ಗ್ರಹ ಅಂದ್ರೆ ಪ್ಲಾನೆಟ್ ಅಲ್ಲ. ಗ್ರಹ ಅಂದ್ರೆ ಯಾವುದು ನಮ್ಮನ್ನು ಗ್ರಹಿಸುತ್ತೋ ಅದು, ಯಾವುದು ನಮ್ಮನ್ನು ಹಿಡಿದಿಡುತ್ತೋ ಅದು ಗ್ರಹ. ಸೂರ್ಯನು ಹಿಡಿದಿಡ್ತಾನೆ, ಚಂದ್ರನು ಹಿಡಿದಿಡ್ತಾನೆ, ಎಲ್ಲಾ ಕಾರಕಗಳಾಗಿ ಕೆಲಸ ಮಾಡ್ತಾವೆ. ಅದರಿಂದಾಗಿ ಸೂರ್ಯ ಒಂದು ಗ್ರಹವೂ ಹೌದು. ಆದ್ರೆ ನಿಮ್ಮ ಪ್ರಕಾರ ನಕ್ಷತ್ರ ಅಂದ್ರೆ ಸ್ವಬಲದಿಂದಲೇ ಬೆಳಗುವವನಾದ್ರೆ ಅದು ಹೌದು, ಅದು ಗ್ರಹವೂ ಹೌದು, ನಕ್ಷತ್ರವೂ ಹೌದು. ಆದ್ರೆ ಭೂಮಿಯನ್ನ ನಾವು ಗ್ರಹ ಅಂತ ಹೇಳಿದೀವಿ. ಆದ್ರೆ ಈ 9ರಲ್ಲಿ ಅದು ಸೇರೇ ಇಲ್ಲ. ಈ ಸೂರ್ಯ ತತ್ವದ ಬಗ್ಗೆ ತಿಳಿಸೋದಾದ್ರೆ ಹೇಗೆ ಇದೆಲ್ಲ ನಾವು ಏನ್ ತಿಳ್ಕೋಬೇಕು? ಈ ಸೂರ್ಯನನ್ನ ನಾವು ದೇವತೆ ಅಂತ ಉಪಾಸನೆ ಮಾಡ್ತೇವೆ ಅಂತಂದ್ರೆ, ನಾವು ಈಗ ರಥಸಪ್ತಮಿ ದಿವಸ ಅದರ ಚಿಂತನೆ ಏನು? ಮುಖ್ಯವಾಗಿ ನಮಗೆ ಶಾಸ್ತ್ರಕಾರರು ಎಲ್ಲ ಕಡೆ ಹೇಳುವುದೇನು ಅಂತಂದ್ರೆ, ಯಾವುದೇ ಒಂದು ವಸ್ತುವಿನ ಸೃಷ್ಟಿಯಾಗುವಾಗ ಬರೀ ಆ ವಸ್ತು ಮಾತ್ರ. ಈಗ ಸೂರ್ಯ ಅಂದ್ರೆ ನಾವು ಜಡ ಅಂತ ಅನ್ಕೊಂಡ್ರೆ, ಜಡದ ಒಂದು ಪದಾರ್ಥವೂ ಇದೆ ಅದರಲ್ಲಿ, ಜಡವೂ ಹೌದು, ಅದು ಮಾಸ್ ಆಫ್ ಗ್ಯಾಸ್ ಅನ್ನೋದು ಹೌದು. ಸನ್ಸೆಟ್ ಅನ್ನು ನೋಡಿ ಆನಂದ ಪಡ್ತೀರಿ ಅಂದ್ರೆ ಋಷಿಗಳು ನಗ್ತಾರೆ, ಏ ದಡ್ಡ, ಅದು ನಿನ್ನ 24 ಗಂಟೆ ನಾನು ತಗೊಂಡು ಹೋದೆ ಅಂತ ಮುಳುಗ್ತಾ ಇದೆ. ಆಯುರಾದಾಯ ಯಾತಿ, ಆಯುಹು ಆದಾಯ ಯಾತಿ ಇತಿ ಆದಿತ್ಯ. ಆದಿತ್ಯ ಶಬ್ದದ ಅರ್ಥವೇ ನಮ್ಮ 24 ಗಂಟೆಯನ್ನು ತೆಗೆದುಕೊಂಡು ಹೋಗಿ ಸಾವಿಗೆ ನಮ್ಮನ್ನು 24 ಗಂಟೆ ಹತ್ರ ಮಾಡ್ದ ಅಂತ ಅರ್ಥ. ತಾವು ಸಂಧ್ಯಾ ಕಾಲದ ಒಂದು ಮಹತ್ವದ ಬಗ್ಗೆ ಹೇಳ್ತಾ ಇದ್ವಿ, ಸಂಧ್ಯಾ ವಂದನೆ ಮಾಡ್ತೀವಿ. ಈಗ ವೇದಗಳಲ್ಲಿ ನಮಗೆ ಮುಖ್ಯವಾಗಿ ನಾವು ಗಾಯತ್ರಿ ಮಂತ್ರ ಉಪಾಸನೆ ಮಾಡ್ತೀವಿ. ಇದೇ ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಮಂತ್ರ ಜಪ ಮಾಡ್ತೀವಿ. ಅದರಲ್ಲಿ ಸವಿತಾ ಸೂರ್ಯನ ಕುರಿತು ಮಾಡೋದು ಮೊದಲು, ಆ ಸೂರ್ಯ ಭಗವಂತನ ಒಳಗಡೆ ಇದು. ಈ ವೇದಕ್ಕೂ ಮತ್ತೆ ಈ ಗಾಯತ್ರಿ ಮಂತ್ರಕ್ಕೂ ಈ ಸೂರ್ಯನಿಗೂ ಏನ್ ಕನೆಕ್ಷನ್? ರಥಸಪ್ತಮಿ ಅಂತ ಅನ್ನೋದು ಬೇರೆ ಬೇರೆ ಮುಖಗಳಲ್ಲಿ ಜಗತ್ತಿನ ಎಲ್ಲಾ ಕಡೆ ಒಂದೊಂದು ಬೇರೆ ಬೇರೆ ಸ್ವರೂಪದಲ್ಲಿ ಇದು ಉಪಾಸನೆಗೆ ಒಳಪಡುತ್ತೆ. ಅದರಿಂದಾಗಿ ನಾವು ವೈದಿಕ ಪರಂಪರೆಯಲ್ಲಿ ಬಂದವರಿಗೆ ಹೆಚ್ಚು ಅರ್ಥವತ್ತಾದ, ಅವನಿಂದ ಉಪಕಾರ ಆಗುವ ಅನೇಕ ಮುಖಗಳನ್ನು ತಿಳಿದು ಮಾಡುವ ಅವಕಾಶ ಇದೆ ಅನ್ನೋದು ಒಂದು ಹೆಗ್ಗಳಿಕೆ ಅಷ್ಟೇ. ನಮಸ್ಕಾರ, ವೇದಿಕ್ ವೆಲ್ನೆಸ್ನ ಈ ವಿಶೇಷ ಪಾಡ್ಕಾಸ್ಟ್ಗೆ ನಿಮಗೆಲ್ಲ ಸ್ವಾಗತ. ನಾಳೆ ರಥಸಪ್ತಮಿ, ಸೂರ್ಯ ದೇವನ ದಿನ. ಈ ಸೂರ್ಯ ದೇವ ಯಾರು? ಈ ಸೂರ್ಯ ದೇವನ ಬಗ್ಗೆ ವೇದಗಳಲ್ಲಿ ಏನು ಹೇಳಿದೆ, ಪುರಾಣಗಳಲ್ಲಿ ಏನು ಹೇಳಿದೆ, ಸರಿಯಾಗಿ ನಾವು ಈ ಸೂರ್ಯ ತತ್ವನ ಹೇಗೆ ತಿಳ್ಕೋಬೇಕು, ಈ ಎಲ್ಲ ವಿಷಯಗಳನ್ನು ನಮಗೆ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಪಂಡಿತರಾದ ವಿದ್ವಾನ್ ಶ್ರೀ ಕೃಷ್ಣರಾಜ್ ಕುತ್ಪಾಡಿ ಅವರಿದ್ದಾರೆ. ಕುತ್ಪಾಡಿ ಆಚಾರ್ಯ, ವೆಲ್ಕಮ್. ನಮಸ್ಕಾರ. ನೀವು ನಮ್ಮ ಫೇವ್ರೆಟ್ ವೇದಿಕ್ ವೆಲ್ನೆಸ್ ಚಾನಲ್ನಲ್ಲಿ, ಹಾಗಾಗಿ ಬಹಳ ಜನ ಈ ಡಿಮ್ಯಾಂಡ್ ಮಾಡ್ತಾ ಇದ್ರು, ಮತ್ತೆ ಆಚಾರ್ಯನ ಕರೆಸಿ ಹೊಸ ಹೊಸ ವಿಷಯಗಳ ಬಗ್ಗೆ ತಿಳಿಸಿ ಅಂತ. ನಾಳೆ ನಮಗೆ ರಥಸಪ್ತಮಿ ಇರೋದ್ರಿಂದ ಈ ಸೂರ್ಯ ದೇವನ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ ನಮಗೆ. ಅದೊಂದು ಗ್ರಹನ, ಅದೊಂದು ಪ್ಲಾನೆಟ್, ಯಾಕಂದ್ರೆ ಅದರ ಹಿಂದೆ ಇರೋ ತತ್ವ ನಮಗೆ ಸೂರ್ಯ ಅಂದ್ರೆ ಸ್ವಲ್ಪ ತಿಳಿದಿರೋರಿಗೆ ಗೊತ್ತು, ಇವನು ತುಂಬಾ ಆರೋಗ್ಯದ ದೇವತೆ, ನಮಗೆ ಮುಖ್ಯವಾಗಿ ಇಡೀ ಜೀವನ ನಡೆಸೋದಕ್ಕೆ ಬೇಕಾಗಿರುವಂಥದ್ದು ಅಂತ. ಆದ್ರೆ ಹೆಚ್ಚು ಕ್ಲಾರಿಟಿ ಇಲ್ಲ ನಮಗೆ. ಸೊ ಈ ಸೂರ್ಯ ಅಂದ್ರೆ ಯಾವ ದೇವತೆ ಇದು? ಗ್ರಹನ? ನಮಗ್ ಕಾಣಿಸುವಂತಹ ಸೂರ್ಯ ಏನು, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಅಲ್ಲಿ ಸೂರ್ಯೋದಯ ಆಗುತ್ತೆ, ಆ ಪ್ಲಾನೆಟೇ ಸೂರ್ಯನ, ಯಾಕಂದ್ರೆ ಅದೊಂದು ಮಾಸ್ ಆಫ್ ಗ್ಯಾಸ್ ಅಂತ ಹೇಳುತ್ತೆ ಸೈನ್ಸ್. ಸೊ ಸೂರ್ಯ ಯಾರು, ಈ ಗ್ರಹ ಯಾವುದು, ಇದ್ರ ಬಗ್ಗೆ ತಾವು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾಳೆ ರಥಸಪ್ತಮಿ ಅಂತಂದರೆ ಉತ್ತರದ ದಿಕ್ಕಿಗೆ ಚೆನ್ನಾಗಿ ಸ್ಪಷ್ಟವಾಗಿ ಅವನು ಹೆಜ್ಜೆ ಇಟ್ಟಿದ್ದಾನೆ ಅಂತ ಕಾಣುವ ದಿನ. ಈ ದಿವಸ ಬಹಳ ವಿಶಿಷ್ಟವಾದದ್ದು. ಅಂದರೆ ಪ್ರತಿ ತಿಥಿಗೂ ಒಂದೊಂದು ದೇವತೆಗಳ ಹೆಸರು ಹೇಳಿದ ಹಾಗೆ ಸಪ್ತಮಿಯನ್ನು ಸೂರ್ಯನಿಗೆ ಬಿಟ್ಟುಕೊಟ್ಟಿದ್ದಾರೆ. ಈಗ ಚತುರ್ಥಿ ಅಂದರೆ ಗಣಪತಿ, ಷಷ್ಠಿ ಅಂದರೆ ಸ್ಕಂದ ಅಂತ ಇದ್ದ ಹಾಗೆ ಸೂರ್ಯನಿಗೆ ಸಂಬಂಧಿಸಿದ್ದು. ನಾವು ಯಾವುದೇ ಒಂದು ಉಪಾಸನೆ ಮಾಡುವಾಗ ಅಥವಾ ಆರಾಧನೆ ಮಾಡುವಾಗ ಆ ವಸ್ತುವಿನ ಸರಿಯಾದ ಚಿಂತನೆ ನಮಗೆ ಗೊತ್ತಿರಬೇಕು ಅನ್ನೋ ದೃಷ್ಟಿಯಿಂದ ನೀವು ಈ ಪ್ರಶ್ನೆ ಕೇಳಿದ್ರಿ. ಸೂರ್ಯ ಅಂದರೆ ಯಾರು? ಗ್ರಹನೋ, ನಕ್ಷತ್ರನೋ, ದೇವತೆಯೋ, ಮಾಸ್ ಆಫ್ ಗ್ಯಾಸೋ ಏನು ಅಂತ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಹೇಳುವುದಾದರೆ, ಮಾಸ್ ಆಫ್ ಗ್ಯಾಸೂ ಹೌದು, ಅದೊಂದು ದೇವತೆಯೂ ಹೌದು, ಅದೊಂದು ಶಕ್ತಿಯೂ ಹೌದು, ಅದೊಂದು ಗ್ರಹವೂ ಹೌದು, ಅದೊಂದು ನಕ್ಷತ್ರವೂ ಹೌದು. ಅರೆ, ಗ್ರಹ ನಕ್ಷತ್ರ ಹೇಗೆ ಒಂದಾಗ್ಲಿಕ್ಕೆ ಸಾಧ್ಯ? ನಮ್ಮ ಡೆಫಿನೇಷನ್ ಬೇರೆ ಇದೆಯಲ್ವಾ. ಗ್ರಹ ಅಂದರೆ ಇನ್ನೊಂದರಿಂದ ಬೆಳಕನ್ನು ಪಡೆದು ಬೆಳಗುವಂಥದ್ದು ಅಂತ, ಸೂರ್ಯ ಸ್ವಂತ ಬೆಳಗುವುದು ಅಂತ. ನಮ್ಮ ಇವತ್ತಿನ ವಿಜ್ಞಾನದ ಮಕ್ಕಳಿಗೆ ನಾವು ಕಲಿಸುವುದೇನು ಅಂತಂದರೆ, ಸೂರ್ಯ ನಕ್ಷತ್ರ, ಉಳಿದವುಗಳೆಲ್ಲ ಗ್ರಹಗಳು ಅಂತ. ಆದರೆ ಮನೆಗೆ ಬಂದು ಸ್ವಲ್ಪ ತಲೆ ಕೆಡಿಸಿಕೊಳ್ಳುವ ಮಗು ಅಕಸ್ಮಾತ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋದಾಗ ಆ ನವಗ್ರಹದ ಗುಂಪಿನಲ್ಲಿ ಒಂದು ಮಧ್ಯದಲ್ಲಿ ಇರುವ ಸೂರ್ಯನಿಗೆ ಪ್ರದಕ್ಷಿಣೆ ಹಾಕುವಾಗ ಅದು ಪ್ರಶ್ನೆ ಕೇಳಿದರೆ ಅಮ್ಮ ಅಪ್ಪ ಕಕ್ಕ ಬಿಕ್ಕಿ, ಅದು ನಕ್ಷತ್ರನೋ ಗ್ರಹನೋ?
ಯಾಕೆಂದ್ರೆ ಶಾಲೆಯಲ್ಲಿ ಇಲ್ಲಿ ತನಕ ಹೇಳಿಕೊಟ್ಟದ್ದು ನಕ್ಷತ್ರ ಅಂತ, ಸ್ವಂತ ಬೆಳಗುವಂಥದ್ದು ಅಂತ. ಆದ್ರೆ ನೀವು ಇಲ್ಲಿ ಪ್ರದಕ್ಷಿಣೆ ಬರುವಾಗ ಹೇಳ್ತಾ ಇದ್ರೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ. ಆಗ ಕಂಗಾಲಾಗತ್ತೆ. ಆದ್ರೆ ನಿಜವಾಗಿ ಇದು ಎಲ್ಲಿಂದ ಪ್ರಾಬ್ಲಮ್ ಶುರುವಾಯಿತು ಅಂದ್ರೆ, ನಮ್ಗೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕಾದ್ರೆ ನಾವು ಸ್ವಲ್ಪ ಶಾಸ್ತ್ರದ ಹಿನ್ನೆಲೆಯಲ್ಲಿ ಆ ಶಬ್ದದ ಅರ್ಥವನ್ನ ಗ್ರಹಿಸಬೇಕು. ಗ್ರಹ ಅಂದ್ರೆ ಏನು ಅನ್ನೋದು ಗೊತ್ತಾದ್ರೆ ಅದು ನಕ್ಷತ್ರ ಹೌದೋ ಅಲ್ವೋ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಪ್ರಕಾರ ಅದೇನು ಅಂದ್ರೆ, ನಾನು ಪ್ಲಾನೆಟ್ ಅನ್ನೋ ಡೆಫಿನೇಷನ್ ನಾನು ತಪ್ಪು ಅಂತ ಹೇಳ್ತಿಲ್ಲ. ಆದ್ರೆ ಪ್ಲಾನೆಟ್ ಅನ್ನೋ ಶಬ್ದಕ್ಕೆ ಗ್ರಹ ಅನ್ನುವ ಒಂದು ಪ್ರಾದೇಶಿಕ ಶಬ್ದವನ್ನು ಜೋಡಿಸಿದ ತಪ್ಪು. ಯಾಕೆಂದ್ರೆ ಗ್ರಹ ಅಂದ್ರೆ ಪ್ಲಾನೆಟ್ ಅಲ್ಲ. ಗ್ರಹ ಅಂದ್ರೆ ಯಾವುದು ನಮ್ಮನ್ನು ಗ್ರಹಿಸುತ್ತೋ ಅದು, ಯಾವುದು ನಮ್ಮ ಮೇಲೆ ಪ್ರಭಾವಿಸುತ್ತೋ ಅದು, ಯಾವುದರ ಶಕ್ತಿ ನಮ್ಮನ್ನ ಬೇಕಾದಂತೆ ಅದರ ವ್ಯವಸ್ಥೆಯಲ್ಲಿ ಕುಣಿಸುತ್ತೋ ಅದು. ಹಾಗಾಗಿ ಸೂರ್ಯ ನಮ್ಮನ್ನು ಚೆನ್ನಾಗಿ ಕುಣಿಸುವವನು. ಅವನು ಇಲ್ಲದೆ ಇದ್ರೆ ಅವತ್ತು ಮೂಡಿಲ್ಲ. ಅಂದ್ರೆ ಯಾವುದರ ಪ್ರಭಾವಕ್ಕೆ ನಾವು ಒಳಗಾಗ್ತೀವಿ ಅದು ನಮ್ಮನ್ನ ಹಿಡಿದು, ಗೃಹ್ಯತೆ ಅನೇನ ಇತಿ ಗ್ರಹ. ಯಾವುದು ನಮ್ಮನ್ನು ಹಿಡಿದಿಡುತ್ತೋ ಅದು ಗ್ರಹ. ಸೂರ್ಯನು ಹಿಡಿದಿಡ್ತಾನೆ, ಚಂದ್ರನು ಹಿಡಿದಿಡ್ತಾನೆ, ಎಲ್ಲಾ ಕಾರಕಗಳಾಗಿ ಕೆಲಸ ಮಾಡ್ತಾವೆ. ಅದರಿಂದಾಗಿ ಸೂರ್ಯ ಒಂದು ಗ್ರಹವೂ ಹೌದು. ಆದ್ರೆ ನಿಮ್ಮ ಪ್ರಕಾರ ನಕ್ಷತ್ರ ಅಂದ್ರೆ ಸ್ವಬಲದಿಂದಲೇ ಬೆಳಗುವವನಾದ್ರೆ ಅದು ಹೌದು, ಅದು ಗ್ರಹವೂ ಹೌದು, ನಕ್ಷತ್ರವೂ ಹೌದು. ಆದ್ರೆ ಭೂಮಿಯನ್ನ ನಾವು ಗ್ರಹ ಅಂತ ಹೇಳಿದೀವಿ. ಆದ್ರೆ ಈ 9ರಲ್ಲಿ ಅದು ಸೇರೇ ಇಲ್ಲ. ಹೌದು. ಹಾಗಾದ್ರೆ ಏನದು? ನೀವು ಬೆಳಗುವುದಿಲ್ಲ ಅನ್ನೋ ಅರ್ಥದಲ್ಲಿ ಅಕಸ್ಮಾತ್ ಭೂಮಿಯನ್ನು ಗ್ರಹ ಅಂತ ಹೇಳಿದ್ರೆ, ಅಂದ್ರೆ ಪ್ಲಾನೆಟ್ ಅಂತ ಹೇಳಿದ್ರೆ ಒಪ್ಕೊಳ್ಳಿ. ಆದ್ರೆ ಗ್ರಹ ಅಲ್ಲ ಅದು. ಯಾಕೆಂದ್ರೆ ಭೂಮಿಯನ್ನು ಗ್ರಹಿಸತ್ತಾ? ಭೂಮಿಯ ಪ್ರಭಾವ ಭೂಮಿಯಲ್ಲಿ ಇರೋರ ಮೇಲೆ ಸೂರ್ಯನ ಹಾಗೆ ಚಂದ್ರನ ಹಾಗೆ ಬೀಳುವುದು ಸಾಧ್ಯ. ಯಾಕೆಂದ್ರೆ ನಾವೇ ಕೇಂದ್ರೀಕೃತರಾದ ವ್ಯಕ್ತಿಗಳು. ಅದನ್ನ ನಮ್ಮ ಮೇಲೆ ಉಳಿದ ಗ್ರಹಗಳ ಪ್ರಭಾವ ಹೊರತು ಭೂಮಿ ಅನ್ನುವ ವಸ್ತುವಿನ ಪ್ರಭಾವ ಭೂಮಿಯ ಮೇಲಿರುವವರಿಗೆ ಅದು ಅದೇ ಶರೀರವಾಗಿ ಹುಟ್ಟಿದವರು ಹೊರತು ಅದು ಹೊರಗಿನಿಂದ ನಿಂತು ಪ್ರಭಾವಿಸುವ ವಸ್ತು ಅಲ್ಲ. ಅದರಿಂದಾಗಿ ಪ್ರಾಚೀನರ 9ರಲ್ಲಿ ಭೂಮಿಯನ್ನು ಸೇರಿಸಲಿಲ್ಲ. ಹೊರತು ಸೂರ್ಯನನ್ನು ಯಾಕೆ ಸೇರಿಸಿದ್ರು ಅಂದ್ರೆ, ಸೂರ್ಯನ ಪ್ರಭಾವ ಎಲ್ಲದಕ್ಕಿಂತ ಜಾಸ್ತಿ. ಅವನು ರಾಜ. ಗ್ರಹಗಳಿಗೆ ಎಲ್ಲಾ ಮುಖಗಳಿಂದ ಯೋಚನೆ ಮಾಡುವಾಗ ಅದು ನಿಯಂತ್ರಿಸುವ ಶಕ್ತಿ. ಆದ್ರಿಂದಾಗಿ ಅದು ದೇವತೆ ಹೌದು. ಮತ್ತೆ ನಾವು ಕಾಣುವ ಈ ಮಂಡಲ ಏನು, ಮಂಡಲದಲ್ಲಿಯೇ ಏಕೆ ಈಗ ದೇವರ ಪೂಜೆಯನ್ನು ಮಾಡುವಾಗ ನಾವು ಪ್ರತಿಮೆಯನ್ನು ಇಟ್ಟಾಗ ಆ ಪ್ರತಿಮೆಯೇ ದೇವರಲ್ಲ, ಪ್ರತಿಮೆಯಲ್ಲಿ ದೇವರು ಹೇಗೋ ಹಾಗೇನೆ ಈ ಮಂಡಲದಲ್ಲಿ ಸೂರ್ಯ ಅನ್ನುವ ಶಕ್ತಿ ಕೆಲಸ ಮಾಡುತ್ತೆ. ಅದು ತತ್ವವೂ ಹೌದು, ಅದೊಂದು ಶಕ್ತಿಯೂ ಹೌದು, ಅದೊಂದು ದೇವತೆಯೂ ಹೌದು, ಅದೊಂದು ಗ್ರಹವೂ ಹೌದು, ಅದೊಂದು ನಕ್ಷತ್ರವೂ ಹೌದು. ಅಲ್ಲ ಅಂತ ನಮ್ಮದ್ರಲ್ಲಿ ಯಾವುದೂ ಇಲ್ಲ. ಹೇಗೆ ತಿಳ್ಕೊಳ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್. ನೀವು ಗ್ರಹ ಅನ್ನೋದಕ್ಕೆ ಪ್ಲಾನೆಟ್ ಅನ್ನು ಅರ್ಥ ಮಾಡ್ತೀರಾ? ಅದಲ್ಲ, ಗ್ರಹಕ್ಕೆ ಬೇರೆ ಅರ್ಥ ಇದೆ. ನಕ್ಷತ್ರ ಅಂತಂದ್ರೆ ಅದು ತಕ್ಷಣ ನಮ್ಮ ಉಳಿದ ಜೀವರಾಶಿಗಳಂತೆ ಸುಲಭದಲ್ಲಿ ಕ್ಷತಕ್ಕೆ ಒಳಗಾಗದೇ ಇದ್ದದ್ದು, ಗಾಯಕ್ಕೊಳಗಾಗದೇ ಇದ್ದದ್ದು, ನಾಶ ಆಗದೇ ಇರುವಂತದ್ದು ಬಹಳ ದೀರ್ಘಕಾಲದಲ್ಲಿ ಅದಕ್ಕೂ ಒಂದು ಇದೆ. ಆದ್ರೆ ದೀರ್ಘಕಾಲ ಬಾಳುವವರನ್ನ ನಾವು ಚಿರಜೀವಿಗಳು ಅಂತ ಹೇಳ್ತೇವಲ್ಲ, ಸಾಯುವುದಿಲ್ಲ ಅಂತ ಅರ್ಥ ಅಲ್ಲ, ಬಹಳ ದೀರ್ಘಕಾಲ ಬಾಳುವವರು ಅನ್ನುವ ಕಾರಣಕ್ಕೋಸ್ಕರ. ಈಗ ಅಮರರು ಅಂದ್ರೆ ದೇವತೆಗಳಿಗೆ ನಾಶ ಇಲ್ಲ ಅಂತ ಅರ್ಥ ಅಲ್ಲ, ಸೃಷ್ಟಿ ಮುಗಿದ ಮೇಲೆ ಅವರು ನಾಶರಾಗ್ತಾನೆ. ಹಾಗಾದ್ರೆ ಅಮರರು ಅಂದ್ರೆ ಏನರ್ಥ? ಉಳಿದ ಜೀವಿಗಳಿಗಿಂತ ಹೆಚ್ಚು ಹೊತ್ತು ಉಸಿರಾಡ್ತಾರೆ, ಹೆಚ್ಚು ಹೊತ್ತು ಅಧಿಕಾರದಲ್ಲಿರ್ತಾರೆ, ಹೆಚ್ಚು ಹೊತ್ತು ಲೋಕದ ವ್ಯವಸ್ಥೆಯಲ್ಲಿ ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರೆ ಅಂತ ಅನ್ನೋದು ಅಷ್ಟೇ ಅರ್ಥ. ಆದ್ರಿಂದ ಅವರನ್ನು ಅಮರರು ಅಂತ ಹೇಳುದು ಹೇಗೋ ಹಾಗೆ ಸೂರ್ಯನ ನಕ್ಷತ್ರ ಅಂದ್ರೆ ಉಳಿದ ಗ್ರಹ ರಾಶಿಗಳಿಗಿಂತ ಹೆಚ್ಚು ಕಾಲ ತನ್ನ ಬದುಕನ್ನು ನಡೆಸಿ ಲೋಕಕ್ಕೆ ಉಪಕಾರ ಮಾಡುತ್ತೆ ಅನ್ನೋ ದೃಷ್ಟಿಯಿಂದ. ಹಾಗಾಗಿ ಸೂರ್ಯ ಅಂದ್ರೆ ನಮಗೆ ತತ್ವದ ದೃಷ್ಟಿಯಿಂದ ತಿಳ್ಕೊಂಡಾಗ ಅದು ಈ ದೇವತಾ ತಾರತಮ್ಯದ ವ್ಯವಸ್ಥೆಯಲ್ಲಿ ಬಂದಾಗ 12ನೆಯ ಕಕ್ಷೆಯಲ್ಲಿ ಬರುವಂತಹ ಒಂದು ನಮ್ಮ ಮೇಲೆ ಅತ್ಯಂತ ಪ್ರಭಾವಿಯಾಗಿ ಕೆಲಸ ಮಾಡುವಂತಹ ಒಂದು ದೇವತಾ ಶಕ್ತಿ. ಅದು ಸೂರ್ಯ ಮಂಡಲದ ಮೂಲಕ ನಿಂತು ನಮಗೆ ಶಕ್ತಿಯನ್ನ, ಸೋಲಾರ್ ಎನರ್ಜಿಯನ್ನ ನಮಗೆ ಬಿಡುಗಡೆ ಮಾಡುತ್ತೆ. ಇಷ್ಟು ನಮಗೆ ಸ್ವರೂಪದ ದೃಷ್ಟಿಯಿಂದ ಗೊತ್ತಿರಬೇಕು. ಈಗ ದೇವತಾ ಶಕ್ತಿ ಅನ್ನೋದಾದ್ರೆ ಸೂರ್ಯ ಈಗ ನಮಗೆ ತಾವು ಹೇಳಿದ್ರಿ ಅವನು ಗ್ರಹಗಳ ರಾಜ ಅಂದ್ರೆ ಎಲ್ಲಾ ಕಾಯಗಳಿಗೆ ಅತ್ಯಂತ ಪ್ರಭಾವ ಬೀರೋದ್ರಲ್ಲಿ ತುಂಬಾ ಪ್ರಮುಖವಾದ ತತ್ವ ಅದು ಅಂತ. ಈ ಸೂರ್ಯ ತತ್ವದ ಬಗ್ಗೆ ತಿಳಿಸೋದಾದ್ರೆ ಹೇಗೆ ಇದೆಲ್ಲ ನಾವು ಏನ್ ತಿಳ್ಕೋಬೇಕು ಸೂರ್ಯ ತತ್ವ ಅಂದ್ರೆ? ಸೂರ್ಯನ ಕೆಲಸ ಏನು ಅಂತ ಗೊತ್ತಾದ್ರೆ ಅದು ನಮಗೆ ಹೇಗೆ, ಈಗ ತತ್ವ ಅಂದ್ರೆ ಏನು, ಹೇಗಿದೆಯೋ ಹಾಗೆ ಆ ವಸ್ತುವನ್ನು ತಿಳ್ಕೊಳ್ಳೋದು ತತ್ವ. ಅನಾರೋಪಿತಂ ತತ್ವಂ. ನಮ್ಗೆ ಇಲ್ಲದ್ದೆಲ್ಲ ಹೇಳಿ ಅದನ್ನ ಬಣ್ಣ ಕಟ್ಟಿ ಹೇಳುವುದನ್ನ ತತ್ವ ಅಂತ ಹೇಳುದಿಲ್ಲ. ಅದು ಯಾಕೆಂದ್ರೆ ಕಳಚಿ ಹೋಗುತ್ತೆ. ಯಾವುದು ಅದಾಗಿಯೇ ಇದೆಯೋ ಹಾಗೆ ಇರುವಂತದ್ದು. ಈಗ ಈ ಸೂರ್ಯ ಮಂಡಲ ಅನ್ನೋದು ಕೂಡ ಅವನ ಒಂದು ಕಾರ್ಯಭಾರವನ್ನ ಮ್ಯಾನೇಜ್ ಮಾಡುವ ಒಂದು ಆಫೀಸ್ ವರ್ಕ್ ಮಾಡ್ಲಿಕ್ಕಿರುವ ಜಾಗ, ಬಾರ್ಡರ್ ಇದ್ದ ಹಾಗೆ. ಆದ್ರೆ ಸೂರ್ಯ ಅದೇ ಸೂರ್ಯ ಅಲ್ಲ, ಅದರಲ್ಲಿ ಸೂರ್ಯ ಇದ್ದಾನೆ. ಮತ್ತೆ ಸೂರ್ಯ ಲೋಕ ಅಂತ ಒಂದು ಬೇರೆನೇ ಇದೆ. ಈಗ ಚಂದ್ರಮಂಡಲ ಚಂದ್ರಲೋಕ ಇದ್ದ ಹಾಗೆ ಸೂರ್ಯಮಂಡಲ ಸೂರ್ಯಲೋಕ ಅಂತ ಬೇರೆ. ಅದು ನಮಗೆ
ನಗಣ್ಯ. ಅಂದ್ರೆ ನಮ್ಗೆ ಈಗ ಲೆಕ್ಕಕ್ಕೆ ಉಪಾಸನೆಗೆ ಬೇಕಿಲ್ಲ, ನಾವು ಸೂರ್ಯನನ್ನು ಉಪಾಸನೆ ಮಾಡುವುದು ಇದೇ ಮುಖದಲ್ಲಿ. ಈಗ ಪ್ರಶ್ನೆ ಏನು ಬಂತು ಅಂದ್ರೆ, ಈ ಸೂರ್ಯನನ್ನ ನಾವು ದೇವತೆ ಅಂತ ಉಪಾಸನೆ ಮಾಡ್ತೇವೆ ಅಂತಂದ್ರೆ ನಾವು ಈಗ ರಥಸಪ್ತಮಿ ದಿವಸ ಅದರ ಚಿಂತನೆ ಏನು? ಮುಖ್ಯವಾಗಿ ನಮಗೆ ಶಾಸ್ತ್ರಕಾರರು ಎಲ್ಲ ಕಡೆ ಹೇಳುವುದೇನು ಅಂತಂದ್ರೆ, ಯಾವುದೇ ಒಂದು ವಸ್ತುವಿನ ಸೃಷ್ಟಿಯಾಗುವಾಗ ಬರೀ ಆ ವಸ್ತು ಮಾತ್ರ, ಈಗ ಸೂರ್ಯ ಅಂದ್ರೆ ನಾವು ಜಡ ಅಂತ ಅನ್ಕೊಂಡ್ರೆ ಜಡದ ಒಂದು ಪದಾರ್ಥವೂ ಇದೆ, ಅದರಲ್ಲಿ ಜಡವೂ ಹೌದು, ಅದು ಮಾಸ್ ಆಫ್ ಗ್ಯಾಸ್ ಅನ್ನೋದು ಹೌದು, 6000 ಫ್ಯಾರನ್ ಹೀಟ್ನಷ್ಟು ಅದು ಬಿಸಿಯನ್ನ ಹೊರಕ್ಕೆ ಚೆಲ್ತಾ ಇದೆ ಅಂದ್ರೆ ಅಲ್ಲೊಂದು ಚಲನೆ ಇದೆ. ಆ ಚಲನೆ ಇದೆ ಅಂದ್ರೆ ಅಲ್ಲೊಂದು ಚೇತನ ಇದೆ. ಆ ಚೇತನ ಅಂದ್ರೆ ಅದು ಮಾತ್ರ ಚೇತನ ಅಲ್ಲ. ಹೇಗೆ ಸೂರ್ಯಮಂಡಲ ಅನ್ನೋದು ಒಂದು ಪ್ರತೀಕವೋ ಹಾಗೆ ಸೂರ್ಯ ಅನ್ನುವ ದೇವತಾ ಶಕ್ತಿಯು ಕೂಡ ಒಂದು ಪ್ರತೀಕ. ಯಾವುದಕ್ಕೆ ಪ್ರತೀಕ ಅಂದ್ರೆ ಅದು ಮತ್ತೆ ಅದರ ಒಳಗೆ ಮತ್ತು ಪ್ರಾಣ ಶಕ್ತಿ ಇದೆ, ಅದಕ್ಕೆ ಪ್ರಾಣ ಅಗ್ನಿ ಅಂತ ಹೇಳ್ತೇವೆ. ಅದರ ಒಳಗೆ ಮತ್ತೆ ನಾರಾಯಣ ಅಗ್ನಿ ಇದೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಸೂರ್ಯನಾರಾಯಣ ಅಂತ ಶಬ್ದ ಬಳಸ್ತೇವೆ. ಯಾಕೆಂದ್ರೆ ಸೂರ್ಯನಾರಾಯಣ ಅಂದ್ರೆ ನಾರಾಯಣನ ಅತ್ಯಂತ ಹೆಚ್ಚಿನ ಶಕ್ತಿಯನ್ನ ಲೋಕಕ್ಕೆ ಪ್ರಸಾರ ಮಾಡುವಂತಹ ಒಂದು ಕಣ್ಣಿಗೆ ಕಾಣುವ ನೇರವಾದ ಒಂದು ಎಲಿಮೆಂಟ್ ಯಾವುದು, ಪ್ರತೀಕ ಯಾವುದು ಅಂದ್ರೆ ಅದು ಸೂರ್ಯ. ಹಾಗಾಗಿ ಸೂರ್ಯನನ್ನು ತಿಳಿಯುವಾಗ ಸೂರ್ಯನಲ್ಲಿ ನೆಲೆಸಿದಂತಹ ಸೂರ್ಯನಾರಾಯಣನ ಚಿಂತನೆಯನ್ನೇ ಸೂರ್ಯನ ಉಪಾಸನೆಯಲ್ಲಿ ಕೊನೆಗೊಳಿಸುವುದು ಅನ್ನೋದು ನಮಗೆ ಗೊತ್ತಿರಬೇಕಾದ ಸಂಗತಿ. ನೀವು ಹೇಳಿದ ಹಾಗೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದ್ದು, ಇನ್ನು ಅನೇಕ ಕಾರಕಗಳಾಗಿ ಜ್ಯೋತಿಷ್ಯದ ಹಿನ್ನೆಲೆಯಲ್ಲೂ ಅದನ್ನು ಹೇಳ್ತಾರೆ. ಆದರೆ ಪ್ರಧಾನವಾಗಿ ನಮಗೆ ನಿತ್ಯದಲ್ಲಿ ಕಾಣುವ ಭಗವಂತನ ಅತ್ಯಂತ ದೊಡ್ಡ ಪ್ರತೀಕ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸೊ ಸೂರ್ಯ ನಮಗೆ ಒಂದು ಬೆಳಗ್ಗೆ ಏನು ಸೂರ್ಯೋದಯ ಸೂರ್ಯಾಸ್ತ ಆಗುತ್ತೆ, ಈಗ ನಾವು ಈ ಸಮುದ್ರ ತೀರಕ್ಕೆ ಹೋಗ್ತೀವಿ, ಅದನ್ನೇ ನೋಡೋದಕ್ಕೋಸ್ಕರ ಸನ್ಸೆಟ್ ನೋಡಕ್ಕೆ ಅಂತಾನೆ ಹೋಗ್ತೀವಿ, ಸನ್ಸೆಟ್ಟು ಸನ್ ರೈಸು ಇದನ್ನ ನೋಡಕ್ ಹೋಗ್ತೀವಿ. ಅವಾಗ ನಾವು ನೋಡುವಾಗ ಅದು ಕೇವಲ ಅದು ಜಡ ಅಲ್ಲ, ಅಂದ್ರೆ ಅದರ ಮೂಲಕ ನಮಗೆ ಕಾಣ್ತಾ ಇರೋದು ಸೂರ್ಯನಾರಾಯಣ. ಒಂದು ಸಂಗತಿ ಹೇಳಬೇಕೇನು ಅಂದ್ರೆ, ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನಾವು ಸನ್ಸೆಟ್ಟು ಸನ್ ರೈಸಿಗೆ ಹೋಗುದನ್ನು ಅವರು ತಮಾಷೆ ಮಾಡ್ತಾರೆ. ತಮಾಷೆ ಮಾಡ್ತಾರೆ ಅಂದ್ರೆ, ನೋಡಿ ಯಾವತ್ತೋ ಒಂದು ದಿವಸ ಆನಂದವನ್ನು ಅನುಭವಿಸುವುದು ತಪ್ಪು ಅಂತಲ್ಲ, ಆದರೆ ಅದನ್ನ ಹೊರಗಿನಿಂದ ನಿಂತು ಆನಂದ ಪಡುವುದಲ್ಲ, ಅದರ ಮೂಲಕ ನಾವು ಒಳಕ್ಕೆ ಹೋಗ್ಬೇಕಾದ ಸಮಯ ಅದು ಸಂಧ್ಯಾಕಾಲ ಅಂತ ಅರ್ಥ. ಸೂರ್ಯೋದಯ ಆಗುದು ಅಂದ್ರೆ ರಾತ್ರಿ ಕಳೆದು ಹಗಲು ಬರ್ತಾ ಇದೆ ಅಂತ ಅರ್ಥ. ಹಗಲು ಕಳೆದು ರಾತ್ರಿ ಬರ್ತಾ ಇದೆ ಅಂದ್ರೆ ಅದು ಸಂಧ್ಯಾ ಅನ್ನೋದು ಸಾಯಂಕಾಲದ ಕಾಲ. ಈ ಎರಡು ಸಮಯ ಅನ್ನೋದು ಇದು ಉಪಾಸನೆಗೆ, ಅದಕ್ಕೆ ಸಂಧ್ಯೋಪಾಸನೆ ಅಂತ ಕರೆಯುವುದು. ಆ ಸಮಯದಲ್ಲಿ ನಾವು ಸೂರ್ಯನ ಮೂಲಕ ಭಗವಂತನ ವಿಶೇಷ ಉಪಾಸನೆ ಮಾಡಬೇಕು ಅಂತ ಗಾಯತ್ರಿಯ ಚಿಂತನೆ, ಯೋ ದೇವ ಸವಿತಾಸ್ಮಾಕಂ ದಿಯೋ ಧರ್ಮಾದಿಗೋಚರ ಪ್ರೇರೆಯೇ ತಸ್ಯ ತದ್ಭರ್ಗಃ ತದ್ವರೆಣ್ಯಂ ಉಪಾಸ್ಮಹೆ ಅನ್ನುವುದನ್ನ, ಇದು ವ್ಯಾಸರು ಕೊಟ್ಟಂತಹ ಸೂರ್ಯನಲ್ಲಿ ನಾವು ಮಾಡಬೇಕಾದ ಉಪಾಸನೆಯ ಗಾಯತ್ರಿಯ ಮಂತ್ರ, ಅಂದ್ರೆ ಸೂರ್ಯ ಮಂತ್ರ ಇದು. ಅಂದ್ರೆ ಈ ಮಂತ್ರದ ಮೂಲಕ ಯಾರೆಲ್ಲ ಸೂರ್ಯನಿಂದ ಉಪಕೃತರೋ, ಅಲ್ಲ ಅನ್ನೋರು ಬಿಟ್ಬಿಡಿ, ಯಾರೆಲ್ಲ ಸೂರ್ಯನಿಂದ ಉಪಕೃತರೋ ಪ್ರತಿ ದಿವಸ ಈ ಮಂತ್ರ ಹೇಳಿ ಕೈ ಎತ್ತಿ ನೀರು ತೆಗೆದುಕೊಂಡು ಸೂರ್ಯಮುಖವಾಗಿ ನಿಂತುಕೊಂಡು ಅರ್ಘ್ಯವನ್ನು 3 ಬಾರಿ ಕೊಡ್ಲೇಬೇಕು ಅಂತ ನಿಯಮ. ಅದರಿಂದ ಇದು ಯಾಕೆಂದ್ರೆ ನಾವು ಬೆಳಿಗ್ಗೆ ಎದ್ರೆ ನಮ್ಮ ಚಟುವಟಿಕೆ ಆರಂಭ ಆಗುವುದು ಸೂರ್ಯನ ಚಟುವಟಿಕೆಯಿಂದಲೇನೆ. ಗಿಡಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವುದು ಸೂರ್ಯನಿಂದಲೇನೆ. ಪ್ರಾಣಿ ಪಕ್ಷಿಗಳಲ್ಲಿ ಲೋಕಕ್ಕೆ ಸಂಚಾರ ಶುರುವಾಗಿ ಅವುಗಳ ಕೆಲಸ ನಡೆಯುವುದು ಸೂರ್ಯನಿಂದಲೇನೆ. ಅಂದ್ರೆ ಹೂ ಅರಳಿದ್ರೆ, ಚಿಟ್ಟೆ ಬಂದ್ರೆ, ಅದರ ಪರಾಗಸ್ಪರ್ಶ ಆದ್ರೆ ಮತ್ತೊಂದು ಸಂತತಿ ಹುಟ್ಲಿಕ್ಕೂ ಕಾರಣ ಸೂರ್ಯ ಅದನ್ನು ಅರಳಿಸಿದ್ರೆ ಮಾತ್ರ. ಹೀಗೆಲ್ಲ ರೀತಿಯಿಂದ ನಮ್ಮ ಆಹಾರ, ನಮ್ಮ ವಿಹಾರ, ನಮ್ಮ ಓಡಾಟ, ನಮ್ಮ ದೈನಂದಿನ ಒಳಗಿನ ಮೆಟಬಾಲಿಸಮ್ಗಳು, ದೇಹದ ಚಟುವಟಿಕೆಗಳು ಏನೆಲ್ಲ ಒಳಗಿನಿಂದ ಯಂತ್ರದ ಮೂಲಕ ನಡೆಯುತ್ತೋ ಅದೆಲ್ಲದಕ್ಕೂ ಪ್ರಾಣಶಕ್ತಿಯನ್ನು ತುಂಬುವಂಥದ್ದು ಸೂರ್ಯನ ಬೆಳಕಿನ ಮೂಲಕ. ಆದ್ರಿಂದಾಗಿ ನಮಗೆ ಸೂರ್ಯ ಇಲ್ಲದೆ ಇದ್ರೆ ಸೂರ್ಯ ಆತ್ಮ ಜಗತಸ್ತಸ್ತು ಷಷ್ಠ, ಇದು ವೇದ ಹೇಳಿದ ಮಾತು. ಸೂರ್ಯ ಚಲಿಸದ ಸಮಗ್ರ ಪ್ರಪಂಚಕ್ಕೆ ಅಂತರ್ಯಾಮಿ ಅಥವಾ ನಿಯಾಮಕ ಶಕ್ತಿ, ಅದು ಒಡೆಯ, ಅದು ಎಲ್ಲವನ್ನು ನಿಯಮಿಸುವ ಶಕ್ತಿ. ಅದಿಲ್ಲದೆ ಹೋದ್ರೆ ಈ ಬದುಕು ಕತ್ತಲೆ ಆಗ್ತಿತ್ತು. ಈ ಬದುಕಿನಲ್ಲಿ ಚಟುವಟಿಕೆ ಇಲ್ಲದೆ ಹೆಣದಂತೆ ಇಡೀ ಜಗತ್ತು ಒಂದು ಬೇರೆ ಗ್ರಹಗಳಲ್ಲಿ ಏನೂ ಚಟುವಟಿಕೆ ಇಲ್ಲದೆ ಹೇಗೆ ಅದೊಂದು ಸುಮ್ಮನೆ ಮಾಸಾಗಿರ್ತಿತ್ತು, ಇದು ಒಂದು ಮಾಸಾಗಿರ್ತಿತ್ತು. ಆದರೆ ಇಲ್ಲಿ ಆ ಸೂರ್ಯನ ಉಪಕಾರವನ್ನು ಪಡೆದ ಚೇತನಗಳಿಂದ ಇನ್ನಷ್ಟು ಚಟುವಟಿಕೆಗಳು ವೃದ್ಧಿಯಾಗಿ ಜಗತ್ತಿನಲ್ಲಿ ಈ ಬೆಳವಣಿಗೆ ಅನ್ನೋದು ಕಾಣುವುದು ಅದು ಸೂರ್ಯನ ಪ್ರಾಣಶಕ್ತಿಯಿಂದ. ಆದ್ರಿಂದಾಗಿ ನಾವು ಸೂರ್ಯನನ್ನ ಸರಿಯಾಗಿ ತಿಳಿದು ಬೆಳಗ್ಗೆ ಪ್ರತಿನಿತ್ಯ ಸಂಧ್ಯಾಕಾಲದಲ್ಲಿ ಉಪಾಸನೆ ಮಾಡಬೇಕು ಅಂತ ಹೇಳಿ ಒಂದು ಎಚ್ಚರ ಕೊಟ್ಟದ್ದೇನು ಅಂದ್ರೆ, ಆದಿತ್ಯ ಅನ್ನುವ ಶಬ್ದದ ಬಗ್ಗೆ ಅವರು ಒಂದು ಕಡೆ ಹೇಳ್ತಾರೆ. ಸಾಯಂಕಾಲ ಆಗುವಾಗ ಸನ್ಸೆಟ್ ಅನ್ನು ನೋಡಿ ಆನಂದ ಪಡ್ತೀರಿ ಅಂದ್ರೆ ಋಷಿಗಳು ನಗ್ತಾರೆ, ದಡ್ಡ, ಅದು ನಿನ್ನ 24 ಗಂಟೆ ನಾನು ತಗೊಂಡು ಹೋದೆ ಅಂತ ಮುಳುಗ್ತಾ ಇದೆ. ಆಯುರಾದಾಯ ಯಾತಿ, ಆಯುಹು ಆದಾಯ ಯಾತಿ ಇತಿ ಆದಿತ್ಯ.
ಆದಿತ್ಯ ಶಬ್ದದ ಅರ್ಥವೇ ನಮ್ಮ 24 ಗಂಟೆಯನ್ನ ತೆಗೆದುಕೊಂಡು ಹೋಗಿ ಸಾವಿಗೆ ನಮ್ಮನ್ನು 24 ಗಂಟೆ ಹತ್ರ ಮಾಡ್ದ ಅಂತ ಅರ್ಥ. ಅದನ್ನ ನೀನು ಕಳ್ಕೊಂಡದ್ದನ್ನ ಖುಷಿ ಪಡ್ತೀವೋ ಮೂರ್ಖ, ನಿನಗೆ ಮುಂದಿನ ಉಸಿರಿಗೆ ಸಾಧನೆಯ ಭಾರ ಹೆಚ್ಚದಂತೆ ಅದರ ಋಣವನ್ನ ಕಳ್ಕೊಂಡು ಪ್ರಾರ್ಥನೆ ಮಾಡು. ಆ ಸಮಯವನ್ನು ಸದುಪಯೋಗ ಪಡಿಸಿಕೊ. ಯಾಕಂದ್ರೆ ಸಂಧ್ಯಾಕಾಲ ಅನ್ನೋದು ಬದುಕಿಗೆ ಸಾಧನೆಗೆ ಅತ್ಯಂತ ಪ್ರೆಷಿಯಸ್ ಟೈಮ್. ಅದು ಆ ಟೈಮನ್ನು ಉಪಯೋಗಿಸಿಕೊಳ್ಳದೆ ಏನೋ ಮೈ ಮರೆತು ಆ ಚಂದವನ್ನು ನೋಡ್ತಾ ಕಳ್ಕೊಂಡು ಬಿಟ್ರೆ ನಿನ್ನ ಆ ಸಮಯ ಮತ್ತೆ ನೀನು ಕೋಟಿ ರೂಪಾಯಿ ಕೊಟ್ಟರು ವಾಪಸ್ ಬರುವುದಿಲ್ಲ. ಅದರಿಂದಾಗಿ ಹಾಗೆ ಮಾಡಬಾರ್ದು ಅಂತ ತಿಳಿಸ್ಲಿಕ್ಕೆ ಆದಿತ್ಯ ಅನ್ನುವ ಶಬ್ದವನ್ನು ಹೊತ್ಕೊಂಡು ಓಡಾಡ್ತಾನಂತೆ. ಹಾಗಾಗಿ ಸೂರ್ಯ, ಆದಿತ್ಯ ಅಂತ ಅನೇಕ ಹೆಸರುಗಳು ಅವನಿಗಿದೆ. ಪ್ರತಿಯೊಂದು ಹೆಸರಿನ ಹಿಂದೆ ಒಂದು ಸುಂದರವಾದ, ಅಂದ್ರೆ ನಾವು ಭಾಷೆಯನ್ನು ಕಲಿಯದೇ ಇರೋದೇ ಪ್ರಾಬ್ಲಮ್. ನಾನು ಗ್ರಹ ಅನ್ನೋ ಶಬ್ದದ ಬಗ್ಗೆನೂ ಅದನ್ನೇ ಹೇಳಿದ್ದು. ಗ್ರಹ ಅಂದ್ರೆ ಏನ್ ಅರ್ಥ ಅಂತ ಸಂಸ್ಕೃತ ತಿಳಿದಿದ್ರೆ ನಮಗೆ ಅವರು ಪ್ಲಾನೆಟ್ ಅನ್ನುವ ಹೇಳುವ ಅರ್ಥ ಅಲ್ಲ ಅಂತ ಅನಿಸಿ ನಾವು ಅದನ್ನು ಬಿಟ್ಬಿಡ್ತಿದ್ವಿ. ಪಾಪ ಮಕ್ಕಳಿಗೂ ಗೊತ್ತಿಲ್ಲ, ಹೇಳುವ ಅಧ್ಯಾಪಕರಿಗೂ ಸಂಸ್ಕೃತದ ಹಿನ್ನೆಲೆ ಇರುವುದಿಲ್ಲ. ಆದ್ರಿಂದ ಅವ್ರು ಅದನ್ನು ಹೇಳ್ತಾರೆ, ಪರೀಕ್ಷೆಯಲ್ಲಿ ಬಾಯ್ಪಾಠ ಮಾಡಿ ಪಾಸ್ ಆಗಿ ಬರ್ತಾರೆ. ನಿಜವಾಗಿ ಪ್ರಶ್ನೆ ಬಂದಾಗ ಉತ್ತರ ಕೊಡ್ಲಿಕ್ಕೆ ಆ ಮನೆಯಲ್ಲೂ ತಿಳಿಯುವುದಿಲ್ಲ, ಹೊರಗೂ ಗೊತ್ತಿರುವುದಿಲ್ಲ. ಮಕ್ಕಳು ಅನ್ಕೋತಾರೆ ಈ ಶಾಸ್ತ್ರದಲ್ಲಿ ಪುರಾಣಗಳಲ್ಲಿ ಹೇಳಿದ್ದೆಲ್ಲ ಅಡಗುಲಜ್ಜಿ ಕಥೆ, ಅದಕ್ಕೇನು ಅರ್ಥ ಇಲ್ಲ ಅಂತ ಬಿಟ್ಟು ಬಿಡ್ತಾರೆ. ಆದ್ರೆ ಭಾಷೆ ಗೊತ್ತಿದ್ರೆ, ಆದಿತ್ಯ ಅನ್ನೋ ಶಬ್ದದ ಅರ್ಥ ಗೊತ್ತಾದ್ರೆ, ಗ್ರಹ ಅನ್ನುವ ಶಬ್ದದ ಅರ್ಥ ಗೊತ್ತಾದ್ರೆ, ಸೂರ್ಯ ಅನ್ನುವ ಶಬ್ದದ, ಸೂರ್ಯ ಅಂದ್ರೆ ಶಾಸ್ತ್ರದಲ್ಲಿ ಮೇಲ್ನೋಟಕ್ಕೆ ಹೇಳುವ ಅರ್ಥ ಸೂರಿಗಳಿಗೆ ಕಣ್ಣಿಗೆ ಕಾಣುವವನು ಅಂತ, ಸೂರಿ ಬಿಹಿ ಆತಿ ಅಂತ. ಅಲ್ಲ, ದಡ್ರಿಗೂ ಕಾಣತ್ತಲ್ವಾ ಅಂದ್ರೆ ದಡ್ರಿಗೆ ಕಾಣುವುದು ಮಂಡಲ ಮಾತ್ರ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ ಅಂತ ಯಾಜ್ಞೀಯ ಮಂತ್ರೋಪನಿಷತ್ತಿನಲ್ಲಿ ಸ್ವಯಂಭುವ ಮನು ಆ ಯಜ್ಞನಾಮಕ ಪರಮಾತ್ಮನನ್ನ ರಾಕ್ಷಸರಿಂದ ತನಗಾದ ಉಪಟಳವನ್ನು ಪರಿಹರಿಸಲಿಕ್ಕೆ ಕೇಳುವಾಗ, ಓ ಸೂರ್ಯನಲ್ಲಿ ನೆಲೆಸಿದಂತಹ ಯಜ್ಞರೂಪಿ ಪರಮಾತ್ಮನೇ, ಮೇಲೆ ನನ್ನ ಕಣ್ಣನ್ನು ಕುಕ್ಕುವಂತಹ ಬಂಗಾರದ ತಳಿಗೆಯಂತಹ ಆವರಣವನ್ನ ಕಿತ್ತು ತೆಗೆದು ನನಗೆ ಒಳಗಿನಿಂದ ನಿನ್ನ ಸಾತ್ವಿಕವಾದ ಕಣ್ಕುಕ್ಕದ ಮನಸ್ಸನ್ನ ಇನ್ನಷ್ಟು ಎತ್ತರಕ್ಕೆ ಏರಿಸುವ ಆತ್ಮದ ಶಕ್ತಿಯನ್ನು ಬೆಳಗಿಸುವ ಬೆಳಕನ್ನು ತೋರಿಸಿ ನನ್ನನ್ನು ನಿನ್ನೆಡೆಗೆ ಕರೆದುಕೊಂಡು ಬಾ. ನಾನು ಸತ್ಯವನ್ನು ನೋಡಬೇಕು, ನಾನು ಧರ್ಮವನ್ನು ಕಾಣಬೇಕು, ಅಂತಹ ದೃಷ್ಟಿಯನ್ನು ನನಗೆ ಕೊಡು. ಅದು ಸೂರ್ಯನಾಗಿ ನಿನ್ನಿಂದ ಕೊಡುವುದು ಸಾಧ್ಯ ಅಂತ ಹೇಳ್ತಾನೆ. ಇದು ಸೂರ್ಯ ಅಂದ್ರೆ ಸಾಮಾನ್ಯರ ಕಣ್ಣಿಗೆ ಕಾಣುವ ಸಂಗತಿ ಅಲ್ಲ. ಇದು ಸಾಮಾನ್ಯ ಕಣ್ಣಿಗೆ ಕಾಣುವುದು ಬರೀ ಹೊರಗಿನ ಬೆಸಿ ಗೋಳ ಅಷ್ಟೇ. ಆದ್ರೆ ಅದರ ಒಳಗೊಂದು ತತ್ವ ಇದೆ, ಶಕ್ತಿ ಇದೆ. ಅದನ್ನು ಸೂರ್ಯನಾರಾಯಣನ ಗಾಯತ್ರಿಯ ಜಪದಿಂದ ಉಪಾಸನೆ ಏನು ಮಾಡ್ತೇವೆ ಅದರ ಮೂಲಕ ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಸೂರ್ಯ ಅನ್ನುವ ಶಬ್ದವನ್ನ ಶಾಸ್ತ್ರಕಾರರು ಹೇಳ್ತಾರೆ. ತಾವು ಸಂಧ್ಯಾ ಕಾಲದ ಒಂದು ಮಹತ್ವದ ಬಗ್ಗೆ ಹೇಳ್ತಾ ಇದ್ರಿ, ಸಂಧ್ಯಾ ವಂದನೆ ಮಾಡ್ತೀವಿ ಅಂತ. ಈಗ ವೇದಗಳಲ್ಲಿ ನಮಗೆ ಮುಖ್ಯವಾಗಿ ನಾವು ಗಾಯತ್ರಿ ಮಂತ್ರ ಉಪಾಸನೆ ಮಾಡ್ತೀವಿ. ಇದೇ ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಮಂತ್ರ ಜಪ ಮಾಡ್ತೀವಿ. ಅದರಲ್ಲಿ ಸವಿತಾ ಸೂರ್ಯನ ಕುರಿತು ಮಾಡೋದು, ಮೊದಲು ಆ ಸೂರ್ಯ ಭಗವಂತನ ಒಳಗಡೆ ಇರೋ ಈ ವೇದಕ್ಕೂ ಮತ್ತೆ ಈ ಗಾಯತ್ರಿ ಮಂತ್ರಕ್ಕೂ ಈ ಸೂರ್ಯನಿಗೂ ಏನ್ ಕನೆಕ್ಷನ್? ನಾವು ಏನು ಉಪಾಸನೆ ಮಾಡ್ತೀವಿ? ಇಲ್ಲಿ ಸೂರ್ಯನ ಉಪಾಸನೆ ಮಾಡ್ತೀವ, ಇಲ್ಲ ಒಳಗಡೆ ಇರೋ ಭಗವಂತ ನೀವು ಹೇಳಿದ್ರಿ ಸೂರ್ಯ ನಾರಾಯಣನ ಉಪಾಸನೆ ಮಾಡ್ತೀವ, ಇದನ್ನ ಸೂರ್ಯನ ಮೂಲಕನೇ ಮಾಡ್ತೀವಿ? ಇದರದ್ದು ಹೆಚ್ಚಿನ ವಿಷಯ ತಿಳ್ಕೋಬೇಕು ಅಂದ್ರೆ ಆ ವೇದಗಳಲ್ಲಿ ಅವನ ಮಹತ್ವ ಏನು, ಸೂರ್ಯ ತತ್ವದ ಮಹತ್ವ, ಅದು ಗಾಯತ್ರಿ ಮಂತ್ರದ ಮೂಲಕ ಬಂದಿದೆ ನಮ್ಗೆ. ಅದ್ರ ಬಗ್ಗೆ ತಾವು ತಿಳಿಸ್ಕೊಡೋದು. ಅನೇಕ ಮಂತ್ರಗಳಲ್ಲಿ ಸೂರ್ಯನ ಪ್ರಾಧಾನ್ಯವನ್ನ ವೇದಗಳು ಉಪಾಸನೆ ಮಾಡ್ಲಿಕ್ಕೆ ನಮಗೆ ದಾರಿಯನ್ನು ಹಾಕಿಕೊಟ್ಟಿದೆ. ಆ ಕೃಷ್ಣೇನ ರಜ ವರ್ತಮಾನ ಅನ್ನುವ ನವಗ್ರಹದಲ್ಲಿ ಬಹಳ ಪ್ರಸಿದ್ಧವಾದ ಮಂತ್ರ. ಅವನು ರಥದಲ್ಲಿ ಕುಳಿತು ಇಡೀ ಜಗತ್ತಿನ ಎಲ್ಲ ಕಡೆಗೆ ಬೆಳಕನ್ನು ಚೆಲ್ಲುವುದಕ್ಕಾಗಿ ಅರುಣನನ್ನು ಮುಂದಿಟ್ಟುಕೊಂಡು ಸಾಕ್ತಾ ಹೋಗ್ತಾನೆ ಅಂತ. ಮುಖ್ಯವಾಗಿ ಗಾಯತ್ರಿಯಲ್ಲಿ ಹೇಳುವಾಗಲೂ ಅಲ್ಲಿ ಸವಿತುಹು ಭರ್ಗಃ ಅಂತ ಹೇಳುದು. ಸವಿತುಹು ವರೇಣ್ಯಂ ಸವಿತುಹು ಭರ್ಗಃ ಅಂತ. ಸವಿತಾ ಅಂತ ಸೂರ್ಯನಿಗೆ ಹೆಸರು. ಅಂದ್ರೆ ಅದು ಮೇಲ್ನೋಟಕ್ಕೆ ಇಡೀ ಜಗತ್ತಿನಲ್ಲಿ ಸೂರ್ಯ ಉದಯ ಆದ್ಮೇಲೆ ಎಲ್ಲ ಚಟುವಟಿಕೆಗಳು ಹೆರುತ್ತವೆ, ಅದರಿಂದಾಗಿ ಪ್ರಧಾನ ವಸ್ತುಗಳೆಲ್ಲ ಚಟುವಟಿಕೆಗೆ ಬರ್ತವೆ, ಅದರಿಂದಾಗಿ ಅದನ್ನು ಸವಿತಾ ಅಂತ ಅರ್ಥ. ಆದರೆ ನಿಜವಾಗಿ ಭಗವಂತನಿಗೆ ಆ ಹೆಸರು ಇರುವುದು ಪ್ರಸವಿತ. ಆದರೆ ಸೂರ್ಯನ ಮೂಲಕ ಸೌರಶಕ್ತಿಯನ್ನು ಲೋಕಕ್ಕೆ ಕೊಡುವವನು ಅವನೇ. ಆದ್ರಿಂದಾಗಿ ಧ್ಯೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತ ಶಂಖ ಚಕ್ರ. ಕೈಯಲ್ಲಿ ಶಂಖ ಮತ್ತು ಚಕ್ರವನ್ನು ಹಿಡಿದ, ಚೆನ್ನಾಗಿ ಪದ್ಮಾಸನದಲ್ಲಿ ಕುಳಿತ, ನಗುಮುಖದ, ಮೈಯೆಲ್ಲ ಬಂಗಾರದ ಬಣ್ಣದಿಂದ ಕೂಡಿದ, ಚಂದದ ಹಾರ, ತೋಳಿಗೆ ತೋಳ್ಬಂದಿ, ಕೈಗೆ ಕಡಗ, ತಲೆ ಮೇಲೆ ಕಿರೀಟ, ಇನ್ನು ಅನೇಕ ರೀತಿಯ ಆ ಸೌಂದರ್ಯವನ್ನ ಹೆಚ್ಚಿಸುವ ಆಭರಣಗಳಿಂದ ಕೂಡಿದಂತಹ ಸೂರ್ಯಮಂಡಲದ ಮಧ್ಯವರ್ತಿಯಾಗಿ ಇರುವಂತಹ ನಾರಾಯಣನೇ ಆ ನಮಗೆ ಉಪಾಸನೆಗಿರುವಂತಹ ಮುಖ್ಯ ತತ್ವ. ಆ ತತ್ವವನ್ನ ಆ ಹೊತ್ತಿಗೆ ಯಾಕೆ ಉಪಾಸನೆ ಮಾಡಬೇಕು ಅಂದ್ರೆ ಕಾಲೇ ಸಂಧ್ಯಾಂ ಪ್ರಕುರ್ವೀತ ಅಂತ. ಅಂದ್ರೆ ಸೂರ್ಯೋದಯದಿಂದ ಸುಮಾರು 4 ಗಳಿಗೆ ಹಿಂದೆ 96 ನಿಮಿಷ, ಸೂರ್ಯೋದಯ ಆದ್ಮೇಲೆ ಸುಮಾರು 2 ಗಳಿಗೆ 48 ನಿಮಿಷ, ಈ ಇಷ್ಟು ಅಂತರದಲ್ಲಿ ಆ ಸೂರ್ಯನ ಉದಯದ ಕಾಲದಲ್ಲಿ ಅನೇಕ
ಅದು ಬ್ರಾಹ್ಮಿ ಮುಹೂರ್ತ ಅಂತ. ಬ್ರಾಹ್ಮ ಮುಹೂರ್ತ ಅಂದ್ರೆ ಬ್ರಹ್ಮನಿಂದ ಅಭಿಮನ್ಯವಾದ ಕಾಲ. ಯಾಕೆ ಬ್ರಹ್ಮ ಅಂದ್ರೆ ಚೇತನದ ದೇವತೆ, ಬ್ರಹ್ಮ ಅಂದ್ರೆ ಚಿತ್ತದ ದೇವತೆ. ಚಿತ್ತ ಅಂದ್ರೆ ನೆನಪು, ಚೇತನ ಅಂದ್ರೆ ಜೀವ. ಈ ಜೀವಕ್ಕೂ ನೆನಪಿಗೂ ಸಂಬಂಧಪಟ್ಟ ಎಲ್ಲ, ಮನುಷ್ಯ ಅಂದ್ರೆ ಏನ್ ಹೇಳಿ, ನೆನಪಿನಿಂದ ಇರುದವನು. ಅವನಿಗೆ ನೆನಪು ಅನ್ನೋದೊಂದು ಇರ್ಲಿಲ್ಲ ಅಂದ್ರೆ ಮನುಷ್ಯನೇ ಆಗ್ತಿರ್ಲಿಲ್ಲ ಅವನು. ಯಾಕೆಂದ್ರೆ ನಿನ್ನೆದ್ದನ್ನ ನಾನು ನಿಮ್ಮ ಹತ್ರ ಮಾತಾಡಿ ಇವತ್ತು ನಾನು ಮತ್ತೆ ಫ್ರೆಶ್ ಆಗಿ ನೀವು ಯಾರು ಅಂತ ಕೇಳಿದ್ದಿದ್ರೆ ಈ ಸಂಬಂಧ ಉಳಿತಿತ್ತ, ಈ ನಗು ಇರ್ತಿತ್ತ, ಈ ಖುಷಿ ಇರ್ತಿತ್ತ? ಹಾಗಾಗಿ ಮನುಷ್ಯನಿಗೆ ಸುಖ, ಆನಂದ, ಸಂತೋಷ, ಜ್ಞಾನದ ಬೆಳವಣಿಗೆ ಅಥವಾ ಯಾವುದೇ ಜಗತ್ತಿನ ಚಟುವಟಿಕೆಯ ಬೆಳವಣಿಗೆಗೆ ಕಾರಣ ನೆನಪು. ಆ ನೆನಪನ್ನು ಕೊಡುವ ಶಕ್ತಿ ಬ್ರಹ್ಮ, ಅದು ಚೇತನ ಶಕ್ತಿ, ಚಿತ್ತಶಕ್ತಿ. ಆ ಚಿತ್ತಶಕ್ತಿಯ ಕಾಲದಲ್ಲಿ ನಾವು ಸೂರ್ಯನ ಮೂಲಕ, ಯಾಕೆಂದ್ರೆ ಸೂರ್ಯ ಅಂದ್ರೆ ಇನ್ನೊಂದು ತಿಳ್ಕೊಳ್ಬೇಕಾದ್ದೇನು ಅಂದ್ರೆ ಎಲ್ಲ ದೇವತೆಗಳ ಮುದ್ದೆ. ಅದು ಮುದ್ದೆ ಅಂದ್ರೆ ಎಲ್ಲಾ ದೇವತೆಗಳನ್ನೂ ಕೂಡ ನಾವು ಸೂರ್ಯನಲ್ಲಿ ಅನುಸಂಧಾನ ಮಾಡ್ಲಿಕ್ಕಿದೆ. ದೇವತೆಗಳೆಲ್ಲ ಅಲ್ಲೇ ನೆಲೆ ನಿಂತು ನಮಗೆ ಅನುಗ್ರಹ ಮಾಡುವುದು. ಅಲ್ಲಿ ರುದ್ರದೇವನ ಸನ್ನಿಧಾನ ಇದೆ, ಚತುರ್ಮುಖನ ಸನ್ನಿಧಾನ ಇದೆ, ಪ್ರಾಣನ ಸನ್ನಿಧಾನ ಇದೆ, ಇಂದ್ರನ ಸನ್ನಿಧಾನ ಇದೆ, ಭಾರತೀಯ ಸನ್ನಿಧಾನ ಇದೆ, ಸರಸ್ವತಿಯ ಸನ್ನಿಧಾನ ಇದೆ. ಹೀಗೆ ಸೂರ್ಯ, ನೀವು ಯಾವುದೆಲ್ಲ ಮುಖ್ಯವಾಗಿ ಜೀವನದಲ್ಲಿ ತತ್ವಗಳನ್ನು ಅನುಸಂಧಾನ ಮಾಡಲೇಬೇಕು, ಈ ಎಲ್ಲ ತತ್ವಗಳ ಒಟ್ಟಿಗೆ ಮುದ್ದೆ ಬಿದ್ದ ರಾಶಿ ಅದು. ಅಲ್ಲಿ ನಾವು ಪ್ರಧಾನವಾಗಿ ಈ ಎಲ್ಲ ದೇವತೆಗಳ ಪರಿವಾರದ ನಾಯಕನಾಗಿ ನಾರಾಯಣನನ್ನು ಚಿಂತಿಸುವುದಕ್ಕೆ ಆ 2 ಹೊತ್ತಿನಲ್ಲಿ ಸಂಧ್ಯಾಕಾಲದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳುವುದು. ಹಾಗಾಗಿ ಚಟುವಟಿಕೆಯಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಗಳಿಗೂ ಬೆಳವಣಿಗೆಗೆ ಕಾರಣನಾಗಿ ಸೂರ್ಯನಲ್ಲಿಯೇ ಯೋ ದೇವ ಸವಿತಾ ಅಸ್ಮಾಕಂ ಧಿಯ ಬುದ್ಧಿಗಳ ಧರ್ಮಾದಿ ಗೋಚರ, ಧರ್ಮಕ್ಕೆ ಚೆನ್ನಾಗಿ ನಮಗೆ ಧರ್ಮದ ತಿಳಿವಿಗೆ ಬೇಕಾಗುವಂತೆ ನಮ್ಮನ್ನ ಪ್ರಚೋದಿಸುವವನು. ಪ್ರೇರಯೇ ತಸ್ಯ ತದ್ಭರ್ಗ, ಅವನ ಕಿರಣಗಳಿಂದ ಏನು ಜಗತ್ತಿನ ಸುಡುವ ಶಕ್ತಿ ಇದೆ, ಅದು ನಮ್ಮ ಸುಡುವುದು ಅಂದ್ರೆ ಅದು ಬೆಂಕಿ ಸುಟ್ಟ ಹಾಗೆ ಸುಡುವುದಲ್ಲ. ನಮ್ಮ ಒಳಗೆ ಇರುವಂತಹ ಅನೇಕ ಬೇಡದ ಸಂಗತಿಗಳನ್ನು ಸುಟ್ಟು ಚೈತನ್ಯ ಶಕ್ತಿಯನ್ನ ನರಮಂಡಲಗಳಿಗೆ ಕೊಟ್ಟು ನಮ್ಮನ್ನ ಮುಂದೆ ಸಾಗಿಸುವಂಥವನಾದ್ರಿಂದಾಗಿ ತದ್ಭರ್ಗ ಪ್ರೇರೆಯೇ ತದ್ವರೆಣ್ಯಂ ಉಪಾಸ್ಮಹೆ ಅಂತ ಎಲ್ಲಾ ಜೀವರಾಶಿಗಳಿಗೂ ಕೂಡ ಶ್ರೇಷ್ಠವಾಗಿ ಸ್ತುತ್ಯನಾಗಿ, ಜೀವರಾಶಿಗಳಿಂದ ಸ್ತುತ್ಯನಾಗಿರುವಂತಹ ಭಗವಂತನನ್ನು ಉಪಾಸ್ಮಹೆ, ನಾನು ಉಪಾಸಿಸುತ್ತೇನೆ ಅಂತ ಆ ಮಂತ್ರದ ಒಟ್ಟು ತಾತ್ಪರ್ಯ. ಅದೇ ಅಭಿಪ್ರಾಯವನ್ನ ಗಾಯತ್ರಿಯಲ್ಲೂ ಹೇಳುವುದು. ತತ್ಸವಿತುಃ ವರೇಣ್ಯಂ, ಸವಿತುಃ ತದ್ವರೇಣ್ಯಂ, ಭರ್ಗಃ ದೇವಸ್ಯ ತದ್ಭರ್ಗಃ ಧೀಮಹಿ. ಧೀಮಹಿ ಅಂದ್ರೆ ಧೇನಿಸುತ್ತೇನೆ. ಏನಂಧೇನಿಸುತ್ತೇನೆ? ಸವಿತುಃ ಭರ್ಗಃ, ಸವಿತೃವಿನ ಭರಣಗಮನ ಕರ್ತೃಕವಾದಂತಹ ಸುಡುವ ಅಥವಾ ಎಲ್ಲವನ್ನು ತನ್ನೆಡೆಗೆ ಸೆಳೆಯುವ ಆಕರ್ಷಕ ಶಕ್ತಿಯನ್ನ ನಾನು, ಎಲ್ಲದಕ್ಕಿಂತ ಹಿರಿಯ ತತ್ವ, ಎಲ್ಲರಿಗಿಂತ ಹೆಚ್ಚು ಸ್ತುತ್ಯನಾದವನು ಅಂತ ನಾನು ಧೀಮಹಿ. ಎಂಥ ಭಗವಂತ ಅಂತ ಹೇಳುವುದಕ್ಕೆ ಧಿಯಃ ಯಹ ನಃ ಪ್ರಚೋದಯಾತ್ ತದ್ಧೀಮಹಿ. ಯಾರ ಶಕ್ತಿ ಅನ್ನೋದು ಸಕಲ ಜೀವರಾಶಿಗಳ ಬುದ್ಧಿಗಳನ್ನ ಪ್ರಚೋದಿಸುತ್ತೋ ಆ ಸವಿತ್ರವಲ್ಲಿ ನಿಂತಿರುವಂತಹ ನಾರಾಯಣನ ರೂಪವನ್ನು ನಾನು ಧೇನಿಸುತ್ತೇನೆ ಅಂತ. ಇದು ಜಗತ್ತಿನಲ್ಲಿ ಯಾರೆಲ್ಲ ಸೂರ್ಯನನ್ನು ನೋಡ್ತಾರೋ ಅವರು ಎಲ್ಲರೂ ಕೂಡ ಈ ಪ್ರಾರ್ಥನೆ ಮಾಡಬೇಕು. ಇದು ವಿಶ್ವಗೀತೆ. ಇದು ಗಾಯತ್ರಿ ಅನ್ನೋದು ಯಾರೋ ಒಬ್ಬರ ಒಂದು ವರ್ಗದ ಗೀತೆ ಅಲ್ಲ. ಅದು ವಿಶ್ವದಲ್ಲಿ ಯಾರೆಲ್ಲ ಸೂರ್ಯನಿಂದ ಉಪಕೃತರೋ ಎಲ್ಲರೂ ಸೂರ್ಯನನ್ನು ಉಪಾಸನೆ ಮಾಡ್ಲಿಕ್ಕೆ ಇರುವಂತದ್ದಾದ್ರಿಂದಾಗಿ ರಥಸಪ್ತಮಿ ಅಂತ ಅನ್ನೋದು ಬೇರೆ ಬೇರೆ ಮುಖಗಳಲ್ಲಿ ಜಗತ್ತಿನ ಎಲ್ಲಾ ಕಡೆ ಒಂದೊಂದು ಬೇರೆ ಬೇರೆ ಸ್ವರೂಪದಲ್ಲಿ ಇದು ಉಪಾಸನೆಗೆ ಒಳಪಡುತ್ತೆ. ಅದರಿಂದಾಗಿ ನಾವು ವೈದಿಕ ಪರಂಪರೆಯಲ್ಲಿ ಬಂದವರಿಗೆ ಹೆಚ್ಚು ಅರ್ಥವತ್ತಾದ, ಅವನಿಂದ ಉಪಕಾರ ಆಗುವ ಅನೇಕ ಮುಖಗಳನ್ನು ತಿಳಿದು ಮಾಡುವ ಅವಕಾಶ ಇದೆ ಅನ್ನೋದು ಒಂದು ಹೆಗ್ಗಳಿಕೆ ಅಷ್ಟೇ. ಆಚಾರ್ಯ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಈ ಎಸ್ಪೆಷಲಿ ಗಾಯತ್ರಿ ಮಂತ್ರದ ಒಂದು ಅರ್ಥಪೂರ್ಣವಾದ ಒಂದು ಅನುಸಂಧಾನ ನೀವು ನಮ್ಗೆ ತಿಳಿಸಿದ್ರಿ. ಈಗ ಇನ್ನೊಂದಷ್ಟು ಪ್ರಶ್ನೆಗಳಿದೆ ಈ ಸೂರ್ಯನ ಬಗ್ಗೆ. ನಾವು ಯೋಚನೆ ಮಾಡೋದಾದರೆ ಬಹಳಷ್ಟು ಜನ ಈ ಸಾಮಾನ್ಯವಾಗಿ ಹೆಚ್ಚು ವೈದಿಕ ಪರಂಪರೆ ಎಲ್ಲ ಗೊತ್ತಿಲ್ಲದೆ ಇರೋರು ಈ ಆದಿತ್ಯರು ಅಂದರೆ 12 ಜನ ಆದಿತ್ಯರು, 12 ಸೂರ್ಯರು ಬರ್ತಾರೆ. ಬೇಕಾದಷ್ಟು ಜನ ಹೇಳ್ತಾರೆ ಈ ಪ್ರಳಯ ಆದಾಗ ಒಟ್ಟಿಗೆ 12 ಜನ ಸೂರ್ಯ ಒಟ್ಟಿಗೆ ಕಾಣಿಸ್ಬಿಡ್ತಾರೆ ಅಂತ. ಇದನ್ನೆಲ್ಲ ಈ ಕೆಲವರು ಈ ವೆಸ್ಟರ್ನ್ ಸೀರೀಸು, ನೆಟ್ಫ್ಲಿಕ್ಸ್ ಸೀರೀಸ್ ಮಾಡೋರೆಲ್ಲ ಅಲ್ಲಿ 3 ಸೂರ್ಯನ ತೋರಿಸೋದು, ಅದೇನೋ ರೆಡ್ ಲೈಟ್ ಬಂತು ಅನ್ನೋದು. ಅಂದರೆ ಹೆಚ್ಚು ಈ 12 ಸೂರ್ಯ ಇದ್ದಾರಾ, ಒಬ್ಬ ಸೂರ್ಯ ಇದ್ದಾರಾ? ಮತ್ತು ಈ ಸೂರ್ಯನ ಬಗ್ಗೆ ಬಹಳಷ್ಟು ಈ ಪುರಾಣಗಳಲ್ಲಿ ಕಥೆಗಳಿದೆ. ಅಂದರೆ ಆ ಸೂರ್ಯ ಗಂಡ ಹೆಂಡತಿ ಜಗಳ, ಮತ್ತು ಅವನ ಮಕ್ಕಳು ಯಮ, ಆ ಶನಿ, ಇವ್ರಿಗಿರುವಂತಹ ಜಗಳಗಳು. ಇದಕ್ಕೆ ನಾವು ಏನೋ ಗಂಡ ಹೆಂಡತಿ ಜಗಳಾಡ್ತೀವಿ ಮನೆಯಲ್ಲಿ, ಅಪ್ಪ ಮಕ್ಕಳು ಜಗಳಾಡ್ತೀವಿ, ಅಣ್ಣ ತಮ್ಮರು ಜಗಳಾಡ್ತೀವಿ. ಇದು ಏನು ಈ ಪುರಾಣದಲ್ಲಿ ಬರೋ ಕಥೆಗಳಿಗೆ ಅದು ಎಕ್ಸಾಕ್ಟ್ಲಿ ಏನು ಅಂತ ನೀವು ಸಂಕ್ಷಿಪ್ತವಾಗಿ, ಜೊತೆಗೆ ಈ 12 ಜನ ನಾವು ತಾರತಮ್ಯದಲ್ಲಿ ನೋಡೋದಾದ್ರೆ ಸೂರ್ಯನ ಸ್ಥಾನ ಏನು ಅಂತ, ಮತ್ತೆ ಈ 12 ಸೂರ್ಯರಿದಾರ, ಒಬ್ಬರೇ ಸೂರ್ಯ ಇದ್ದಾನ, ಈ ಸೂರ್ಯನ ಸ್ಥಾನ ಏನು, ಮತ್ತೆ ಈ ಪುರಾಣದಲ್ಲಿ ಬರುವಂತಹ ಈ ಸೂರ್ಯನ ವಿಷಯ ಏನು?
ಈಗ ದ್ವಾದಶ ಆದಿತ್ಯರು ಅಂತ ಕರೀತಾರೆ, ದ್ವಾದಶ ಸೂರ್ಯರು ಅಂತ ಕರೆಯುವುದಿಲ್ಲ ಶಾಸ್ತ್ರದಲ್ಲಿ, ಎಲ್ಲೇ ಬೇಕಾದ್ರೂ ಗಮನಿಸಿ. ಅಂದ್ರೆ ಏನರ್ಥ, ಅದೇ ಹೇಳಿದ್ ನಾನು, ಈ ಪ್ರಶ್ನೆಗಳು ಯಾಕೆ ಬರ್ತಾವೆ ಗೊತ್ತಾ, ನಮಗೆ ಆದಿತ್ಯ ಶಬ್ದದ ಅರ್ಥ ಗೊತ್ತಿಲ್ಲ. ಆದಿತ್ಯ ಅಂದ್ರೆ ಅದಿತಿಯ ಮಕ್ಕಳು, ಅದಿತಿಗೆ 12 ಜನ ಮಕ್ಕಳು, ಅವರೆಲ್ಲರೂ ಆದಿತ್ಯರು. ಅದರಲ್ಲಿ ಸೂರ್ಯ ಒಬ್ಬ, ಈ ಬೆಳಗುವ ಸೂರ್ಯ ಒಬ್ನೇ. ಉಳಿದವರೆಲ್ಲ ವಿವಸ್ವಾನ್, ಅರ್ಯಮ, ಪೂಷ, ಧಾತ, ಭಗಹ ಅಂತ 12 ಜನ ಏನಿದ್ದಾರೆ, ಇವರೆಲ್ಲರೂ ಬೇರೆ ಬೇರೆ ಸ್ತರದಲ್ಲಿ ಬೇರೆ ಬೇರೆ ಲೋಕದ ಕಾರ್ಯಗಳನ್ನು ಮಾಡ್ಲಿಕ್ಕೋಸ್ಕರ ದೇವತೆಗಳೇ ಬೇರೆ. 12 ಜನ ಬೇರೆ ಬೇರೆ ದೇವತೆಗಳು. ಅದರಲ್ಲಿ ಕೊನೆಯವನು ವಿಷ್ಣುವೇ, ಉರುಕ್ರಮ ಅಂತ. ವಾಮನನಾಗಿ ಬಂದ ಅದಿತಿಯ ಕೊನೆಯ ಮಗ ಅಲ್ವಾ, ಅಜಗನ್ಯ ಜಗನ್ಯಜಃ ಅಂತ ಭಾಗವತ ಹೇಳುವಂಥದ್ದು. ಕೊನೆಯಲ್ಲಿ ಹುಟ್ಟಿದ್ರು ಎಲ್ಲರಿಗಿಂತ ದೊಡ್ಡವನು ಅಂತ. ಅಂದ್ರೆ ಎಲ್ಲರಿಗಿಂತ ದೊಡ್ಡವನು ಅಂತ ಹೇಳ್ಬೇಕಾದ್ರೆ 12 ಜನ ಬೇರೆ ಬೇರೆ ಅಲ್ವಾ, ಬೇರೆ ಬೇರೆ ಅಲ್ಲದೆ ಇದ್ರೆ ದೊಡ್ಡವನಾಗುದು ಹೇಗೆ ಸಾಧ್ಯ? ಅದರಲ್ಲಿ ಇಂದ್ರನು ಒಬ್ಬ, ಈ 12 ಆದಿತ್ಯರಲ್ಲಿ ಇಂದ್ರನು ಒಬ್ಬ. ಸೂರ್ಯನಿಗೆ ವಿವಸ್ವಾನ್ ಅಂತ ಹೆಸರು, ಸೂರ್ಯನಿಗೆ ವಿವಸ್ವಾನ್ ಅಂತ ಹೆಸರು. ಎಲ್ಲರಿಗೂ ಆದಿತ್ಯ ಅಂತ ಹೆಸರಿದೆ, ಆದ್ರೆ ಎಲ್ಲರಿಗೂ ಸೂರ್ಯ ಅಂತ ಹೆಸರಿಲ್ಲ. ಇದು ಯಾಕೆ ಸಮಸ್ಯೆ ಬರುತ್ತೆ ಅಂದ್ರೆ, ನಮ್ಗೆ ಆದಿತ್ಯ ಮತ್ತು ಸೂರ್ಯನು ಸಮಾನಾರ್ಥಕವಾದ ಪದ ಅಂತ ತಗೊಂಡು, ಈಗ ಒಡೆಯರ್ ಮಕ್ಕಳೆಲ್ಲ ಒಡೆಯರ್ಗಳು ಇದ್ದ ಹಾಗೆ ಎಲ್ಲರೂ ಆ ಹೆಸರಿನಿಂದ ಕರೆಯಲ್ಪಡ್ತಾರೆ. ಅದರ ಅರ್ಥ ಎಲ್ಲರೂ ಬೆಳಕನ್ನ ಚೆಲ್ಲುವ ಈ ಹೊರಗೆ ಕಾಣುವ ನಕ್ಷತ್ರದ ಸ್ವರೂಪದವರಲ್ಲ. ಅರ್ಯಮ ಬೇರೆ ಕೆಲಸ ಇದೆ, ಧಾತಾನಿಗೆ ಬೇರೆ ಕೆಲಸ ಇದೆ, ವಿಧಾತನಿಗೆ ಬೇರೆ ಕೆಲಸ ಇದೆ, ಇಂದ್ರನೇ ಬೇರೆ, ವಿಷ್ಣು ವಾಮನನಾಗಿ ಬರುವ ಕೆಲಸವೇ ಬೇರೆ. ಹೀಗೆ 12 ಬೇರೆ ಬೇರೆ ವ್ಯಕ್ತಿಗಳೇ ಇರುವುದು. ಅದರಲ್ಲಿ ಒಬ್ಬ ಸೂರ್ಯ, ಅವನ ಮಡದಿ ಸಂಜ್ಞಾ. ಅವನಿಗೆ ಸಂಜ್ಞಾ ಆಗಿ ಇದ್ದಾಗ ಶ್ರಾದ್ದದೇವ ಅಂತ ಒಬ್ಬ ಮನು, ಎರಡನೇದ್ದು ಯಮ ಅಂತ ಒಬ್ಬ ಮಗ, ಯಮುನಾ ಅಥವಾ ಯಮಿ ಅಂತ ಇನ್ನೊಬ್ಳು ಮಗಳು. ಇದು 3 ಜನ ಸಂಜ್ಞೆಯಲ್ಲಿ ಪಡೆದಂತಹ ಮಕ್ಕಳು. ಇದೇ ಸಂಜ್ಞೆ ತನ್ನ ನೆರಳನ್ನ ತನ್ನ ಶಕ್ತಿಯಾಗಿ ಬಿಟ್ಟುಕೊಟ್ಟು ಛಾಯೆಯಾಗಿ ಬರ್ತಾಳೆ. ಇದು ಬೇರೆ ಬೇರೆ ಹೆಂಡತಿ ಅಲ್ಲ, ಇಬ್ಬರೇ ಹೆಂಡತಿಯರಲ್ಲ. ಇದೇ ನಮಗೇನು ಗೊತ್ತಾ, ಈ ಪುರಾಣಗಳನ್ನು ಓದುವಾಗ ಅದರ ಕನ್ನಡದ ಅನುವಾದವನ್ನ ಹೇಗೋ ಮಾಡಿದ್ದನ್ನು ಓದಿ ಅವರು ಸಿನಿಮಾನೋ ಧಾರಾವಾಹಿನೋ ತೆಗೆದು ಜನರ ತಲೆ ಎಲ್ಲ ಗೊಬ್ಬರ ಮಾಡಿ ಬಿಡ್ತಾರೆ. ಆದ್ರೆ ವಸ್ತುತಃ ಛಾಯೆ ಅನ್ನೋದು ಅದೇ ಸೂರ್ಯನ ಹೆಂಡತಿಯಾದ ಸಂಜ್ಞೆಯ ಮತ್ತೊಂದು ರೂಪ. ಆದ್ರೆ ಸಂಜ್ಞಾ ರೂಪವಾಗಿ ಅವಳೊಂದು ಲೋಕಕ್ಕೆ ಒಂದು ಸಂಜ್ಞೆ ಅಂದ್ರೆ ವಿಶೇಷ ಸಂದೇಶವನ್ನ ಹೇಳಿಕ್ಕಿದ್ದದ್ದೇನು ಅಂದ್ರೆ, ಏನೇ ಬೇಸರ ಆದಾಗ ದೊಡ್ಡವರ ಹತ್ರ ನಿರ್ಧಾರ ಕೇಳಿ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಹೋಗ್ಬೇಕು ಹೊರತು ಅವರವರೇ ಇಷ್ಟ ಬಂದಾಗ ಎಲ್ಲೆಲ್ಲೋ ಹೋದ್ರೆ ಜೀವನ ದಾರಿ ತಪ್ಪಿ ಹೋಗುವ ಸಾಧ್ಯತೆ ಇದೆ. ಯಾಕಂದ್ರೆ ತೊಷ್ಟ್ರವತ್ತ ಹೋದಾಗ ಅವನು ನೀನು ಅಲ್ಲಿ ಹೇಳದೆ ಇಲ್ಲಿ ಬರುದು ಹೇಗೆ, ನೀನು ಗಂಡನ ಹತ್ರ ಹೇಳಿ ಬಂದಿದ್ಯಾ ಇಲ್ಲ ಅಂತ, ಮತ್ತೆ ನೀನು ಅಲ್ಲಿಗೆ ಹೋಗು ಅಂತ ವಾಪಸ್ ಕಳಿಸ್ತಾನೆ. ಅವಳು ಅಲ್ಲಿಗೂ ಹೋಗ್ಲಿಕ್ಕಿಲ್ಲದೆ. ಅದಕ್ಕೊಂದು ಕಾರಣ ಏನ್ ಗೊತ್ತಾ, ಕೆಲವೊಂದ್ಸರ್ತಿ ಕಥೆಗಳಲ್ಲಿ ನಮಗೆ ಒಂದು ಕಥಾರೂಪದಲ್ಲಿ ಬರಬೇಕು ಅನ್ನೋದಕ್ಕೆ ಹೇಳುದು ಹೊರತು ನಮ್ಮ ಹಾಗೆ ಮನೆಯಲ್ಲಿರುವ ಸಮಸ್ಯೆಗಳಂತೆ ಸಮಸ್ಯೆ ಅಲ್ಲ. ಅವನ ಶಾಖ ಜಾಸ್ತಿ ಆಯಿತು ಅಂತ ಅವಳು ಹೇಳ್ತಾಳೆ. ಅಂದ್ರೆ ಶಾಖ ಜಾಸ್ತಿ ಆಯಿತು ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಪ್ರತಿಯೊಬ್ಬರಿಗೂ ಅವರ ಮನೆಯಲ್ಲಿ ಸಿಟ್ಟು ಜಾಸ್ತಿ ಆದ್ರೆ ಅವಾಗ ಅವ್ರ ಜೊತೆಗೆ ಇರೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಅವರು ಆದಷ್ಟು ಮರೆಯಾಗಿಯೇ ಇದ್ದು ಕೆಲಸ ಮಾಡ್ತಾರೆ. ಅವ್ರು ಎದುರುಗಡೆಗೆ ಬರುವುದಿಲ್ಲ. ಅದೇ ನೆರಳು, ಅದೇ ಛಾಯೆ. ಅಂದ್ರೆ ಅವ್ರು ಎದುರುಗಡೆನೆ ಯಾವುದಕ್ಕೂ ಮುಖ ಕೊಟ್ಟು ಮಾತಾಡಿ ಕೆಲಸ ಮಾಡುವುದಿಲ್ಲ. ಇರ್ತಾರೆ, ಅವ್ರು ಅಲ್ಲೇ ಇರ್ತಾರೆ, ಆದ್ರೆ ತನ್ನ ನಿಜವಾದ ಛಾಪಿನ ಮೂಲಕ ಇರುವುದಿಲ್ಲ. ಮನೆಯಲ್ಲಿ ಎಲ್ಲವನ್ನು ಲಕಲಕ ಅಂತ ಒಂದು ಲೈವ್ಲಿ ಆಗಿ ಬದುಕುವುದೇನಿದೆ, ಲವಲವಿಕೆ ಏನಿದೆ, ಅದು ಹೊರಟು ಹೋಗುತ್ತೆ ಅಂತ ಅರ್ಥ. ಸಂಜ್ಞೆ ಹೊರಟು ಹೋದ್ಲು ಅಂದ್ರೆ ಛಾಯೆ ರೂಪದಲ್ಲಿ ಇರ್ತಾಳೆ. ಯಥಾ ಪ್ರಕಾರ ಮತ್ತೆ ಅಲ್ಲಿ ಅವಳಿಗೆ ತಪತಿ ಅನ್ನೋ ಒಬ್ಬ ಮಗ, ಶನಿ ಅನ್ನುವಂತಹ ಶನೈಶ್ಚರ ಅಂತ ಕರೀತಾರೆ, ಮತ್ತೊಬ್ಬ ಸಾವರ್ಣಿ ಅಂತ, ಮತ್ತು ಅಲ್ಲಿ 3 ಮಕ್ಕಳಾಗುತ್ತೆ. ಇದರ ಮಧ್ಯದಲ್ಲಿ ಆ ಛಾಯೆ ಸಹಜವಾಗಿ ತನ್ನಲ್ಲಿ ನೇರವಾಗಿ ಹುಟ್ಟಿದ ಮಗುವಿಗೆ ಹೆಚ್ಚು ಒತ್ತು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಆಗ ಯಮನಿಗೆ ಬೇಸರಾಗಿ ಅದನ್ನು ಆಕ್ಷೇಪ ಮಾಡ್ತಾನೆ. ಆಕ್ಷೇಪ ಮಾಡಿದಾಗ ತಂದೆ ಯಥಾ ಪ್ರಕಾರ ಕೇಳ್ತಾನೆ, ಯಾಕೆ ಹೀಗೆ ಅಂತ. ಆಗ ಮರೆಯಲ್ಲಿ ಇದ್ದವಳು ತನ್ನ ನಿಜವಾದ ಲವಲವಿಕೆಯನ್ನು ಬಿಟ್ಟು ಕೊಟ್ಟದರ ಬಗ್ಗೆ ಸತ್ಯ ಹೇಳಿಬಿಡ್ತಾಳೆ. ಹೇಳಿಬಿಟ್ಟಾಗ ಅವನು ಅಂದ್ರೆ ಅದರ ಮೊದಲೇನಾಗುತ್ತೆ ಅಂದ್ರೆ, ಆ ನಡುವೆ ಮಲತಾಯಿ ಧೋರಣೆ ಅನ್ನುವ ಹಾಗೆ ತೋರಿಸಿದ್ದಕ್ಕೋಸ್ಕರ ಅವನು ಕಾಲ್ ತೋರಿಸಿ ಮಾತಾಡ್ತಾನೆ. ಅಂದ್ರೆ ಇದು ದೊಡ್ಡವರಿಗೆ ನಾವು ಎಷ್ಟೇ ತಪ್ಪು ಮಾಡಿದ್ರು ದೊಡ್ಡವರ ಹತ್ರ ನಾವು ಅದನ್ನ ಸರಿ ಮಾಡ್ಕೊಳ್ಬೇಕೇ ಹೊರತು ನಾವು ಆ ದೊಡ್ಡವರನ್ನ ಚಿಕ್ಕ ಸ್ಥಾನದಲ್ಲಿ ನಿಂತು ಆಕ್ಷೇಪ ಮಾಡುವ ಹಾಗಿಲ್ಲ. ಆದ್ರಿಂದಾಗಿ ಅವಳು ಶಾಪ ಕೊಟ್ಟದ್ದು ಅವನ ಕಾಲು ಅಂದ್ರೆ ಹುಳ ಹಿಡಿಯುವುದು ಅಂತ ಏನೋ ಶಾಪ ಕೊಡ್ತ, ಶನೈಶ್ಚರನಿಗಲ್ಲ ಯಮನಿಗೆ ಶಾಪ ಸಿಗುತ್ತೆ. ಶಾಪ ಸಿಕ್ಕಿದಾಗ ಆಮೇಲೆ ತಂದೆ ಹತ್ರ ಹೋಗ್ತಾನೆ, ಸಮಸ್ಯೆ ಬಂದ ಮೇಲೆ. ಆಗ ತಂದೆ ಹೇಳ್ತಾನೆ, ನಾನ್ ದೊಡ್ಡವ್ರು ಇರ್ಬೇಕಾದ್ರೆ ನೀವು ಏನ್ ಜಗಳ ಆಡುದು, ದೊಡ್ಡವರ ಹತ್ರನೇ ಮಾತಾಡಿ ಸರಿ ಮಾಡ್ಬೇಕು ಹೊರತು ನೀವು ಮಾತಾಡಬಾರ್ದು ಅಂತ. ಹಾಗೆ ಅವಳು ಯಮನಿಗೆ ಒಂದು ಶಾಪ ಆಗುತ್ತೆ, ಮತ್ತೆ ಪರಿಹಾರ ಮಾಡ್ತಾನೆ ಸೂರ್ಯ. ಇದರ ನಂತರ ಏನಾಗುತ್ತೆ ಅಂದ್ರೆ, ಹಾಗಾದ್ರೆ ಲವಲವಿಕೆ ಎಲ್ಲಿ ಹೋಯ್ತು, ಅದು ಬೇಕು ವಾಪಸ್ ಮನೆಯಲ್ಲಿ. ಅದಕ್ಕೋಸ್ಕರ ಅದನ್ನ ಹುಡ್ಕೊಂಡು ಹೋದ್ರೆ ಅಷ್ಟೊತ್ತಿಗೆ ಅದು ರೂಪ ಬದಲಾಯಿಸಿ ಒಂದು ತಪಸ್ಸು ಮಾಡುತ್ತಾ, ಅಂದ್ರೆ ಆ
ಅಂದ್ರೆ ಪ್ರಾಪಂಚಿಕ ನೆಲೆಗಿಂತ ಸ್ವಲ್ಪ ಆಂತರಂಗಿಕವಾದ ಪ್ರಪಂಚದ ಕಡೆಗೆ ಹೋಗ್ಲಿಕ್ಕೋಸ್ಕರ ಅದು. ಯಾಕೆಂದ್ರೆ ದೇವತೆಗಳಿಗೆ ಅನೇಕ ರೂಪ ಇದೆ. ನಮ್ಗೇನ್ ತಲೆಯಲ್ಲಿ ಅಂದ್ರೆ ನಾನು ಇಲ್ಲಿದ್ದೇನೆ ಅಂದ್ರೆ ಅಲ್ಲಿ ನಾನಿಲ್ಲ. ನಾವು ದೇವತೆಗಳ ಚಿಂತನೆ ಹೀಗೆ ಮಾಡಿ ನಮ್ಮ ಪ್ರಕಾರ ಯೋಚನೆ ಮಾಡಿ ಅದು ಬೇರೆ ಅಂತ ಅನ್ಕೊಳ್ತೇವೆ. ವಸ್ತುತಃ ದೇವತೆಗಳಿಗೆ ಈಗ ನೋಡಿ, ಮಹಾಭಾರತದಲ್ಲಿ ಯಮನೇ ಒಂದು ಕಡೆಯಲ್ಲಿ ಯುಧಿಷ್ಠಿರನಾಗಿ, ಒಂದು ಕಡೆ ವಿದುರನಾಗಿ, ಇನ್ನೊಂದು ಕಡೆ ಯಕ್ಷನಾಗಿ, ಮತ್ತೊಂದು ಕಡೆ ಜಿಂಕೆಯಾಗಿ, ಮತ್ತೊಂದು ಕಡೆ ಆ ಏನು ನಾಯಿಯಾಗಿ, ಮತ್ತೊಂದು ಕಡೆ ಜಾಂಬವಂತನಾಗಿ ಕಾಣಿಸ್ತಾನೆ. ಮಹಾಭಾರತದಲ್ಲಿ ಜಾಂಬವಂತನು ಆ ಕೃಷ್ಣನ ಜೊತೆಗೆ ಯುದ್ಧ ಮಾಡುವಾಗ ಬರ್ತಾನಲ್ಲ, ಯಮನೇ 6 ಕಡೆ ಕಾಣಿಸ್ತಾನೆ ನಮಗೆ, ಒಬ್ಬನೇ. ಮತ್ತೆ ಮೂಲ ರೂಪದಲ್ಲಿ ಅಲ್ಲಿ ಯಥಾ ಪ್ರಕಾರ ಶಿಕ್ಷೆ ಕೊಡುವುದು ಅವನು ಅಲ್ಲಿ 2 ರೂಪ, ಮತ್ತೆ ಯಮ ಮತ್ತು ಧರ್ಮ ಅಂತ. ಸಜ್ಜನರನ್ನು ಸ್ವೀಕರಿಸಲಿಕ್ಕೆ ಧರ್ಮ ರೂಪದಿಂದ ಬರ್ತಾನೆ, ದುಷ್ಟರನ್ನು ನಿಗ್ರಹ ಮಾಡ್ಲಿಕ್ಕೆ ಯಮ ರೂಪದಿಂದ ಬರ್ತಾನೆ. ಹೀಗೆ ಇಷ್ಟೂ ರೂಪಗಳು ಎಟ್ ಎ ಟೈಮ್ ಕೆಲಸ ಮಾಡ್ತಾ ಇರ್ತವೆ. ಇದು ದೇವತೆಗಳ ಸಾಂಶ ರೂಪದ ವಿಶೇಷ ಚಿಂತನೆ. ಹಾಗೆ ಈ ಸಂಜ್ಞೆಯು ಕೂಡ ಮತ್ತೊಂದು ರೂಪದಿಂದ ಒಂದು ಒಡವ ಅಂದ್ರೆ ಒಂದು ಕುದುರೆ ರೂಪದಲ್ಲಿ ತಪಸ್ಸು ಮಾಡ್ತಿರ್ತಾಳೆ. ಆಗ ಅವಳನ್ನ ರಮಿಸ್ಲಿಕ್ಕೋಸ್ಕರ ಕುದುರೆಯೂ ಕೂಡ ಅಂದ್ರೆ ಸೂರ್ಯನು ಕೂಡ ಅವನಿಗೆ ಒಂದು ಕುದುರೆ ರೂಪ ಇದೆ. ಆದ್ರಿಂದ ಆಗ ಕುದುರೆ ರೂಪದಿಂದ ಹೋಗಿ ಅವಳನ್ನ ರಮಿಸಿ ಅಲ್ಲಿ ಮೂಗಿನಿಂದ ಇಬ್ರು ಹುಡ್ತಾರೆ. ಅವಳು ಜೋರಾಗಿ ಬಂದ ನನ್ನ ಗಂಡ ಅನ್ನೋ ಸಂತೋಷದ ನಿಟ್ಟುಸಿರು ಬಿಟ್ಟಾಗ ದೇವತೆಗಳದ್ದು ಹೇಗೆ ಅಂದ್ರೆ ಅವ್ರು ಏನ್ ಚಟುವಟಿಕೆ ಮಾಡಿದ್ರು ಅದೊಂದು ಸೃಷ್ಟಿ ಆಗುತ್ತೆ. ಈಗ ತುಂಬಾ ಚೆನ್ನಾಗಿ ಹಾಡ್ಲಿಕ್ಕೆ ಬರೋನು ಹೇಗೆ ಗುನುಗಿದ್ರು ಅದರೊಂದು ರಾಗ ಇರುತ್ತೆ. ಒಬ್ಬ ಚೆನ್ನಾಗಿ ಚಿತ್ರ ಬಿಡಿಸೋನಿಗೆ ಏನ್ ಗೀಚಿದ್ರು ಅದ್ರೊಂದು ಚಂದದ ಚಿತ್ರ ಇರುತ್ತೆ. ಅವ್ನು ಕೆಟ್ಟದಾಗೇ ಬೇಕು ಅಂತ ಹಾಳು ಮಾಡ್ಬೇಕು ಅಂತ ಕೆಟ್ಟ ಸೈನ್ ಬರೆದ್ರು ಅದ್ರಲ್ಲಿ ಒಂದು ಕಲೆ ಇರುತ್ತೆ. ಹಾಗೆ ದೇವತೆಗಳ ಸೃಷ್ಟಿಯಲ್ಲಿ ಅವಳು ನಿಟ್ಟುಸಿರು ಬಿಟ್ಟದ್ದು ಕೂಡ ದಸರಾ ಮತ್ತು ನಾಸತ್ಯ ಅನ್ನೋ ಇವರು ಅಶ್ವಿ ದೇವತೆಗಳು ಹುಟ್ಟುತ್ತಾರೆ. ಹಾಗಾಗಿ ಅವರಿಗೆ ಅಶ್ವಿಗಳು ಅಂತ ಹೆಸರು. ಅಶ್ವಿ ಅಂದ್ರೆ ಅಶ್ವದ ರೂಪ ಉಳ್ಳವರು ಅಂತ ಅರ್ಥ. ಅವರು ನಮ್ಮ ಘ್ರಾಣದ ದೇವತೆಗಳು. ಅದರಿಂದಾಗಿ ಇವರು ಮೂಗಿನಿಂದ ಹುಟ್ಟಿದ್ರಿಂದಾಗಿ ಅವರು ಮೂಗಿನ ದೇವತೆಗಳು. ಅಂದ್ರೆ ಹೀಗೆ ಅದು ಎಲ್ಲ ಸಂಕೇತದ ಕಥೆಯಾಗಿ ಅದನ್ನ ತಗೊಳ್ಬೇಕು ಹೊರತು ಮನೆಯ ಜಗಳದ ಹಾಗೆ ತಗೊಂಡ್ರೆ ಬಹಳ ಅಪಾಯ. ಮತ್ತೆ ಯಮನಿಗೆ ಮತ್ತೆ ಸೂರ್ಯನಿಗೆ ಎಂದೂ ಕೂಡ ವೈಮನಸ್ಸಿ ಇಲ್ಲ. ಅದು ಕೇವಲ ಒಂದು ಆ ಕಥೆಯ ದೃಷ್ಟಿಯಲ್ಲಿ ಹೇಳುದನ್ನ ಇವರು ತಮ್ಮ ಮನೆಯ ಕಥೆಯನ್ನೆಲ್ಲ ಆ ಮನೆ ಕಥೆಯಲ್ಲಿ ಹಾಕಿದ್ರೆ ತೋಪೆದ್ದೋಗುತ್ತೆ ಸಿನಿಮಾನೋ ಧಾರಾವಾಹಿನೋ. ಅದಕ್ಕೋಸ್ಕರ ಈ ಪಾತ್ರದ ಮೂಲಕ ಹೇಳಿದ್ರೆ ಅವ್ರಿಗೆ ಒಂದಿಷ್ಟು ರಂಜನೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಕಥೆಗಳನ್ನು ಮಾಡ್ತಾರೆ. ಇದನ್ನು ನೋಡುವುದು ಮಹಾಪಾಪ. ಯಾಕಂದ್ರೆ ದೇವತೆಗಳು ಅಂದ್ರೆ ಅವರು ಸಾಮಾನ್ಯರು ನಮ್ಮ ನಿಮ್ಮ ಹಾಗಿರುವ ಅಸೂಯೆ ದ್ವೇಷಗಳಿಗೆ ಒಳಗಾದವರಲ್ಲ. ಎಲ್ಲೋ ಇಡೀ ಅವರ ಜೀವಮಾನದಲ್ಲಿ 1-2 ಸರ್ತಿ ಸಣ್ಣ ಪುಟ್ಟ ಆಲೋಚನೆ ತಪ್ಪುವುದು ಇದೆ ಅನ್ನೋದು ಬಿಟ್ರೆ ನಮ್ಮ ಹಾಗೆ ನಿತ್ಯದಲ್ಲಿ ಜಗಳಾಡುವಂತಹ ಸಾಮಾನ್ಯ ಉಂಡು ಮಲಗುವ ತನಕ ಇದು ಉಂಡು ಮಲಗಿದ್ರೂ ಮುಗಿಯುವುದಿಲ್ಲ ಮತ್ತು ಮುಗಿತಾನೆ ಇರುತ್ತೆ. ಯಾಕಂದ್ರೆ ಮಲಗುವುದೇ ಇಲ್ಲ, ನಾವು ರಾತ್ರಿ ಇಡೂ ಮತ್ತೆ ಮೊಬೈಲಲ್ಲೇ ಕೂತ್ಕೊಳ್ಳೋರು ಅನ್ನೋ ದೃಷ್ಟಿಯಿಂದ. ಆದ್ರೆ ಆ ಹಿನ್ನೆಲೆಯಲ್ಲಿ ನಾವು ದೇವತೆಗಳ ಕಥೆಯನ್ನು ತಿಳ್ಕೊಳ್ಬಾರ್ದು ಅನ್ನೋದು ಇಷ್ಟು ಆ ಇಡೀ ಪುರಾಣದಲ್ಲಿ ಬಂದಂತಹ ಅವರ ಪರಂಪರೆ ಅಂದ್ರೆ ಮಕ್ಕಳ ಪರಂಪರೆ. 3 ಮಕ್ಕಳು ಸಂಜ್ಞೆಯಲ್ಲಿ, 3 ಮಕ್ಕಳು ಛಾಯೆಯಲ್ಲಿ, 2 ಮಕ್ಕಳು ನಮಗೆ ಒಡವ ಅನ್ನುವ ಸ್ತ್ರೀ ರೂಪದಲ್ಲಿರುವಂತಹ ಕುದುರೆಯ ರೂಪದಲ್ಲಿರುವಂತಹ ಸ್ತ್ರೀಯಲ್ಲಿ ಕಂಡ ನಾವು ಸಂತತಿಯನ್ನ ಒಟ್ಟಿಷ್ಟು ಸೂರ್ಯದೇವನಿಗೆ ಸಂಬಂಧಪಟ್ಟ ಪರಿವಾರ ಅಂತ ಗ್ರಹಿಸಬಹುದು. 3 ಜನ ಒಬ್ರೆ. ಈಗ ಸೂರ್ಯನ ಸ್ವರೂಪದ ಬಗ್ಗೆ ಏನಾದ್ರು ತಾವು ಹೇಳೋದಾದ್ರೆ, ಅಂದ್ರೆ ಸೂರ್ಯನ ರಥ ಇದೆ, ಅದಕ್ಕೆ ಒಂದು ಗಾಲಿ ಇದೆ, ಈ ತರದ್ದೆಲ್ಲ ವಿಷಯಗಳು ಹೇಳ್ತಾರೆ. ಶಾಸ್ತ್ರೀಯವಾಗಿ ಸೂರ್ಯನ ಸ್ವರೂಪ ಏನು, ಅವನ ಯಾವ ತರ ಚಲನೆ ಮಾಡ್ತಾನೆ? ಮುಖ್ಯವಾಗಿ ಜಗತ್ ಅಂದ್ರೆ ಚಲನೆ ಇದೆ ಅನ್ನೋದನ್ನ ಇವತ್ತೀಗ ವಿಜ್ಞಾನ ಒಪ್ಕೊಳ್ತಾ ಇದೆ. ಮೊದ್ಲು ಏನು ಇಲ್ಲ, ಅದು ಸ್ಟಿಲ್ ಅಂತ ಹೇಳ್ತಿದ್ರು. ನಿಮ್ಗೆ ಒಂದು ಕಾಮನ್ ಸೆನ್ಸ್ ಯೋಚನೆ ಮಾಡಿದ್ರೆ ಯಾವುದೇ ಒಂದು ವಸ್ತು ಚಲನೆ ಇಲ್ಲದೆ ಇದ್ರೆ ಅಲ್ಲಿ ಬಿಸಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಯಾರೋ ಕೈ ತಣ್ಣಗಿದೆ ಅಂದ್ರೆ ತಿಕ್ತಾರೆ, ಯಾಕೆಂದ್ರೆ ತಿಕ್ಕಿದ್ರೆ ಮಾತ್ರ ದೇಹದಲ್ಲಿ ಬಿಸಿ ಎದ್ದು ಮತ್ತೆ ವಾಪಸ್ಸು ಆ ದೇಹದಲ್ಲಿ ಉಳಿದ ಚಟುವಟಿಕೆಗಳು ಜಾಗೃತವಾಗ್ಲಿಕ್ಕೆ ಸಾಧ್ಯ ಅಂತ. ಹಾಗೇನೆ ಸೂರ್ಯನಲ್ಲೂ ಈಗ ಅವರು ತನ್ನ ಕಕ್ಷೆಯ ಸುತ್ತ ವೇಗವಾದ ಚಲನೆ ಇದೆ, ಆದ್ರಿಂದಾಗ ಅಲ್ಲಿ ಆ ಹೀಟ್ ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಇನ್ನೂ ಏನು ಅಂದ್ರೆ ನಮ್ಮ ಕಾಲ ಬರೀ 100 ವರ್ಷದ್ದು, ಅಥವಾ ನಾವು ಇನ್ನೂ ಸ್ವಲ್ಪ ಹಳಬರ ಹತ್ರ ಹಿಂದಿನ ಲೆಕ್ಕಾಚಾರ ಇಟ್ಕೊಂಡು ನೋಡಿದ್ರು ಒಂದು 500 ವರ್ಷದ ತನಕ ನೋಡ್ಬೋದಷ್ಟೇ. ಆದ್ರೆ ಆ ನಿಧಾನವಾದ ಈಗ ನಾವು ಈ ಬುಗುರಿಯನ್ನು ಬಿಟ್ರೆ ಅದು ನೋಡ್ಲಿಕ್ಕೆ ನಿಮ್ಗೆ ಅಲ್ಲೇ ನಿಂತ ಕಾಣಿಸ್ತಾ ಇರುತ್ತೆ. ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಿಧಾನಕ್ಕೆ ಚಲಿಸ್ತಾ ಇರುತ್ತೆ. ಹೌದು, ಚಲಿಸ್ತಾ ಇರೋದನ್ನ ನಾವು ಗಮನಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ನಾವು ಸ್ಟಿಲ್ ಅಂತ ಅನ್ಕೊಂಡಿದ್ವಿ, ಒಂದು ಸ್ಥಿತಿಯಲ್ಲಿದೆ ಅಂತ. ಆದ್ರೆ ಶಾಸ್ತ್ರದ ಪ್ರಕಾರ ಏನು ಅಂದ್ರೆ ಅದು ಮೇರೋಹ ಪ್ರದಕ್ಷಿಣಗಿರೇ ಸೇವಾಮಹೇ ಭಾಸ್ಕರಂ ಅಂತ ಸೂರ್ಯನನ್ನ ಸ್ತೋತ್ರ ಮಾಡುವಾಗ ಸೂರ್ಯನೂ ಕೂಡ ಒಂದು ಚಲಿಸುವ ರಥ. ಅವನಿಗೊಂದು ರಥ ಇದೆ, ಅದಕ್ಕೆ 7 ಕುದುರೆ ಇದೆ. ಆ 7 ಕುದುರೆಯನ್ನು ಒಂದೇ ವಾಘೆಯಲ್ಲಿ ಹಿಡ್ಕೊಂಡಿದ್ದಾನೆ. ಅದಕ್ಕೆ ಒಂದೇ ಚಕ್ರ ಇದೆ. ಆ ಚಕ್ರ ಅನ್ನೋದು ಇಡೀ ಜಗತ್ತಿನ ಸುತ್ತ ಕಾಲದ ಎಳೆಯನ್ನ ಎಲ್ಲ ಕಡೆಗೆ ಎಳ್ಕೊಂಡು ಹೋಗ್ತಾ ಬೆಳಕು ಕತ್ತಲೆಗಳ ಆಟವನ್ನ ಆಡ್ತಾ ಕಾಲವನ್ನ ಮುಂದಕ್ಕೆ ಅಂದ್ರೆ ಮಹಾಕಾಲವನ್ನ ಕತ್ತರಿಸುವ ದೊಡ್ಡ ರಥ ಇದು. ಅಂದ್ರೆ ಅಖಂಡವಾದ ಕಾಲವನ್ನ ಕ್ಷಣ, ನಿಮಿಷ, ಲವ, ಕಾಷ್ಠ ಇತ್ಯಾದಿಗಳನ್ನೇನು ಹೇಳ್ತಾ ಹೋಗ್ತೇವೆ ಅಂತ ಭಾಗಗಳಿಗೆ, ಅಂದ್ರೆ ನಾವು ಸಾಮಾನ್ಯವಾಗಿ ಬಿಗಳಿಗೆ, ಗಳಿಗೆ,
ಅಂದ್ರೆ ಮುಹೂರ್ತ ಯಾಮ ಅಂತ ಅಲ್ಲಿ ತನಕ ಬಂದ್ರೆ ಆ ಸೂಕ್ಷ್ಮವಾದ ಕಾಲ ಇದೆಯಲ್ಲ, ಅಲ್ಲಿಂದ ಹಿಡಿದು ಮಹಾಕಾಲದ ತನಕ ಎಲ್ಲವನ್ನು ವಿಭಾಗ ಮಾಡ್ಲಿಕ್ಕೆ ಮುಖ್ಯವಾದ ಡಿವೈಡರ್ ಯಾರು ಅಂದ್ರೆ ಸೂರ್ಯ. ಈ ಸೂರ್ಯ ಇಲ್ಲದೆ ಇದ್ರೆ ನಾವು ನಿನ್ನೆಯಿಂದ ಇವತ್ತಿಗೆ ಇಷ್ಟೊತ್ತು ಬದುಕಿದ್ದೇವೆ ಅನ್ನೋದೇ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಸೂರ್ಯ ಇರುವುದರಿಂದ ನಾವೊಂದು ಕಾಲ, ಒಂದು ದಿನ ಸೂರ್ಯೋದಯ ಆಗಿ ಸೂರ್ಯಾಸ್ತ ತನಕ ಇಷ್ಟು ಹೊತ್ತು ಕಾಲ ಕಳೆದ್ವಿ ಅಂತ ಒಂದು ಲೆಕ್ಕಾಚಾರ ಸಿಗುತ್ತೆ. ನಮ್ಮ ಆಯುಷ್ಯದ ಗಣನೆಯನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ಹಾಗಾಗಿ ಈ ಸೂರ್ಯ ನಿರಂತರವಾಗಿ ಚಲಿಸ್ತಾ ಇದ್ದಾನೆ ಅನ್ನೋದು ಶಾಸ್ತ್ರದ ಮಾತು. ಎಲ್ಲಿಗೆ ಚಲಿಸ್ತಾ ಇದ್ದಾನೆ ಅಂದ್ರೆ, ಒಂದು ಶಿಂಶುಮಾರ ಅಂತ ಭಗವಂತನ ರೂಪ ಇದೆ, ಅದು ಈ ಸ್ಕಾರ್ಪೈನ್ ತರದ್ದು. ಅದರ ಬಾಲದ ತುದಿಯಲ್ಲಿ ಧ್ರುವದ ಚೇಳು, ಆ ಚೇಳಿನ ತುದಿಯಲ್ಲಿ ಆ ಗಿರಿಯ ಉಲ್ಟ ಮೇರುಗಿರಿ ಇರುವುದು. ಆ ಮೇರುಗಿರಿಯ ತುದಿಯಲ್ಲಿ ಧ್ರುವ ನಕ್ಷತ್ರ ಇದೆ. ಆ ಧ್ರುವ ಮತ್ತು ಮೇರುವಿಗೆ ಪ್ರದಕ್ಷಿಣೆ ಹಾಕುವ ಹಾಗೆ ಸೂರ್ಯ ತನ್ನ ಇಡೀ ಬಸ್ ಅನ್ನ ತಗೊಂಡು ಹೋಗ್ತಾ ಇದ್ದಾನೆ. ನಾವು ಆ ಬಸ್ ಒಳಗೆ ಇದ್ದೇವೆ, ಅದರಿಂದಾಗಿ ನಾವು ಹೋಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ನಿಜವಾಗಿ ಇದು ದೀರ್ಘಕಾಲದ್ದು. ಇದು 1 ದಿವಸದ 2 ದಿವಸದ ಪ್ರಯಾಣ ಅಲ್ಲ. ಯಾಕೆಂದ್ರೆ ಭೂಮಿಯ ಪ್ರಯಾಣ 1 ದಿವಸದಲ್ಲಿ ಹಗಲು ರಾತ್ರಿ ಆಗೋದು ನಮ್ಗೆ ಕಾಣ್ತಾ ಇದೆ. ಇಡೀ ಸೂರ್ಯನನ್ನ ಪ್ರದಕ್ಷಿಣೆ ಹಾಕಿದಾಗ 1 ಸಂವತ್ಸರ ಆಗೋದು ಗೊತ್ತಾಗ್ತಾ ಇದೆ. ಆದ್ರೆ ಈ ಸಂವತ್ಸರಗಳ ಲೆಕ್ಕಾಚಾರವನ್ನ ನಾವು ತೆಗೆದುಕೊಂಡ್ರೆ, ಅಂದ್ರೆ 7200 ಬಾರಿ ಅದು ಪ್ರದಕ್ಷಿಣೆ ಆಯ್ತು ಅಂತಂದಾಗ ನಾವು ಅದನ್ನ, ಅಂದ್ರೆ ಸಂವತ್ಸರ ಚಕ್ರ ಅಂದ್ರೆ 60 ವರ್ಷ, ಅದು 7200 ಬಾರಿ ಆಯ್ತು ಅಂದ್ರೆ ಒಂದು ಕಲಿಯುಗ ಮುಗಿಯುತ್ತೆ. ಅಂದ್ರೆ ಈ ಯುಗಗಳಿಂದ ಯುಗಗಳಿಗೆ ಮಧ್ಯದಲ್ಲಿ ಈ ಸೂರ್ಯನ ಚಲನೆ ಮೇರುವಿನ ಸುತ್ತ ಆಗ್ತಾ ಹೋಗುವುದನ್ನ ಯುಗಾಧಿಕೃತ್ ಯುಗಾವರ್ತೋ, ಯುಗಗಳಿಂದ ಯುಗಗಳಿಗೆ ಪ್ರಯಾಣ ಆಗುವಾಗ ಈ ಸೂರ್ಯನ ಒಂದು ಮಹಾಪ್ರಯಾಣ ಅಂತ ಅನ್ನೋದು ಅದು ಎಷ್ಟು ಲೆಕ್ಕ ಅಂತ ನಮಗೆ ಈ ಹೊರಗಿನ ದೃಷ್ಟಿಗೆ ಗೋಚರ ಆಗುವಂತದ್ದಲ್ಲ. ಅದರಿಂದಾಗಿ ಅವ್ರು ಇಷ್ಟು ಹೇಳ್ತಾರೆ, ಮೇರುವಿಗೆ ಪ್ರದಕ್ಷಿಣೆ ಹಾಕುವಂತಹ ಸೂರ್ಯನಿಗೆ ನಾನು ನಮಸ್ಕರಿಸ್ತೇನೆ ಅಂತ ಅಲ್ಲಿ ಹೇಳುವಂಥದ್ದು. ಹಾಗಾಗಿ ಇಲ್ಲಿ ಆ ರಥ ಅಂದ್ರೆ ಯಾವುದು, ಕುದುರೆ ಅಂದ್ರೆ ಯಾವುದು, ಅಲ್ಲಿ ಚಕ್ರ ಅಂದ್ರೆ ಯಾವುದು, ಇದೆಲ್ಲ ತುಂಬಾ ಸಾಂಕೇತಿಕವಾದ ಶಬ್ದಗಳು. ರಥ ಅಂದ್ರೆ ಅದು ಬೆಳಕು, ವಿಬ್ಜಾರ್ ಅಂತ ನಾವೇನ್ ಹೇಳ್ತೇವೆ, ಆ 7 ಬೆಳಕನ್ನೇ ಸೂರ್ಯನಿಗೆ ಕುದುರೆಗಳನ್ನಾಗಿ 7 ಬಣ್ಣಗಳೇ ರಥಗಳು, ಕುದುರೆಗಳು. ಆ ಕುದುರೆ ಕೇವಲ 7 ಅಂದ್ರೆ ಅಷ್ಟೇ ಅಲ್ಲ, ಅದರಿಂದಾಗಿ ಸೂರ್ಯನಿಗೆ 7 ಮತ್ತು 12 ಅನ್ನೋದು ವಿಶಿಷ್ಟವಾದ ಸಂಬಂಧ. ಅದು ಸಪ್ತಮಿ ಆದ್ರಿಂದಾಗಿ 7 ಅನ್ನೋದು ಸಂಬಂಧ ಬಂತು. 12 ಅಂದ್ರೆ ಆ 12 ಹೆಸರುಗಳಿಂದ ಅವನನ್ನು ನಾವು ಆರಾಧನೆ ಮಾಡ್ಲಿಕ್ಕಿದೆ. ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳಿವೆ. ಆ 12 ಆಸನಗಳಲ್ಲಿ 12 ನಾಮಗಳನ್ನು ಹೇಳುವುದಿದೆ. ಆದಿತ್ಯರು ಅಂತ ಬಂದದ್ರಿಂದ ಅವರು 12 ಗುಂಪು ಅವರಾದ್ರಿಂದಾಗಿ ಆದಿತ್ಯ ಅನ್ನುವ ಶಬ್ದ ನೆನಪಾದಾಗ ನಮ್ಗೆ 12 ಅಂತ ನೆನಪಾಗುತ್ತೆ. ಅದರಿಂದಾಗಿ ಶಾಸ್ತ್ರಕಾರರು ಎಷ್ಟೋ ಸರ್ತಿ ಸಂಖ್ಯೆ ಹೇಳುವುದಿಲ್ಲ. ಸೂರ್ಯ ಶ್ವೈಮ ಸಜಾಸ್ತತಸ್ಸ ಗುರವ ಶಾರ್ದೂಲ ವಿಕ್ರೀಡಿತಂ ಅಂತ ಒಂದು ಛಂದಸ್ಸಿನ ಮೀಟರ್ ಅನ್ನು ಹೇಳುವಾಗ ಶಾರ್ದೂಲ ವಿಕ್ರೀಡಿತ ಅಂತ ಒಂದು ಛಂದಸ್ಸಿದೆ. ಆ ಛಂದಸ್ಸಿನಲ್ಲಿ 19 ಅಕ್ಷರ ಇದೆ. ಆ 19 ಅಕ್ಷರವನ್ನ ಈಗ ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಘಟ, ಇದು ಒಂದು ಛಂದಸ್ಸು. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ 12 ಅಕ್ಷರ ಆಯ್ತು. ಆದ್ರೆ ಸೂರ್ಯ. ಅಶ್ವ ಅಂದ್ರೆ 7. ಅಶ್ವ ಅಂದ್ರೆ 7 ಅಂದ್ರೆ ಮಾತಂಗ ಮಾದ್ಯದ್ಘಟ 7 ಅಂದ್ರೆ 12 7 12 7 12 7 ಅನ್ನುವ 4 ಪಾದಗಳು ಬಂದಾಗ 19 ಅಕ್ಷರದ ಈ ಛಂದಸ್ಸು ಅನ್ನೋದು ಶಾರ್ದೂಲ ವಿಕ್ರೀಡಿತ ಅನ್ನುವ ಛಂದ ಅಂದ್ರೆ ವೃತ್ತದಲ್ಲಿ ನಿಲ್ಲುತ್ತೆ. ಅಂದ್ರೆ ಅವ್ರ ಹೆಸರು ಹೇಳಿಲ್ಲ, ಸೂರ್ಯ ಅಶ್ವೈಹಿ ಮಸಜಾಹ ತತಃ. ಮಸಜಾಹ ತತಃ ನಾನು ಮತ್ತೆ ಬಿಡಿಸಿದ್ರೆ ಅದು ಇಷ್ಟುದ್ದಾಗುತ್ತೆ. ಬರೀ 12 ಅನ್ನೋದ್ರ ಬದಲು ಸೂರ್ಯ ಅಂತ ಹೇಳ್ತಾರೆ. ಅಶ್ವ ಅಂತ ಹೇಳಿದ್ರೆ 7 ಅಂತ ಆಗುತ್ತೆ. ಅಶ್ವ 7 ಯಾವುದು ಅಂದ್ರೆ ಸೂರ್ಯನಿಗೆ ಕಟ್ಟಿದ್ದು. ಅದು 7 ಅನ್ನೋದು ಮತ್ತೆ ಛಂದಸ್ಸು. ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ, ಈ 7 ಛಂದಸ್ಸುಗಳನ್ನೇ. ಯಾಕೆಂದ್ರೆ ಇಡೀ ವೇದ ಇರುವುದು 7 ಛಂದಸ್ಸಿನಲ್ಲಿ. ಸೂರ್ಯ ವೇದದ ಸೂರ್ಯ ಅಂದ್ರೆ ಋಕ್, ಯಜುಸು, ಸಾಮ, ಅಥರ್ವ ಸಕಲ ವೇದಗಳನ್ನು ಉಪಾಸನೆ ಮಾಡ್ಲಿಕ್ಕಿರುವ ಕೇಂದ್ರ ಸ್ಥಾನ. ಯಾವುದೇ ವೇದ ಓದುವವನು ತಾನು ವೇದದಲ್ಲಿ ಸಿದ್ಧಿ ಪಡಿಬೇಕು ಅಂದ್ರೆ ಸೂರ್ಯನಿಗೆ ಮುಖ ಮಾಡಿ ಆ ಪಾರಾಯಣವನ್ನು ಮಾಡಬೇಕು ಅಂತಿದೆ. ಈಸ್ಟ್ಗೆ ತಿರ್ಕೊಂಡು ಕೂತ್ಕೊಂಡು ಸೂರ್ಯನ ನೋಡ್ತಾ ಪಾರಾಯಣ ಮಾಡುವುದು ಕೆಲವಿದೆ. ಈಗ ಆದಿತ್ಯ ಹೃದಯವನ್ನೇ ಹೇಗೆ 3 ಬಾರಿ ಆದ್ರೂ ನಿತ್ಯದಲ್ಲಿ ಪಾರಾಯಣ ಮಾಡಿದ್ರೆ ಅವನಿಗೆ ಎಲ್ಲಾ ರೋಗಗಳು ಪರಿಹಾರ ಆಗುತ್ತೆ ಅಂತ ಹೇಳುತ್ತೆ. ಯಾಕಂದ್ರೆ ಅದು ಹೃದಯ ಕಾರಕನಾದ್ರಿಂದಾಗಿ ಸೂರ್ಯ ಈ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡುವುದರ ಮೂಲಕ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳನ್ನ, ಹೃದ್ರೋಗಂ ಹರಿಮಾಣಂಚನಾಶಯ ಅಂತ ವೇದ ಹೇಳುತ್ತೆ. ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳನ್ನ ಸೂರ್ಯನಲ್ಲಿ ನಿಂತು ನಾವು ಆ ಉಪಾಸನೆಯನ್ನು ಮಾಡಿದ್ರೆ, ಸೂರ್ಯನಲ್ಲಿ ನಿಂತಿರುವ ಭಗವಂತನನ್ನು ಚಿಂತಿಸಿ ನಾವು ಉಪಾಸನೆ ಮಾಡಿದ್ರೆ ಆಗ ಹೃದಯದ ರೋಗಗಳು ಪರಿಹಾರ ಆಗುತ್ತೆ ಅಂತ. ಅಂದ್ರೆ ಹೀಗೆಲ್ಲ ಆ ಸಂಖ್ಯೆಗಳು, ಅದರ ಸೂಕ್ಷ್ಮವಾಗಿ ಸಂಕೇತಗಳು ಇತ್ಯಾದಿಗಳನ್ನು ಹೇಳುವ ಮೂಲಕ ನಮಗೆ ಅದೆಲ್ಲ ಗೊತ್ತಿದ್ರೆ ಯಾಕೆ ಆ ಹೆಸರುಗಳನ್ನು ಹಾಕಿದ್ರು ಅಂದ್ರೆ 12ಕ್ಕೆ ನಿಲ್ಲಿಸಿ 7ಕ್ಕೆ ನಿಲ್ಲಿಸಬೇಕು ಅನ್ನೋದನ್ನು ಹೇಳಿಕೆ ಆ ಶಬ್ದ ಬಳಸಿದ್ರು. ಹೀಗೆ ಸೂರ್ಯನಿಗೆ 12 7 ಅನ್ನೋದು ಅನೇಕ ಸಾಂಕೇತಿಕವಾದ ಶಬ್ದಗಳನ್ನು ಹೇಳುತ್ತೆ. ಅದರಲ್ಲಿ ಚಕ್ರ ಅನ್ನೋದು ಕಾಲಚಕ್ರ.
ಅದು ಧರ್ಮಚಕ್ರ. ಅದು ನಿಂತಿದ್ರೆ, ಕಾಲ ನಿಂತ್ರೆ ಬದುಕುದಿಲ್ಲ ಯಾರು. ಪ್ರಳಯ ಕಾಲದಲ್ಲಿ ಸೂರ್ಯ ಇಲ್ಲ ಆದ್ರಿಂದಾಗಿ ಕಾಲ ಓಡುವುದೇ ಗೊತ್ತಾಗಲ್ಲ. ಸೂರ್ಯ ಹೊರಟ್ರೆ ನಮ್ಮ ಕಾಲಚಕ್ರ ಮುಂದೆ ಹೋಗುತ್ತೆ. ಕಾಲ ಮುಂದೆ ನೀವು ಗಮನಿಸಿ ಎಷ್ಟು ಅದ್ಭುತ ಅಂದ್ರೆ, ಕಾಲವನ್ನು ನೀವು ಡೆಫಿನೇಷನ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಣ್ಣು ಅಂದ್ರೆ ಅದರ ಕಣ ತೆಗೆದು ತೋರಿಸ್ಬೋದು, ನೀರು ಅಂದ್ರೆ ನೀವು ತೆಗೆದು ತೋರಿಸ್ಬೋದು, ಗಾಳಿ ಇಂದ್ರೆ ತೋರಿಸ್ಬೋದು, ಬೆಂಕಿ ಇಂದ್ರೆ ತೋರಿಸ್ಬೋದು, ಆಕಾಶ ಅಂದ್ರೂ ನೀವು ಕೈ ಹೀಗೆ ಬಿಡಿಸಿದ್ರೆ ಇಷ್ಟು ಅಗಲ ಇದೆ ಅಂತ ಹೇಳ್ಬೋದು. ಕಾಲವನ್ನು ಹೇಗೆ ಹೇಳ್ತೀರಿ? ಅದು ದ್ರವ್ಯವೋ, ಅದು ಏನು, ಅದಕ್ಕೆ ಹೇಗೆ ಹೇಳುದು ನೀವು? ನಿಮ್ಗೆ ಹೇಳಲಿಕ್ಕೆ ಒಂದೇ ದಾರಿ, ಒಂದು ಭೌತವಾದ ವಸ್ತು ಏನಿದೆಯೋ, ಅಂದ್ರೆ ಏನಾದ್ರೂ ಹೊರಗಡೆ ಬಂದು ಚಲಿಸ್ತಾ ಇದೆ ಅಂದ್ರೆ ಕಾಲದ ಗೊತ್ತಾಗುತ್ತೆ. ಗಾಂಧೀಜಿಯ ಕಾಲ, ಕೃಷ್ಣನ ಕಾಲ, ಋಗ್ವೇದದ ಕಾಲ, ರಾಮನ ಕಾಲ, ಅಥವಾ ಈಗ ಹಿಂದೆ ಸ್ವಾತಂತ್ರ್ಯ ಪೂರ್ವ ಕಾಲ, ಸ್ವಾತಂತ್ರ್ಯ ನಂತರದ ಕಾಲ. ಅಂದ್ರೆ ನೀವು ನಾವು ಇದ್ರೆ ಮಾತ್ರ ಕಾಲ ಗುರುತಿಗೆ ಬರುತ್ತೆ. ನೀವು ಇರಬೇಕು ಅಂದ್ರೆ ಮೊದಲು ಅವನು ಇರಬೇಕು, ಸೂರ್ಯ. ಅಂದ್ರೆ ಸೂರ್ಯ ಬಂದದ್ರಿಂದ ಕಾಲ ಗೊತ್ತಾಯಿತು. ಆ ಕಾಲವನ್ನು ತಿರುಗಿಸುವ ಚಕ್ರ ಅವನಲ್ಲಿ ಅದು ಪ್ರಯಾಣದ ಮೂಲಕ ನಮಗೆ ಗೊತ್ತಾಗ್ತಾ ಇದೆ. ಅದರಿಂದಾಗಿ ನಮಗೆ ಕಾಲಚಕ್ರದ ನಿಯಾಮಕ ಯಾರು ಅಂತ ಗಮನಿಸಿದಾಗ ಪ್ರಾರ್ಥನೆ ಮಾಡಲಿಕ್ಕೆ ಸೂರ್ಯನ ಹತ್ರ ಕೇಳುವಂಥದ್ದು. ಇದರಲ್ಲಿ ಅವನ ಮುಂದೆ ಇರುವಂಥವನು ಅರುಣೋದಯ ಕಾಲ, ಸೂರ್ಯೋದಯ ಕಾಲ ಅಂತ ನಾವು ಎರಡು ಹೇಳ್ತೇವೆ. ಅವನ ಮುಂದೆ ರಥವನ್ನು ನಡೆಸುವವನು ಅರುಣ. ಪುರಾಣದಲ್ಲಿ ಒಂದು ಸುಂದರವಾದ ಸಣ್ಣ ಕಥೆ ಇದೆ. ಅರುಣ ತಾಯಿಯ ಗಡಿಬಿಡಿಯಲ್ಲಿ ಮೊಟ್ಟೆ ಒಡೆದು ಹುಟ್ಟುತ್ತಾನೆ. ಈ ವಿನತೆಗೆ 2 ಮೊಟ್ಟೆಗಳನ್ನು ಕೊಟ್ಟಿರ್ತಾರೆ, ಅವಳು ಸಂತತಿ ಬೇಕು ಅಂತ ಕೇಳಿದಾಗ. ಪಕ್ಕದಲ್ಲಿದ್ದ ಸವತಿಗೆ ಸಾವಿರಾರು ಮಕ್ಕಳು ಅಮ್ಮ ಅಮ್ಮ ಅಂತ ಕಿರ್ಚುವಾಗ ನನಗೊಂದು ಅಮ್ಮ ಅಂತ ಕರೀಲಿಕ್ಕೆ ಇಲ್ಲಲ್ಲ ಅಂತ ಸಿಟ್ಟಿನಿಂದ ಆ ಮೊಟ್ಟೆಯನ್ನು ಒಡಿತಾಳೆ. ಒಡೆದಾಗ ಅದು ಸೊಂಟದಿಂದ ಕೆಳಭಾಗ ಇನ್ನು ಬೆಳೆದೇ ಇರುವುದಿಲ್ಲ. ಅವನೇ ಅರುಣ, ಅಂದ್ರೆ ಗರುಡನ ಅಣ್ಣ. ಯಾಕಮ್ಮನ ಹೀಗೆ ಗಡಿಬಿಡಿ ಮಾಡಿದೆ? ನಾನು ಈಗ ಯಾರದ್ದೋ ಕೈ ಕೆಳಗೆ ಬದುಕಬೇಕಾದ ಸ್ಥಿತಿ ಬಂತು. ಯಾಕಂದ್ರೆ ನಾನು ಯಾವಾಗ್ಲೂ ನಾನು ಕಾಲಿದ್ದಿದ್ರೆ ಸ್ವಂತ ಕಾಲಿನಲ್ಲಿ ನಿಂತು ನನ್ನ ಕೆಲಸವನ್ನು ನಾನು ಮಾಡ್ಕೊಳ್ತಿದ್ದೆ. ನಾನು ಒಬ್ಬ ದಾಸನಂತೆ ಬದುಕಬೇಕಾಯ್ತು. ಹಾಗಾಗಿ ನಿನಗೆ ದಾಸ್ಯ ಬರಲಿ ಅಂತ ಶಪಿಸ್ತಾನೆ. ಅದರ ಪರಿಣಾಮವಾಗಿ ಅವಳು ಕದ್ರುವಿನ ದಾಸಿಯಾಗಿ ಎಷ್ಟೋ ಕಾಲ ಬದುಕ್ತಾಳೆ. ಕೊನೆಗೆ ಗರುಡ ಬಿಡಿಸ್ತಾನೆ. ನಮ್ಗೆ ಬೇಕಾದದ್ದು ಅರುಣನ ಕಥೆಯಲ್ಲಿ ನನಗೆ ಕಾಲಿಲ್ಲ, ವ್ಯಥೆ ಪಡ್ತಾನೆ. ನನ್ನ ಕಥೆ ಏನು? ಜೀವನದಲ್ಲಿ ನಂಗೆ ಯಾರು ಕೆಲಸ ಕೊಡ್ತಾರೆ? ಸ್ವಂತ ಕಾಲ ನಿಲ್ಲಿಕ್ಕೆ ಬರೋದವನಿಗೆ ಕೆಲಸ ಯಾರಾದ್ರೂ ಕೊಡ್ತಾರಾ? ದೇವ್ರು ನೋಡಿ, ಎಂಥ ಒಬ್ಬ ವ್ಯಕ್ತಿ ಆದ್ರೂ ಕೂಡ ಅವನು ಎಷ್ಟೇ ಅಂದ್ರೆ ಊನನಾಗಿರ್ಲಿ ಅಥವಾ ಏನೋ ಅವನ ಕೊರತೆ ಇರಲಿ, ಅವನಿಗೆ ಸಂಬಂಧಪಟ್ಟ ಒಂದು ಕೆಲಸ ವ್ಯವಸ್ಥೆ ಹಾಗೇ ಇರುತ್ತೆ ಜಗತ್ತಿನಲ್ಲಿ. ಇದೇ ಸಂದರ್ಭದಲ್ಲಿ ಸೂರ್ಯ ತನ್ನ ಚಟುವಟಿಕೆಯನ್ನು ಬಿಡದೆ ನಿತ್ಯ ಒಬ್ಬನೇ ಮಾಡ್ತಿದ್ದ. ಮಾಡುವಾಗ ಒಂದ್ಸರ್ತಿ ಅಂದ್ರೆ ನಿತ್ಯ ಈ ಗ್ರಹಣಗಳ ಸಮಯದಿಂದ ಅವನಿಗೆ ಗ್ರಹಣ ಹಿಡಿಯುವುದು. ಅವನಿಗೆ ಆ ಗ್ರಹಣ ಯಾಕೆ ಹಿಡಿಯಿತು ಅಂದ್ರೆ, ಅಸುರರು ಮಧ್ಯದಲ್ಲಿ ಅಮೃತದ ರಸವನ್ನು ಕುಡಿದು ಬಿಡ್ತಾರೆ ಅನ್ನುವ ಕಾರಣಕ್ಕೆ ಮಧ್ಯದಲ್ಲಿ ಕೂತವನನ್ನ ತೋರಿಸಿದ. ರಾಹುವನ್ನ ತೋರಿಸಿದ್ರಿಂದ ಅವನನ್ನ ಹಿಡಿದು ಮೋಹಿನಿ ಕೊಂದ್ಲು. ಆದ್ರೆ ಅವನು ಏನ್ ಕೇಳ್ಕೊಂಡ ಅಂದ್ರೆ, ನನ್ಗೆ ಒಂದು ಸೇಡು ತೀರಿಸ್ಕೊಳ್ಳಿಕ್ಕೆ ಸೂರ್ಯಚಂದ್ರರ ಮೇಲೆ ನನಗೆ ಗ್ರಹಣದ ಸಮಯ ಬೇಕು. ಅದು ಸೇಡು ಅಂತ ಒಂದು ನೆಪ. ಉದ್ದೇಶ ಏನು ಅಂದ್ರೆ, ಅದು ಅತ್ಯಂತ ಪ್ರೆಷಿಯಸ್ ಟೈಮ್. ಅದು ನಮ್ಗೆ ಅದರ ಉತ್ತರ ಬೇಕಾಗುದೇನು ಅಂದ್ರೆ, ಈಗ ರಥಸಪ್ತಮಿಗೆ ಸಂಬಂಧಪಟ್ಟದ್ದು ಗ್ರಹಣ ಆದ್ರಿಂದ ನಾನು ಹೇಳ್ತಾ ಇದ್ದೇನೆ. ರಥಸಪ್ತಮಿಯ ಬೆಳಗಿನ ಆ ಅರುಣೋದಯದಿಂದ ಸೂರ್ಯೋದಯ ಆಗಿ 1-2 ಗಳಿಗೆಯ ಕಾಲ ಏನಿದೆ, ಗ್ರಹಣದ ಕಾಲದಲ್ಲಿ ಸ್ನಾನ ಮಾಡಿದ್ರೆ ಏನು ಫಲವೋ ಅಷ್ಟು ಫಲ ಈ ಕಾಲದಲ್ಲಿ ಇದೆ ಅಂತ. ಆಮೇಲೆ ಗ್ರಹಣದ ವಿಶೇಷತೆ ಏನು ಅಂದ್ರೆ, ಈ ಪರಿಸರದಲ್ಲಿ ಅಕಸ್ಮಾತ್ 20 ನಿಮಿಷ ಗ್ರಹಣ ಇದೆ ಅಂತ ಇಟ್ಟುಕೊಳ್ಳಿ. ಇನ್ನೆಲ್ಲೋ ನಾಗಾಲ್ಯಾಂಡ್ನಲ್ಲೋ ಕಾಶ್ಮೀರದಲ್ಲೋ ಅಥವಾ ನೇಪಾಳದಲ್ಲೋ 3 ಗಂಟೆ ಇದೆ ಅಂತ ಇಟ್ಕೊಳ್ಳಿ. ಋಷಿಗಳು ಏನ್ ಮಾಡ್ತಿದ್ರು ಅಂದ್ರೆ, 2 ತಿಂಗಳು ಮೊದಲು ಇಲ್ಲಿಂದ ಪ್ರಯಾಣ ಹೊರಟು ಬಿಡ್ತಿದ್ರು ಅಲ್ಲಿಗೆ. 2 ತಿಂಗಳು ಪ್ರಯಾಣದಲ್ಲಿ ಸಮಯ ವ್ಯರ್ಥ ಆಯ್ತಲ್ವಾ ಅಂದ್ರೆ ಅವ್ರು ಹೇಳ್ತಾರೆ, 2 ಯುಗಗಳಷ್ಟು ಸಮಯ 20 ನಿಮಿಷಕ್ಕಿಂತ ಹೆಚ್ಚು 3 ಗಂಟೆಯಲ್ಲಿ ಸಿಗುತ್ತೆ ಅಂತ. ಅದು ಸಿದ್ಧಿಯ ಕಾಲ. ಜಗತ್ತಿನಲ್ಲಿ ಅತ್ಯಂತ ಪ್ರೆಷಿಯಸ್ ಆದ, ಸಾಧನೆಗೆ ಯೋಗ್ಯವಾದ, ಅಂತರಂಗದ ಸಿದ್ಧಿಗೆ ಕಾರಕವಾದ, ಮುಂದಿನ ಬದುಕಿಗೆ ಬಂದ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿ ಪಾಪಗಳನ್ನು ಕಳೆದುಕೊಳ್ಳಿಕ್ಕೆ ಅತ್ಯಂತ ಸುಲಭವಾದ ಕಾಲ ಯಾವುದು ಅಂದ್ರೆ ಗ್ರಹಣದ ಕಾಲ. ಅದಕ್ಕೆ ಅವ್ರು ಇದನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತಿದ್ರು. ಅಂತಹ ಸಮಯದಲ್ಲಿ ಸ್ನಾನ ಮಾಡಿದ್ರೆ ನೋಡಿ, ಈಗ ನಾಳೆ ಒಂದು ಮಾಘ ಸ್ನಾನ, ಒಂದು ಅರುಣೋದಯದ ಸ್ನಾನ, ರಥಸಪ್ತಮಿಯ ಸ್ನಾನ, ಜೊತೆಗೆ ಈ ಗ್ರಹಣದ ಕಾಲದ ಪುಣ್ಯದ ಸಮಯ ಇದೆ ಅನ್ನುವ ಕಾಲಕ್ಕೆ ಆಗ ಹೇಳುವ ಸ್ನಾನ. ಅದರ ಜೊತೆಗೆ ನಾವು ಈ ಮಂತ್ರಪೂರ್ವಕವಾಗಿ ಗಂಗೆಯನ್ನು ಸ್ಮರಿಸಿ ಸ್ನಾನ ಮಾಡಿದ್ರೆ ಎಷ್ಟು ದೊಡ್ಡ ಅವಕಾಶ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಳದೆ ಹೋದ್ರೆ ಅದಕ್ಕೇನು ಲಾಸ್ ಇಲ್ಲ, ನಮಗೆ ಲಾಸ್ ಅಷ್ಟೇ. ಅದರಲ್ಲೂ ತಣ್ಣೀರು ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲ, ಮುಳುಗಿ ಮಾಡಿದ್ರೆ ಮತ್ತೂ ಫಲ. ಅದು ಮುಳುಗುದ್ರಲ್ಲೂ ಮತ್ತೆ ವ್ಯತ್ಯಾಸ ಇದೆ. ಸಮುದ್ರದಲ್ಲಿ ಮುಳುಗಿದ್ರೆ ಫುಲ್ ಮಾರ್ಕ್ಸ್, ಸಂಗಮದಲ್ಲಿ ಮುಳುಗಿದ್ರೆ ಚೂರು ಕಮ್ಮಿ, ನದಿಯಲ್ಲಿ ಮುಳುಗಿದ್ರೆ, ಮಹಾನದಿಗಳಲ್ಲಿ ಮುಳುಗಿದ್ರೆ ಅದರ ನೆಕ್ಸ್ಟ್, ಮಹಾನದಿಗಳಿಗಿಂತ ಸಾಮಾನ್ಯ ನದಿಯಲ್ಲಾದ್ರೆ ಅದರ ನೆಕ್ಸ್ಟ್, ಅದರ ನಂತರ ಸರೋವರದಲ್ಲಿ, ಅದು ಬಿಟ್ರೆ ಕೆರೆಯಲ್ಲಿ, ಅದು ಬಿಟ್ರೆ ಬಾವಿಯಲ್ಲಿ ಸೇರಿ ಸ್ನಾನ ಮಾಡಿದ್ರೆ, ಅದು ಬಿಟ್ರೆ ತಣ್ಣೀರಿನಲ್ಲಿ,
ಅದು ಬಿಟ್ರೆ ಬಿಸಿನೀರು ಯಾವುದೋ ಟ್ಯಾಂಕ್ ಅಲ್ಲಿ ಸೂರ್ಯನ ಬೆಳಕೇ ಬೀಳದ. ಯಾಕೆ ಸೂರ್ಯನ ಯಾಕೆ ಇದರಲ್ಲಿ ಇಷ್ಟು ವ್ಯತ್ಯಾಸ ಬಂತು ಅಂದ್ರೆ, ಎಷ್ಟು ಜಾಸ್ತಿ ಸೂರ್ಯನ ಬೆಳಕು ಬಿದ್ದ ವ್ಯಾಪ್ತಿ ದೊಡ್ಡದಿರುತ್ತೋ, ಸಮುದ್ರ ಎಲ್ಲದಕ್ಕಿಂತ ಹೆಚ್ಚು ದೊಡ್ಡದು. ಅದು ಸಕಲ ತೀರ್ಥಗಳ ಸನ್ನಿಧಾನ. ನದಿಗಿಂತ ಸಮುದ್ರ ಶ್ರೇಷ್ಠ. ಸಮುದ್ರದಲ್ಲಿ ಯಾಕೆಂದ್ರೆ ಅದು ಪರ್ವಕಾಲದಲ್ಲಿ ಮಾತ್ರ ಮುಟ್ಲಿಕ್ಕೆ ಸಿಗುದು, ಬೇರೆ ಸಮಯದಲ್ಲಿ ಮುಟ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಎಲ್ಲಾ ನದಿಗಳ ಸನ್ನಿಧಾನ ಇರುವಂತದ್ದು. ಗಂಗೆ ಅನ್ನೋದು ಅದು ಎಕ್ಸ್ಟ್ರೀಮ್ ಬಿಡಿ, ಅದಕ್ಕೆ ಮಾತೇ ಇಲ್ಲ. ಯಾಕಂದ್ರೆ ಗಂಗೆಯ ಗಂಡ ಇರುದಲ್ವ ಇಲ್ಲಿ ವರುಣ. ಆದ್ರಿಂದಾಗಿ ಗಂಗೆಯ ಸ್ನಾನಕ್ಕೆ ಎಲ್ಲಾ ಕಾಲದಲ್ಲೂ ಮುಟ್ಟುವ ಒಂದು ಅವಕಾಶ ಇದೆ. ಅದು ಸಮುದ್ರಕ್ಕಿಂತ ಸ್ವಲ್ಪ ಹೆಚ್ಚು ಫೆಸಿಲಿಟಿ ಇದೆ. ಆದ್ರೆ ಎಲ್ಲಾ ಜಾಗದಲ್ಲೂ ಸೌರಶಕ್ತಿ ಅನ್ನೋದು ಎಲ್ಲದಕ್ಕಿಂತ ಹೆಚ್ಚು ನೀರಿನಲ್ಲಿ ಸನ್ನಿಧಾನ ಆಗಿರುತ್ತೆ. ಅದರಿಂದಾಗಿ ಮುಳುಗಿ ಸ್ನಾನ ಮಾಡುವಾಗ ಆ ಪ್ರೆಷರ್ ಬೀಳುತ್ತಲ್ಲ ಇಡೀ ದೇಹಕ್ಕೆ, ನೀವು ಹಾಕೊಳ್ಳುವಾಗ ನಿಮ್ಗೆ ಆ ಪ್ರೆಷರ್ ಇರುವುದಿಲ್ಲ. ನೀವು ಆ ಟೈರ್ ಅನ್ನ ನೀರಿನಲ್ಲಿ ಮುಳುಗಿಸಿದಾಗ ಎಲ್ಲೆಲ್ಲಿ ತೂತಿದೆ ಎಲ್ಲ ಗೊತ್ತಾಗುತ್ತೆ. ಹಾಗೆ ನಮ್ಮ ದೇಹದಲ್ಲಿ ಏನೇನು ಶಕ್ತಿ ಹಾಳಾಗಿರುವುದು, ಹೋಳಾಗಿರುವುದು ಏನೇನು ಇರುತ್ತೋ ಅದು ಮುಳುಗಿ ಎದ್ದಾಗ ಅಷ್ಟೂ ಜಾಗಕ್ಕೆ ಒಟ್ಟಿಗೆ ಸೌರಶಕ್ತಿ ಅನ್ನೋದು ನೀರು ಅನ್ನೋದೊಂದು ಕಂಪ್ಯೂಟರ್. ಅದು ಸೌರಶಕ್ತಿಯನ್ನ ಸಂಗ್ರಹ ಮಾಡಿ ಇಟ್ಕೊಂಡಿರುತ್ತೆ, ಸ್ಟೋರ್ ಮಾಡಿ ಮೆಮೊರಿ ಕಾರ್ಡ್ ತರ. ನಾವು ಮುಳುಗಿ ಹಾಕುವಾಗ ಅದು ನಮ್ಮ ದೇಹದೊಳಗೆ ಪಾಸ್ ಆಗುತ್ತೆ. ಯಾಕಂದ್ರೆ ಇಲ್ಲೊಂದು ಪ್ರಾಣಶಕ್ತಿ ಇದೆ, ಅದು ಸಂಕ್ರಮಣ ಆಗುತ್ತೆ ಆ ಕಡೆಯಿಂದ ಈ ಕಡೆಗೆ. ಅದಕ್ಕೆ ಸಂಕ್ರಾಂತಿ ಅಂತ ಹೇಳುದು. ಆ ಸಂಕ್ರಮಣ ಆಗುವ ಕಾಲ. ಆ ಸಂಕ್ರಾಂತಗೊಳ್ಳುವ ಸಮಯದಲ್ಲಿ ಮಂತ್ರಪೂರ್ವಕವಾಗಿ ಹೃದಯದಲ್ಲಿ ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನ ಮಾಡಿದರೇನು ಫಲ? ಮುಳುಗುವಾಗ ಸುಮ್ನೆ ಶ್ರೀಶೈಲದಲ್ಲಿ ಕಾಗೆ ಕೂತಿದ್ರೇನು ಉಪಯೋಗ? ಮುಳುಗುವಾಗ ಭಗವತ್ ಚಿಂತನೆಯ ಜೊತೆಗೆ ಈ ಸೌರಶಕ್ತಿ ನನ್ನೊಳಗೆ ಪ್ರವೇಶ ಮಾಡಿ ಒಳಗೆ ಇರುವ ಕೆಟ್ಟ ಶಕ್ತಿಗಳೆಲ್ಲ ಹೊರಕ್ಕೆ ಹೋಗಿ ನೋಡಿ, ತಣ್ಣೀರಿನಲ್ಲಿ ಆ ರೀತಿ ಮುಳುಗಿ ಬಂದ ದಿವಸ ನೀವು ಆನಂದವಾಗಿರ್ತೀರಿ. ಅದೇ ನಾವು ಬಿಸಿನೀರಲ್ಲಿ ಮನೆಯಲ್ಲಿ ಆರಾಮಾಗಿ ಟಬ್ಬಲ್ಲೇ ಕೂತ್ ಸ್ನಾನ ಮಾಡಿದ್ರು ಕೂಡ ಅವತ್ತು ಆ ಪೂರ್ತಿಯಾದ ಆ ಚಾರ್ಮ್ ಅಂದ್ರೆ ಏಕಾಗ್ರತೆ, ಜಪದಲ್ಲಿ ಬಹಳ ಹೊತ್ತು ಕೂತ್ಕೊಳ್ಳಿಕ್ಕೆ ಬೇಕಾದಂತ ದೈಹಿಕವಾದ ಸ್ಥಿಮಿತತೆ ಇತ್ಯಾದಿ ಯಾವುದು ಸಿಗಲ್ಲ. ಅದೇ ನೀವು ನದಿ ದಂಡೆಯಲ್ಲಿ ಹೋಗಿ ಸ್ನಾನ ಮಾಡಿ ಜಪ ಮಾಡಿ ಕೂತ್ಕೊಳ್ಳಿ, ಎಷ್ಟೊತ್ತು ಜಪ ಮಾಡ್ಲಿಕ್ಕಾಗತ್ತೆ, ಎಷ್ಟೊತ್ತು ಏಕಾಂತದಲ್ಲಿ ಆ ಸಂಧಿಯನ್ನ ಅನುಸರಿಸ್ಲಿಕ್ಕಾಗತ್ತೆ. ಈ ಕಾರಣಕ್ಕಾಗಿ ಸೂರ್ಯೋದಯದ ಸಮಯ ಅಂದ್ರೆ ಉದಯಕ್ಕಿಂತ ಪೂರ್ವದಲ್ಲಿ ಆ ಎಲ್ಲಾ ಪ್ರಜ್ಞೆಯನ್ನು ಇಟ್ಟುಕೊಂಡು ನಾವು ಸ್ನಾನ ಮಾಡಿದ್ರೆ ಸ್ನಾನಕ್ಕೆ ಬಹಳ ಮಹತ್ವ ಇದೆ. ಅದು ಗ್ರಹಣದ ಸ್ನಾನ. ಈ ಗ್ರಹಣದ ವಿಷಯ ಬಂದದ್ರಿಂದ ಸೂರ್ಯನಿಗೆ ಗ್ರಹಣದ ನಿರಂತರ ತಾನೊಬ್ಬನೇ ದೇವತೆಗಳಿಗೋಸ್ಕರ ಅನುಭವಿಸ್ಬೇಕು. ಬೇಡಪ್ಪ, ನಂಗೆ ಈ ರಗಳೆಗಳೇ ಬೇಡ, ನಾನು ಬಿಟ್ಟು ಹೋಗ್ತೇನೆ ಅಂತ ಸೀದಾ ಹೊರಟೋಗ್ತೇನೆ. ನನಗೆ ಯಾರು ಒಬ್ರು ಮಾತಾಡ್ಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ, ಬರೀಲಿಕ್ಕಿಲ್ಲ, ಕೂಡ್ಲಿಕ್ಕಿಲ್ಲ. ಚಟುವಟಿಕೆ ಇದ್ರೆ ಒಂದು ಆನಂದ ಇರುತ್ತೆ. ಚತುರ್ಮುಖ ಯೋಚನೆ ಮಾಡ್ದ, ಇವನಿಗೆ ಬೇಜಾರಾಗಿದೆ, ಯಾರು ಇಲ್ಲ, ಅವನಿಗೆ ಕೆಲಸ ಇಲ್ಲ. ಅರುಣನಿಗೆ ಕಾಲಿಲ್ಲ, ಇಲ್ಲಿ ಕ್ಲಚ್ ಇಲ್ಲ ಈ ಸೂರ್ಯನದ ರಥವಾಗೆ ಕೈ ಇದ್ರೆ ಸಾಕು, ಹೇಳಿದ್ರೆ ಅರುಣೋದಯದ ಸಮಯ ಉಂಟಾಗುತ್ತೆ. ಹಾಗಾಗಿ ನಿನಗೊಂದು ಸರಿಯಾದ ಕೆಲಸ ಇದೆ, ಅವನಿಗೊಬ್ಬ ಸರಿಯಾದ ವ್ಯಕ್ತಿ ಬೇಕಿದೆ, ಅದಕ್ಕೋಸ್ಕರ ನೀನು ಬಂದ್ಬಿಡು. ಅರ್ಥ ಏನು ಅಂದ್ರೆ, ಕೆಲಸ ಇಲ್ಲ ಅಂತ ಹೇಳುವುದು ನಮ್ಮ ದೌರ್ಬಲ್ಯ ಅಷ್ಟೇ. ನಮಗೆ ಕೆಲಸ ಮಾಡಬೇಕು ಅಂತಿದ್ರೆ ನಮ್ಗಾಗಿ ಒಂದು ಕೆಲಸ ಎಲ್ಲೋ ಹುಡ್ಕೊಂಡು ಬರುತ್ತೆ, ನಾವು ಅದನ್ನ ಮಾಡ್ಲಿಕ್ಕೆ ರೆಡಿ ಇರ್ಬೇಕಷ್ಟೇ. ಈ ನಿರುದ್ಯೋಗ ಅಂತ ಅನ್ನೋದೇನು ಗೊತ್ತಾ, ನಮ್ಮ ಔದಾಸೀನ್ಯದ ಫಲ. ನಾವು ಅನ್ಕೊಂಡ ಕೆಲಸನೇ ಸಿಗಬೇಕು ಅಂತ ಹಿಡ್ಕಿದ್ರೆ ಆಗುದಿಲ್ಲ. ನಮ್ಮ ವ್ಯವಸ್ಥೆಗೆ ತಕ್ಕಂತೆ ಯಾವ ಕೆಲಸ ಸಿಗುತ್ತೋ ಅದ್ರಲ್ಲಿ ಎಲ್ಲಿ ಬೇಕಾದ್ರೂ ಮೊದಲು ಅದು ಸಣ್ಣ ಕೆಲಸವೇ ಇರಲಿ. ಏನು ರಥ ಓಡಿಸೋದು ಅಂದ್ರೆ ಅದು ನನಗೆ ಚಾಲಕನ ಕೆಲಸ ಕೊಟ್ರೆ ನನಗೆ ಕಮ್ಮಿ ಆಗುತ್ತೆ ಅಂತ ಭಾವಿಸಿದ್ರೆ ನಾವು ಇವತ್ತು ಬೆಳಿಗ್ಗೆ ಅರುಣೋದಯ ಅಂತ ಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡ್ಲಿಕ್ಕೆ ಆಗ್ತಿತ್ತಾ? ಆ ಕಾಲದಲ್ಲಿ ಮಾಡಿದ್ರೆ ಅತ್ಯಂತ ಹೆಚ್ಚಿನ ಫಲ ಅಂತ ಹೇಳುತ್ತಾರೆ. ಹಾಗಾಗಿ ಆ ರೀತಿಯಾಗಿ ಒಂದು ಅರುಣೋದಯ, ಆ ಸೂರ್ಯೋದಯ, ಅದರ ನಂತರದ ಇಷ್ಟು ಕಾಲ ಏನಿದೆ ಅದು ಅತ್ಯಂತ ವಿಶೇಷ ಕಾಲ. ಅದರಲ್ಲೂ ರಥಸಪ್ತಮಿ ಬಂದು ಮಾಘ ಸ್ನಾನದ ಅವಕಾಶ ಸಿಕ್ಕಿ ಅದರ ಜೊತೆಗೆ ಗ್ರಹಣದ ವಿಶೇಷ ಸ್ನಾನದ ಫಲ ಸಿಕ್ಕುವ ಆ ಸಂದರ್ಭದಲ್ಲಿ ಅರ್ಕಪತ್ರವನ್ನು ಒಂದು ಬಳಸಬೇಕು. ರಥಸಪ್ತಮಿ ವಿಶೇಷತೆ ಏನು ಅಂದ್ರೆ ಅರ್ಕಪತ್ರ 7 ತೆಗೆದುಕೊಳ್ಬೇಕು. ಸಪ್ತಮಿಯ ಅನ್ನುವ ದೃಷ್ಟಿಯಿಂದ ತಲೆಯ ಮೇಲೆ 7 ಪ್ರತ್ಯೇಕವಾಗಿಟ್ಟುಕೊಂಡು 7 ಬಾರಿ ಅವಗಾಹನ ಸ್ನಾನ ಆದ್ರೆ ಮುಳುಗುವಂಥದ್ದು, 7 ಬಾರಿ ತಲೆ ಮೇಲೆ ಇಟ್ಟುಕೊಂಡು ಮುಳುಗುದು. ಇನ್ನು ಕೆಲವು ಸ್ಮೃತಿಗಳ ಪ್ರಕಾರ ಏನು ಅಂದ್ರೆ ತಲೆಯ ಮೇಲೆ 1, ಹೆಗಲ ಮೇಲೆ 2, ಎದೆಯ ಮೇಲೆ 2, ತೊಡೆಯ ಮೇಲೆ 2 ಇಟ್ಟುಕೊಂಡು 7 ಬಾರಿ ಆ ಗಂಗೆಯನ್ನ ಸ್ಮರಣೆ ಮಾಡಿಕೊಂಡು ಗಂಗಾಜನಕನಾದ ತ್ರಿವಿಕ್ರಮನನ್ನು ಸ್ಮರಿಸಿ ತಲೆ ಮೇಲೆ ನೀರು ಹಾಕೊಳ್ಳೋದು. ಅಂದ್ರೆ ಈ ಗ್ರಹಣದ ಸಮಯದಲ್ಲಿ ಹೇಗೆ ನಾವು ತಣ್ಣೀರು ಅಂತ ಮನಸ್ಸಲ್ಲಿ ಮೊದಲೇ ಫಿಕ್ಸ್ ಆಗಿರೋದ್ರಿಂದ ಅವತ್ತು ಅದು ಏನಾಗುದಿಲ್ಲ. ಹಾಗೆ ಈ ದಿವಸದಲ್ಲೂ ಕೂಡ ಆ ತಣ್ಣೀರಿನ ಸ್ನಾನ ಮಾಡಿದ್ರೆ ಇಡೀ ದೇಹದಲ್ಲೂ ಒಂದು ಎನರ್ಜಿ ಪಾಸ್ ಆಗುತ್ತೆ. ಅದು ಸೌರಶಕ್ತಿಯ ವಿಶೇಷ ಸಂಕ್ರಾಂತವಾಗುವ ಕಾಲ ಅನ್ನುವ ಕಾರಣಕ್ಕಾಗಿ ಅದರ ಆಚರಣೆ ಅಷ್ಟು ಮುಖ್ಯ. ಅದರ ಜೊತೆಗೆ ಆ ಎಳ್ಳಿನ ಹಿಟ್ಟನ್ನ ಅಂದ್ರೆ ಎಳ್ಳನ್ನ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ತಲೆಗೆ, ಮೈಗೆ, ಕೈಗೆ ಎಲ್ಲ ಚೆನ್ನಾಗಿ ಹಚ್ಕೊಳ್ಬೇಕು ಸ್ನಾನ ಮಾಡುವಾಗ. ಅಂದ್ರೆ ನೋಡಿ, ಜಿಡ್ಡು ಚರ್ಮ ಒಡೆಯುವ ಸಮಯ ಈಗ ಮಾಘ ಅಂದ್ರೆ ಎಳ್ಳೆಣ್ಣೆ ಅಲ್ಲ, ಎಳ್ಳು ಪುಡಿ. ಎಳ್ಳಿನ
ಕಾಳನ್ನೇ ಪುಡಿ ಪುಡಿ ಮಾಡಿ ಮಾಡಿ ಹಚ್ಚಬೇಕು, ಅಂದ್ರೆ ಅದು ಫ್ರೆಶ್ ಸಿಗಬೇಕು ಅಂತ. ಇದು ಎಲ್ಲೋ ಇಟ್ಟು ಏನೋ ಆಗಿ ರಿಫೈನ್ಡ್ ಆಯಿಲ್ ಹಾಕಿ ಎಲ್ಲ ಸೇರಿಸಿದ ಎಳ್ಳನ್ನ ನೀವು ಉಪಯೋಗಿಸಬೇಡಿ. ಅವ್ರಿಗೆ ಗೊತ್ತಿದೆ ನಿಮ್ಗೆ ಏನ್ ಫ್ರೆಶ್ ಬೇಕೋ ಅದನ್ನೇ ಯೂಸ್ ಮಾಡಿ ಅಂತ. ನೋಡಿ, ಮಕರ ಸಂಕ್ರಾಂತಿಗೆ ಎಳ್ಳು ಬೀರಿ ತಿಂದಿದ್ವಿ, ಅದು ಒಳಗಿನಿಂದ ಕೊಟ್ಟ ಶಕ್ತಿ. ಒಳಗಿನಿಂದ ದೇಹಕ್ಕೆ, ಚರ್ಮಕ್ಕೆ ಆ ಮಾಯಿಶ್ಚರೈಸ್ ಆಗುದನ್ನ ವ್ಯವಸ್ಥೆ ಮಾಡಿದ್ರು. ಈಗ ಅದು ಸಾಕಾಗುದಿಲ್ಲ, ಹೊರಗಿನಿಂದಲೂ ಅದಕ್ಕೆ ವ್ಯವಸ್ಥೆ ಬೇಕು. ಅಂದ್ರೆ ಕೆಲವು ಕಡೆಗಳಲ್ಲಿ ಏನು ಅಂದ್ರೆ ಇವತ್ತು ಕೂಡ, ಅಂದ್ರೆ ನಾಳೆಯೂ ಕೂಡ ಎಳ್ಳು ಬೀರಿ ಎಳ್ಳನ್ನ ದಾನ ಮಾಡಬೇಕು ಅಂತಿದೆ. ಆದ್ರೆ ಎಳ್ಳು ದಾನ ಅಂತ ಕೊಟ್ರೆ ಯಾರು ತಗೊಳ್ಳಲ್ಲ. ಅದಕ್ಕೆ ಬೆಲ್ಲದ ಜೊತೆಗೆ ಹಾಕಿ ತಿನ್ಲಿಕ್ಕೆ ಅಂತ ಕೊಟ್ರೆ ಎಲ್ಲೂ ತಗೊಳ್ತಾರೆ. ಅಂದ್ರೆ ಅದು ಕ್ರಮ, ದಾನ ಮಾಡಬೇಕು ಅಂತ ಒಂದು ಕ್ರಮ ಇದೆ. ಅಂದ್ರೆ ಮುಖ್ಯವಾಗಿ ಒಂದು ಕುಂಬಳಕಾಯಿ, ಅದರ ಜೊತೆಗೆ ಭತ್ತ, ಅಕ್ಕಿ ಏನಾದ್ರೂ ಇದ್ರೆ, ಇನ್ನು ಉಳಿದ ತರಕಾರಿಗಳ ಜೊತೆಗೆ ಅದನ್ನು ದಾನ ಮಾಡಬೇಕು. ಇದು ಕೂಷ್ಮಾಂಡ ದಾನ ಅಂತ. ದಾನ, ಸ್ನಾನ ಮತ್ತು ಆಚರಣದ ಅರ್ಘ್ಯ, ಇದು ಮೂರು ಪ್ರಧಾನ. ಅದರಲ್ಲಿ ಸ್ನಾನಕ್ಕೆ ಬಂದಾಗ ಅರ್ಕಪತ್ರ, ದಾನಕ್ಕೆ ಬಂದಾಗ ಎಳ್ಳು, ಆಮೇಲೆ ಆಚರಣೆಗೆ ಬಂದಾಗ ಅರ್ಘ್ಯ. ಅರ್ಘ್ಯ ಅಂದ್ರೆ ಸೂರ್ಯನನ್ನು ನೆನಪಿಸಿಕೊಂಡು ಗೃಹಾಣಾರ್ಘ್ಯಂ ನಮಸ್ತುತೆ ಅಂತ ಸೂರ್ಯನ ಹೆಸರು ಹೇಳಿ ಅರ್ಘ್ಯವನ್ನು ಕೊಡುವಂಥದ್ದು. ಅದು ನೀವು ಈ ಪುರಾಣಗಳಲ್ಲೂ ಬರುತ್ತೆ ಅನೇಕ ಕಡೆಗಳಲ್ಲಿ. ಅದಕ್ಕೆ ಸಂಬಂಧಪಟ್ಟ ಸಪ್ತಸಪ್ತಿ ಸಮಾರೂಢ ಅಂತೆಲ್ಲ ಶ್ಲೋಕಗಳನ್ನು ಹೇಳಿಕೊಂಡು ಸೂರ್ಯನನ್ನು ಸ್ಮರಿಸಿ ಸ್ನಾನ ಮಾಡಿ, ಸೂರ್ಯನಿಗೆ 3 ಅರ್ಘ್ಯ, ಅಂದ್ರೆ ನಿತ್ಯದಲ್ಲಿ ನಾವು ಗಾಯತ್ರಿಗೆ ಅರ್ಘ್ಯವನ್ನು ಹೇಗೆ ಕೊಡ್ತೇವೋ ಹಾಗೆ ಸೂರ್ಯನನ್ನು ನೆನಪಿಸಿಕೊಂಡು ಸೂರ್ಯಾಯ ಇದಮರ್ಘ್ಯಂ 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 ಅಂತ ಕೈ ಎತ್ತಿ ಕೊಟ್ರೆ, ಎರಡೂ ಕೈಗಳನ್ನು ಬಿಡಿಸಿ, ಹೆಬ್ಬೆರಳನ್ನ ಈ ಕಡೆಗೆ ತಾಗಿಸದೆ ಬಿಡಿಸಿ ಕೈಯನ್ನ ಈ ತೋಳನ್ನ ಕಿವಿಗೆ ತಾಗುವ ಹಾಗೆ. ಉತ್ತರ ಭಾರತವರು ಯಾಕೆ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅವ್ರು ಇದು ಗಂಗೆಯ ಸನ್ನಿಧಾನ, ಕೈ ಎತ್ತಿದ್ರೆ ನಮಗೆ ಈ ತೋಳಿಗೆ ಇದು ತಾಗುತ್ತೆ, ಕಿವಿ ತಾಗಿದಾಗ ಎತ್ತಿ ಕೈ ಕೊಡ್ತೇವೆ. ಒಂದು ಸರ್ವ ಸಮರ್ಪಣ ಭಾವ, ಎರಡನೇದು ಗಂಗೆಯ ಸನ್ನಿಧಾನ, ಮೂರನೇದು ಅದು ಸೂರ್ಯನಿಗೆ ಕೊಡುವ ಒಂದು ಮುದ್ರೆ. ಅದು ಸೂರ್ಯನಿಗೆ ಅಂಜಲಿ ಮುದ್ರೆಯಲ್ಲಿ ಕೊಡಬೇಕು ಅಂತಿರೋದು. ಹಾಗಾಗಿ ಕೊಟ್ರೆ ಆವಾಗ ಸೂರ್ಯಾರ್ಘ್ಯ ಸಂಪನ್ನ ಆಗುತ್ತೆ. ಇದು ಇಷ್ಟು ಆಚರಣೆಯ ವಿಶೇಷ. ಅದ್ಭುತವಾಗಿ ತಿಳಿಸ್ಕೊಟ್ರಿ ಆಚಾರ್ಯ. ಕೊನೆಯದಾಗಿ ಈಗ ನಮಗೆ ಇಷ್ಟೆಲ್ಲ ವೇದಗಳಲ್ಲಿ ಸೂರ್ಯನ ತತ್ವ ಏನು, ಗಾಯತ್ರಿ ಮಂತ್ರದ ಬಗ್ಗೆ ತಿಳಿಸಿದ್ರಿ, ಮತ್ತೆ ಪುರಾಣದಲ್ಲಿ ಆ ಕಥೆಗಳನ್ನ ಕ್ಲಾರಿಫೈ ಮಾಡಿದ್ರಿ. ಹೇಗೆ ಇವರೆಲ್ಲ ಪುರಾಣದ ಕಥೆಗಳು ಇನ್ನೂ ಸುಮಾರು ಇದೆ. ಬರೀ ಒಂದು ಮುಟ್ಟುದಾದ್ರೆ, ಸತ್ರಾಜಿತನಿಗೆ ಆ ಶಮಂತಕಮಣಿ ಸಿಕ್ಕಿದ್ದು ಸೂರ್ಯನ ಉಪಾಸನೆಯಿಂದ, ಯುಧಿಷ್ಠಿರನಿಗೆ ವನವಾಸದಲ್ಲಿ ಅಕ್ಷಯ ಪಾತ್ರೆ ಸಿಕ್ಕಿದ್ದು ಸೂರ್ಯನಿಂದ, ಆಮೇಲೆ ಯಾಜ್ಞವಲ್ಕ್ಯನಿಗೆ ಆ ಇಡೀ ವಾಜಸನೆಯ ಸಂಹಿತ, ಅಂದ್ರೆ ತನ್ನ ಗುರುಗಳು ನಾನು ಹೇಳಿಕೊಟ್ಟದನ್ನ ಬಿಟ್ಟು ನೀನು ಹೊಸ್ತನ್ ಪಡ್ಕೋ ಅಂತ ಹೇಳಿದಾಗ ಆ ಸೂರ್ಯನಲ್ಲಿ ನಿಂತು ವಾಜಿಭಕ್ತರನಾಗಿ ಹಯಗ್ರೀವ ರೂಪಿ ಪರಮಾತ್ಮ ಅವನಿಗೆ ವಾಜಸನೆಯ ಸೂಕ್ತವನ್ನ, ಅಂದ್ರೆ ಯಾಜ್ಞವಲ್ಕ್ಯರು ಕಂಡಂತಹ ಮಂತ್ರಗಳು ಅನೇಕ ಇದೆ. ಅಂದ್ರೆ ಶುಕ್ಲಯಜುರ್ವೇದ ಕೃಷ್ಣವೇದ 2ನೇ ಭಾಗದಲ್ಲಿ ಅಷ್ಟನ್ನು ಯಾಜ್ಞವಲ್ಕ್ಯರು ವೈಶಂಪಾಯನರಿಂದ ಪಡೆದದ್ದನ್ನು ಬಿಟ್ಟು ಹೊಸ ವೇದ ಮಂತ್ರವನ್ನು ಕಂಡದ್ದು ಈ ಸೂರ್ಯನ ಉಪಾಸನೆಯಿಂದ. ಹೀಗೆ ಸೂರ್ಯನ ಉಲ್ಲೇಖಗಳು, ಅಂದ್ರೆ ಈಗ ಆದಿತ್ಯ ಹೃದಯ, ಅದು ಮತ್ತೆ ಸೂರ್ಯನ ಮೂಲಕವಾಗಿ ಉಪಾಸನೆ ಮಾಡಿದಾಗಲೇ ಜಯ ಸಿಗುತ್ತೆ ಅಂತ. ರಾಮನಿಗೇನು ಬೇಕಿಲ್ಲ, ಆದ್ರೆ ರಾಮ ಸೂರ್ಯವಂಶದಲ್ಲಿ ಬಂದವನಾದ್ರಿಂದ ನೀನೇ ಇದನ್ನು ಒಂದ್ಸರ್ತಿ ಪಾಲಿಸಿದ್ರೆ ಉಳಿದವರೆಲ್ಲ ನಾಳೆಯಿಂದ ಪಾಲಿಸ್ತಾರಪ್ಪ ಅಂತ ಅಗಸ್ತ್ಯರು ತೋರಿಸ್ಲಿಕ್ಕೋಸ್ಕರ ಅವನಿಗೆ ಉಪದೇಶ ಮಾಡಿದಂತೆ ಮಾಡಿ ಅವನು ಅದನ್ನು 3 ಬಾರಿ ಜಪ ಮಾಡಿ ಮುಂದೆ ರಾವಣನ ಸಂಹಾರ ಮಾಡ್ಲಿಕ್ಕೆ ಸರಿಯಾದ ಕಾಲ ಬಂತು. 14 ವರ್ಷ ಆದ್ಮೇಲೆ ನಿನಗೆ ವಾಪಸ್ಸು, ಅಂದ್ರೆ ಏನು ಹಿಂದೆನೆ ಒಂದು ಮಾತು ಬಂದಿತ್ತು. ಈ ಕೌಸಲ್ಯ ಪ್ರಾರ್ಥನೆ ಮಾಡುತ್ತಾಳೆ ಕಾಡಿಗೆ ಹೋಗುವ ಸಂದರ್ಭದಲ್ಲಿ, ಅಯ್ಯೋ ಸೂರ್ಯನನ್ನ, ಅವಳು ನಿತ್ಯ ಅರ್ಘ್ಯ ಕೊಡ್ತಾ ಇದ್ಲು ಅಂತಿದೆ. ಕೌಸಲ್ಯ ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇದ್ಲು. ಆಗ ಪ್ರಾರ್ಥನೆ ಮಾಡಿದ್ರೆ ಏನು, ಇಲ್ಲ ಅವನು ಕಾಡಿಗೆ ಹೋಗಿ ಆನಂದವಾಗಿ ಮರಳಿ ವಾಪಸ್ ಬರ್ತಾನೆ ಅಂತ ಅವಳು ಧೈರ್ಯ ತುಂಬುತ್ತಾಳೆ. ಹಾಗೆ ಅಮ್ಮನಿಗೆ ಕೊಟ್ಟ ಮಾತಿನಂತೆ ಇವಳನ್ನು, ಈ ರಾಕ್ಷಸನನ್ನು ಕೊಂದು ನೀನು ಮರಳಿ ಅಯೋಧ್ಯೆಗೆ ಹೋಗು ಅಂತ ಆ ಸೂರ್ಯ ಹೇಳಿ ಹೊರಟು ಹೋಗ್ತಾನೆ. ಹೀಗೆ ಇನ್ನು ಅನೇಕ ಕಥೆಗಳಲ್ಲಿ ಸೂರ್ಯನ ಉಲ್ಲೇಖ ಅನ್ನೋದು ಪುರಾಣಗಳಲ್ಲಿ ಬರುತ್ತೆ. ಇದೆಲ್ಲದರ ಹಿನ್ನೆಲೆ ಏನು ಅಂದ್ರೆ, ಅನೇಕ ಜ್ಯೋತಿಷದ ಹಿನ್ನೆಲೆಯಲ್ಲಿ ಯೋಚನೆ ಮಾಡುವುದಾದ್ರೆ ಅದು ಮುಖ್ಯವಾಗಿ ಆತ್ಮಕಾರಕ, ಆತ್ಮ ಬಲವನ್ನು ಹೆಚ್ಚಿಸುವಂಥದ್ದು, ಆರೋಗ್ಯಪ್ರದ ಅಂತ ನಾವು ಆಗ್ಲೇ ಮಾತಾಡಿದ್ವಿ. ನಾನು ಅಲ್ಲಿಗೆ ಬರ್ತಾ ಇದ್ದೆ. ಈಗ ಕೊನೆಯದಾಗಿ ನಾವು ಆರೋಗ್ಯಕ್ಕೆ, ಯಾಕಂದ್ರೆ ನಮ್ಗೆ ಹೆಚ್ಚು ವಿಷಯಗಳು ಈಗ ವೇದಗಳಲ್ಲಿ ಅದೆಲ್ಲ ಪಂಡಿತರುಗಳಿಗೆ ಅನುಸಂಧಾನ ಮಾಡೋರಿಗೆ, ಆದ್ರೆ ಸಾಮಾನ್ಯರಿಗೆ ಏನ್ ಬೇಕು ಅಂದ್ರೆ, ನಾನು ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೆ, ಸೂರ್ಯ ನಮಸ್ಕಾರ ಅಂತಾನೆ ಯೋಗದಲ್ಲೂ ಕೂಡ ಇದೆ, ಆ ಆರೋಗ್ಯನ ವೃದ್ಧಿ ಮಾಡೋದಕ್ಕೆ ನಾವು ಅದಕ್ಕೂ ಸೂರ್ಯನಿಗೂ ಇರೋ ಕನೆಕ್ಷನ್ ಏನು? ನೋಡಿ, ಸಿಂಪಲ್. ಈಗ ನಮಗೆ ಆಹಾರ ತಿಂದ್ರೆ ಬದುಕಿ ಉಳಿತೇವೆ. ಆಹಾರ ಎಲ್ಲಿಂದ ಬರುತ್ತೆ? ಸಸ್ಯಗಳಿಂದ ಬರುತ್ತೆ. ಅಂದ್ರೆ ಸಸ್ಯಗಳು ಸೂರ್ಯನ ಶಕ್ತಿಯನ್ನ, ಆ ಕಾರ್ಬೋಹೈಡ್ರೇಟ್ಗಳನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಹಿಡಿದಿಟ್ಟು ಅದನ್ನ ಹಣ್ಣಿನ ಮೂಲಕ ಕೊಟ್ಟು ನಾವದನ್ನ ತಿಂದು ಬದುಕ್ತಾ ಇದ್ದೇವೆ. ಅಂದ್ರೆ ಸೂರ್ಯನಿಂದ ಸಿಗುವ ಪ್ರಾಣಶಕ್ತಿಯನ್ನ ನಮಗೆ ಡೈರೆಕ್ಟ್ ತಗೊಳ್ಳಿಕ್ ಬರ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಅದು ಸಸ್ಯಗಳ ಮೂಲಕ ಬರ್ತಾ ಇದೆ. ಸಾಧನೆ ಏನು ಗೊತ್ತಾ ಋಷಿಗಳದ್ದು? ಸೂರ್ಯಪಾಹ, ಮರೀಚಿಪಾಹ, ಊಷ್ಮಪಾಹ ಅಂತೆಲ್ಲ ಹೆಸರುಗಳು ಬರ್ತವೆ.
ಕೆಲವರು ಆಹಾರ ತಿನ್ನುವುದಿಲ್ಲ ಅಂದ್ರೆ ಏನ್ ಗೊತ್ತಾ, ಸೂರ್ಯನನ್ನ ಡೈರೆಕ್ಟ್ ನೋಡಿ ಅಲ್ಲಿಂದಲೇ ಶಕ್ತಿಯನ್ನು ತಗೊಳ್ತಾರೆ. ಅದಕ್ಕೆ ಸೂರ್ಯಪಾನ ಅಂತ ಕರೀತಾರೆ. ಇವಾಗ್ಲೂ ಇದ್ದಾರೆ. ಸೂರ್ಯಪಾನ ಮಾಡಿ ಆಹಾರವನ್ನ ತಿನ್ನದೆ ಬದುಕಿದವರನ್ನ ನಾಸಾದವರು ತಗೊಂಡು ಹೋಗಿ ಅಲ್ಲಿ ಟೆಸ್ಟ್ ಮಾಡಿ, ಅವ್ರು ಏನು ಹೊರಗಿನ ಪದಾರ್ಥ ತಿನ್ನುವುದಿಲ್ಲ, ಕುಡಿಯುವುದಿಲ್ಲ. ಕುಡಿದ್ರೆ ಜೀರ್ಣ ಆಗುತ್ತೆ, ಎಲ್ಲ ಆಗುತ್ತೆ, ಆದ್ರೆ ಅವ್ರಿಗೆ ಬೇಕಿಲ್ಲ. ಅದು ಹೌದಾ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಅವ್ರು ಕರ್ಕೊಂಡು ಹೋಗಿ ಆಶ್ಚರ್ಯ. ಒಬ್ಬ ಕೇರಳದ, ಒಬ್ಬ ಗುಜರಾತ್ನವನ. ಏನು ಅಂದ್ರೆ ಅದು ಅಭ್ಯಾಸ ಮಾಡೋದು ಸ್ವಲ್ಪ ಕಷ್ಟ. ಏನಂದ್ರೆ ಸೂರ್ಯೋದಯ ಆಗುವ, ನಮ್ಗೆ ಈ ಬಿಲ್ಡಿಂಗ್ ಮಾತ್ರ ಕಾಣುತ್ತೆ ಬೆಳಿಗ್ಗೆ, ಸಮುದ್ರದ ತೀರದಲ್ಲಿ ವಾಸ ಮಾಡುವವರಾದ್ರೆ ಆವಾಗ ಸೂರ್ಯೋದಯ ಆಗುವ ಸಮಯಕ್ಕೇನೆ ಸರಿಯಾಗಿ ಕಣ್ಣನ್ನ ಆ ಮೊದಲ 10 ಸೆಕೆಂಡು ಕಣ್ಣು ಎವೆಯಿಕ್ಕದೆ ನೋಡುವುದು. ಸುಮಾರು 9 ತಿಂಗಳುಗಳ ಕಾಲ ಆ 10 ಸೆಕೆಂಡನ್ನು ಬೆಳೆಸ್ತಾ ಹೋಗ್ಬೇಕು, ಮಧ್ಯದಲ್ಲಿ ಬಿಡಬಾರದು. ಆ ನಿರಂತರ 9 ತಿಂಗಳಾಗುವಾಗ ಬೆಳಿಗ್ಗೆ ಸುಮಾರು ಅವನಿಗೆ ಮಧ್ಯಾಹ್ನದ ತನಕ ಆ ಸೂರ್ಯನನ್ನು ನೋಡುವಂತ ಒಂದು ಕೆಪಾಸಿಟಿ ಬರುತ್ತೆ. ಅಷ್ಟೊತ್ತಿಗೆ ಸೂರ್ಯನ ಯಾಕೆಂದ್ರೆ ಸೂರ್ಯ ಅದು ಚಕ್ಷೋ ಸೂರ್ಯೋ ಅಜಾಯತ, ಭಗವಂತನ ಕಣ್ಣಿನಿಂದ ಚಕ್ಷುಸ್ಸಿನಿಂದ ಸೂರ್ಯ ಹುಟ್ಟಿದ್ದು. ಅಂದ್ರೆ ಇಲ್ಲಿ ಸೂರ್ಯ ಇದ್ದಾನೆ. ಆ ಸೂರ್ಯನ ಜೊತೆಗೆ ಈ ಸೂರ್ಯನಿಗೆ ಕನೆಕ್ಷನ್ ಬಂದಾಗ ಕಾರ್ಬೋಹೈಡ್ರೇಟ್ಗಳು ಬೇಡವೇ ಬೇಡ, ಡೈರೆಕ್ಟ್ ಈ ದೇಹಕ್ಕೆ ಬೇರುವ ಪ್ರಾಣಶಕ್ತಿ ಅಲ್ಲಿಂದಲೇ ಬರುತ್ತೆ. ಬಂದಾಗ ದೇಹಕ್ಕೆ ಬೇಕಿರುವ ಎಲ್ಲಾ ಧಾತುಗಳು ಸೂರ್ಯನ ಶಕ್ತಿಯಿಂದಲೇ ಒಳಗೆ ಹುಟ್ಟುತ್ತೆ. ಸೂರ್ಯ ಅಂದ್ರೆ ಪ್ರಾಣಶಕ್ತಿಯ ಸೋರ್ಸ್. ಅದು ಹೇಗೆ ನಮ್ಮ ಕೈಯಲ್ಲಿ ಬಿಸಿ ಇರುವುದು ಪ್ರಾಣಶಕ್ತಿಯ ಸೋರ್ಸೋ, ಹೇಗೆ ಚಂದ್ರನಲ್ಲಿ ಪ್ರಾಣಶಕ್ತಿಯ ಸೋರ್ಸ್ ಇದೆ, ಹೇಗೆ ಅಗ್ನಿಯಲ್ಲಿ ಪ್ರಾಣಶಕ್ತಿಯ ಸೋರ್ಸ್ ಇದೆ, ಹಾಗೆ ಸೂರ್ಯ ಈ ಎಲ್ಲದಕ್ಕಿಂತ ಹೆಚ್ಚಿನದ್ದು. ಆ ಕಾರಣಕ್ಕಾಗಿ ಸೂರ್ಯನಲ್ಲಿ ನಾವು ಉಪಾಸನೆ ಮಾಡುವುದು ಅಂತ ಹೇಳುದು. ಅಂದ್ರೆ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ನಮಗೆ ಏನೇ ತಿನ್ನುವ ಪದಾರ್ಥಗಳಲ್ಲಿ ಅದು ಸೂರ್ಯನಿಂದಲೇ ಬರುವುದಾದ್ರಿಂದಾಗಿ ನಾವು ಸೂರ್ಯ ಉಪಾಸನೆ ಮಾಡಬೇಕಾದದ್ದು ಅನಿವಾರ್ಯ. ಇನ್ನು ಮುಖ್ಯವಾಗಿ ಅದು ಏನೇನು ಮಾಡುತ್ತೆ, ಸೂರ್ಯನ ಕೆಲಸ ಏನೇನು, ಪ್ರಧಾನವಾಗಿ ಆರೋಗ್ಯ. ಆರೋಗ್ಯ ಅಂತಂದ್ರೆ ಪ್ರಾಣಶಕ್ತಿಯ ಹೀನತೆ ಅನಾರೋಗ್ಯ, ಪ್ರಾಣಶಕ್ತಿಯ ಪೂರ್ಣತೆ ಆರೋಗ್ಯ. ಪ್ರಾಣಶಕ್ತಿ ಬರುವುದು ಸೂರ್ಯನಿಂದ, ಹಾಗಾಗಿ ಸೂರ್ಯನ ಉಪಾಸನೆ ಮಾಡಬೇಕು. ಅದು ನೇರ ಆರೋಗ್ಯಕ್ಕಿರುವ ಸಂಬಂಧ. ಇನ್ನು ಅದನ್ನ ಬಿಟ್ರೆ ಸ್ವಲ್ಪ ಹೊರಗಿನ ಪ್ರಪಂಚದ ಜೊತೆಗೆ ಸೂರ್ಯನಿಗಿರುವ ಸಂಬಂಧವನ್ನ ಗಮನಿಸಿದ್ರೆ, ಈ ಆಡಳಿತದ ವ್ಯವಸ್ಥೆಯಲ್ಲಿ ಸೂರ್ಯನಿಗೆ ಪ್ರಧಾನ. ಯಾಕಂದ್ರೆ ಅದಕ್ಕೆ ಸೂರ್ಯ ವಂಶ. ಅದು ಆಡಳಿತದ ವಂಶಗಳನ್ನ ನಾವು ಗಮನಿಸಿದ್ರೆ ಅದು ಹೆಚ್ಚು ಸೂರ್ಯ ವಂಶಕ್ಕೆ ಸಂಬಂಧಿಸಿದ್ದು. ಅದು ಸೂರ್ಯನಿಂದ ಪ್ರತಿಫಲಿತವಾದ ಚಂದ್ರವಂಶ ಮತ್ತೊಂದು, ಅದೆರಡೇ ಪ್ರಧಾನ. ಸೂರ್ಯವಂಶದಲ್ಲಿ ಯಾರೋ ಪ್ರಧಾನ ಇದ್ದಾಗ ಚಂದ್ರವಂಶ ತಣ್ಣಗಿರುತ್ತೆ, ಚಂದ್ರವಂಶದಲ್ಲಿ ಯಾರೋ ಪ್ರಧಾನ ಬಂದಾಗ ಸೂರ್ಯವಂಶ ತಣ್ಣಗಾಗುತ್ತೆ. ಅಂದ್ರೆ ಇವರಿಬ್ಬರೇ ಕಣ್ಣಿನ ಶಕ್ತಿಯಾಗಿ ಇಡೀ ಜಗತ್ತನ್ನ ಅಧ್ಯಕ್ಷ ಅಂತ ಕರಿತೇವಲ್ಲ ನಾವು. ಅಧ್ಯಕ್ಷರು ಅಂದ್ರೆ ಏನು, ಎಲ್ಲವನ್ನು ಕಣ್ಣಿಟ್ಟುಕೊಂಡು ಎಲ್ಲವನ್ನು ಕಣ್ಣ ಮುಂದೆ ನೋಡ್ಕೊಂಡು ಅಧಿಕಾರಯುಕ್ತವಾಗಿ ಹೀಗಾಗಬಾರ್ದು, ಹೀಗಾಗ್ಬೇಕು, ಇದು ಮಾಡಿ ಇದು ಮಾಡಬಾರ್ದು ಅಂತ ಹೇಳುವ ಅಧಿಕಾರವಾಣಿ. ಆ ಅಧಿಕಾರವಾಣಿಯನ್ನು ಕೊಡುವ ಶಕ್ತಿ ಸೂರ್ಯ. ಆದ್ರಿಂದಾಗಿ ರಾಜ್ಯ ಸತ್ತೆಯಲ್ಲಿ ಸೂರ್ಯನ ಬಲ ಯಾರಿಗಿರುತ್ತೋ ಅವನಿಗೆ ಹೆಚ್ಚು ಪ್ರಖರವಾದ ಅಧಿಕಾರ ನಡೆಸುವ ಶಕ್ತಿ ಬರುತ್ತೆ. ಅಂದ್ರೆ ಒಂದು ಆತ್ಮಕಾರಕ, ಇನ್ನೊಂದು ಆರೋಗ್ಯಕಾರಕ, ಇನ್ನು ತಂದೆಗೆ ಸಂಬಂಧಪಟ್ಟ ಏನೇ ವ್ಯಾಜ್ಯಗಳು ಏನಾದ್ರೂ ಬಂದ್ರೆ ಸೂರ್ಯನ ಅನುಗ್ರಹ ಇಲ್ಲದೆ ಹೋದಾಗ ಕಲಹ ಬರುತ್ತೆ. ಸೂರ್ಯ ಶಕ್ತಿ ಜಾಗೃತವಾದಾಗ ನಮ್ಮಲ್ಲಿ ಆ ತಂದೆಗೆ ಸಂಬಂಧಪಟ್ಟ, ಯಾಕೆಂದ್ರೆ ಸೂರ್ಯನು ತಂದೆ ಅಲ್ವಾ, ತಂದವನಲ್ವಾ ಈ ಜಗತ್ತನ್ನ, ಆದ್ರಿಂದಾಗ ಅವನು ತಂದೆ. ಅದರಿಂದಾಗಿ ಆ ತಂದೆ ಅಂದ್ರೆ ಸೂರ್ಯನ ನೆಲೆಸಿದ ನಾರಾಯಣನೇ. ಮತ್ತೆ ಯೋನಃ ಪಿತಾ ಜನಿತ ಯೋ ವಿಧಾತ, ಯೋನಃ ಪಿತಾ ಅಂದ್ರೆ ತಂದೆ. ಆ ಸೂರ್ಯನಲ್ಲಿ ನಿಂತು ತಂದೆಯಾಗಿ ಈ ಜಗತ್ತನ್ನ ತಂದವನಾದ್ರಿಂದಾಗಿ ಆ ತಂದೆಯ ಸ್ಥಾನಕ್ಕೆ ಸಂಬಂಧಿಸಿದ ಏನೇ ದೋಷಗಳಿದ್ರು ಅದು ಪರಿಹಾರ ಆಗ್ಲಿಕ್ಕೆ ಸೂರ್ಯನ ಪ್ರಾರ್ಥನೆ ಬೇಕು. ಅದರ ಜೊತೆಗೆ ಇನ್ನು ಆತ್ಮವಿಶ್ವಾಸಕ್ಕೆ ಕಾರಣ, ಯಾಕೆಂದ್ರೆ ಅದು ಆತ್ಮಕಾರಕ ಅಂತ ಅದಕ್ಕೆ ಹೇಳಿದ್ದು. ಇನ್ನು ಮುಖ್ಯವಾಗಿ ಹೆಸರು, ಒಳ್ಳೆ ಹೆಸರು ಬರಬೇಕು ಅಂದ್ರೆ ಸೂರ್ಯ ಅವನಿಗೆ ಪ್ರಧಾನ ಆಗಿರ್ಬೇಕು. ಅದರಲ್ಲಿ ಸಿಂಹ ಅನ್ನೋದು ಅವನ ಸ್ವಕ್ಷೇತ್ರ. ಇನ್ನು ಉಚ್ಚ ಕ್ಷೇತ್ರಗಳು ಇತ್ಯಾದಿಗಳನ್ನ ಯೋಚನೆ ಮಾಡಿ ಆ ಕುಂಡಲಿಯಲ್ಲಿ ಅಂತ ಉಚ್ಚ ಸ್ಥಾನದಲ್ಲಿದ್ದಾಗ ಅವನಿಗೆ ಅನೇಕ ಅನುಕೂಲಗಳಾಗ್ತವೆ. ಅದು ಬಿಟ್ಟು ಸ್ವಲ್ಪ ನೀಚ ಕ್ಷೇತ್ರ, ನೀಚ ಅಂದ್ರೆ ಕೆಟ್ಟದು ಅಂತ ಅರ್ಥ ಅಲ್ಲ, ಅದರ ಪ್ರಭಾವ ಕಮ್ಮಿ ಇರುವಂತಹದ್ದು ಅಂತ. ಅಂದ್ರೆ 6, 8, 12 ಸ್ಥಾನಗಳಲ್ಲಿ ಇದ್ದಾಗ ಅದರ ಪ್ರಭಾವ ಕಮ್ಮಿ ಆದಾಗ ಅವನಿಗೆ ಈ ಏನೆಲ್ಲ ಹೆಸರು ಬಂದಿತ್ತು ಅದು ಹೊರಟು ಹೋಗುತ್ತೆ. ತಂದೆ ಜೊತೆಗಿನ ವೈಮನಸ್ಸು ಉಂಟಾಗುತ್ತೆ, ಅಧಿಕಾರ ಪಲ್ಲಟ ಆಗುತ್ತೆ, ಆತ್ಮದಲ್ಲಿ ವಿಶ್ವಾಸ ಇರುವುದಿಲ್ಲ, ಆರೋಗ್ಯ ತುಂಬಾ ಹದಗೆಡುತ್ತೆ. ಇದೆಲ್ಲದಕ್ಕೂ ಪರಿಹಾರ ಏನು ಅಂದ್ರೆ ನಿರಂತರ ಎಲ್ಲರೂ ಮಾಡಬಹುದಾದದ್ದು, ಬಾಯಿದ್ದವರೆಲ್ಲ ಮಾಡಬಹುದಾದದ್ದು, ಆದಿತ್ಯ ಹೃದಯವನ್ನ ಸೂರ್ಯನಿಗೆ ಮುಖ ಮಾಡಿ ನಿಂತುಕೊಂಡು ಬೆಳಗ್ಗೆ ಕೈ ಎತ್ತಿ, ಸಾಧ್ಯವಾದ್ರೆ ವೃಕ್ಷಾಸನ, ನಮಗೆ ಒಂದು ಕಾಲನ್ನ ಮೇಲಕ್ಕಿಟ್ಟು ಕೈಯನ್ನ ಮೇಲಕ್ಕೆ ನಿಲ್ಲಿಸಿ ಅದನ್ನ ಮೊದಲೊಂದು ಸ್ವಲ್ಪ ಬಾಯ್ಪಾಠ ಮಾಡಬೇಕಾಗುತ್ತೆ. ಆ ಬರುವ ತನಕ ಕೈಯಲ್ಲಿ ಹಿಡ್ಕೊಂಡೇ ಓದಿ. ಬಂದ ಮೇಲೆ 2 ಕೈಗಳನ್ನು ಮೇಲಕ್ಕೆತ್ತಿ ಕಣ್ಣು ಮುಚ್ಚಿ ಸೂರ್ಯನಲ್ಲಿ ನೆಲೆಸಿದ ಸೂರ್ಯನಾರಾಯಣನನ್ನು ಚಿಂತಿಸಿ ಅದನ್ನ ಪ್ರಾರ್ಥನೆ ಮಾಡಿ ಯಾವ ಸಮಸ್ಯೆಗಳಿದ್ರು ಎಲ್ಲದಕ್ಕೂ ಪರಿಹಾರ ಆಗುತ್ತೆ. ಯಾಕಂದ್ರೆ ಆರೋಗ್ಯಕ್ಕೆ ಒಳಗಿನಿಂದ ತಾಕತ್ತು ತುಂಬುವವನವನೇ. ಹೊರಗಿನಿಂದ ನಾವು ಎಷ್ಟು ಮೆಡಿಸಿನ್ ಮಾಡಿದ್ರು ಒಳಗಿನಿಂದ ಅದಕ್ಕೆ ರಿಯಾಕ್ಷನ್ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ, ಆತ್ಮಶಕ್ತಿ ಗಟ್ಟಿಲ್ಲ ಅಂದ್ರೆ, ನೋಡಿ ಕೋಮಕ್ಕೆ ಹೋದವನಿಗೆ ಆತ್ಮಶಕ್ತಿ ಇದ್ರೆ ಮಾತ್ರ ವಾಪಸ್ ಬರ್ತಾನೆ.
ಅವನಿಗೆ ಬದುಕಬೇಕು ಅನ್ನೋ ಆಸೆ ಇಲ್ಲದೇ ಇದ್ರೆ ನೀವು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಅವ್ರು ಹೇಳ್ತಾರೆ ಅದು ಒಳಗಿನಿಂದ ಪ್ರತಿಕ್ರಿಯಿಸ್ತಾ ಇಲ್ಲ. ಯಾಕೆಂದ್ರೆ ಆತ್ಮಕಾರಕನಾಗಿ ಸೂರ್ಯನ ಪ್ರಭಾವ ಅತ್ಯಂತ ಮುಖ್ಯ, ಅದೇ ಆರೋಗ್ಯಕ್ಕೆ ಮುಖ್ಯ ಕಾರಣ. ಅಂತಹ ಆರೋಗ್ಯ ಸಂಪಾದನೆಗಾಗಿ ನಾವು ಗಾಯತ್ರಿ ಉಪಾಸನೆ ಒಂದು ಪ್ರಧಾನ, ಅದು ಮುಖ್ಯವೇ. ಗಾಯತ್ರಿಯನ್ನು ಕೂಡ ಸೂರ್ಯನಿಗೆ ಮುಖ ಮಾಡಿ ನಿಂತೇ ಜಪಿಸಬೇಕು ಅಂತಿರುವುದು, ಅಂದ್ರೆ ಪೂರ್ವಕ್ಕೆ ಮುಖ ಮಾಡಿ. ಅದು ಸೂರ್ಯ ಉದಯ ಆಗುವ ಸಮಯ ತನಕ ನಿಂತು ಮಾಡಬೇಕಂತೆ. ಸೂರ್ಯ ಉದಯ ಆದ್ಮೇಲೆ ಕೂತು ಮಾಡ್ಬೋದು. ಅಂದ್ರೆ ಸಮಯವನ್ನ ನಾವು ನೋಡ್ಕೊಳ್ಬೇಕು. ಆದಷ್ಟು ಮೊದಲು ಮಾಡಿದಷ್ಟು ಶಕ್ತಿ ಜಾಸ್ತಿ. ಸೂರ್ಯ ಎದ್ದು ಸೂರ್ಯವಂಶದವರಾಗಿ ನಾವು ಅವನು ಬಂದು ಕರೆದು ಹೋದ ಮೇಲೆ ಮಾಡ್ತಾ ಇದ್ದೇವೆ ಅಂದ್ರೆ ಅದು ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಗೆ ಈಗ 10 ರೂಪಾಯಿ ಬೇಕು ಅಂದಾಗ ನಾನು ಈಗ ಕೊಟ್ರೆ ನಿಮ್ಗೆ ಖುಷಿ ಆಗುತ್ತೆ. ನಿಮ್ಗೆಲ್ಲ ಮುಗಿದ ಮೇಲೆ ನಾನು ಆಮೇಲೆ ತಂದು ಕೊಟ್ಟರು ಉಪಯೋಗ ಇಲ್ಲ. ಕೊಟ್ಟ ಅಂತ ನೀವು ಅವನಿಗೆ ಬೇಜಾರಾಗಬಾರ್ದು ಅಂತ ಇಸ್ಕೊಳ್ಬಹುದು ಅಷ್ಟೇ, ಬಿಟ್ರೆ ಅದು ನಿಮ್ಗೆ ನೇರವಾಗಿ ಏನು ಉಪಯೋಗ ಇಲ್ಲ. ಇನ್ನೊಂದ್ ಸರ್ತಿ ಅವನ ಹತ್ರ ಕೇಳಿಕ್ ಹೋಗಿ, ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಕೊಡಲ್ಲ ಅಂತ. ಹಾಗೆ ಅರ್ಘ್ಯ ಪ್ರದಾನ ಅನ್ನೋದು ಕಾಲೇ ಸಂಧ್ಯಾಂ ಪ್ರಕುರ್ವೀತ, ಸಮಯಕ್ಕೆ ಸರಿಯಾಗಿ ಮಾಡಿದ್ರೆ 100 ಫಲ. ಅದರಿಂದಾಗಿ ಆ ಫಲವನ್ನು ಸಂಪಾದಿಸುವುದಕ್ಕೋಸ್ಕರ ನಾವು ರಥಸಪ್ತಮಿ ಮಾತ್ರ ಅಲ್ಲ, ನಿತ್ಯದಲ್ಲಿ ಏನೇ ಆರೋಗ್ಯಕ್ಕೆ, ಅದು ಮಾನಸಿಕ ಆರೋಗ್ಯ ಇರಬಹುದು, ದೈಹಿಕ ಆರೋಗ್ಯ ಇರಬಹುದು. ಅಂದ್ರೆ ಸೂರ್ಯನಲ್ಲಿ ನಾವು ಮೈ ಒಡ್ಡಿ ನಿಂತರೆ ಮಾನಸಿಕ ಎಷ್ಟೋ ಟೆನ್ಷನ್ಗಳು, ಉದ್ವೇಗಗಳು ಕಮ್ಮಿ ಆಗುತ್ತೆ ಅಂತ ವೈದ್ಯಕೀಯ ಚಿಕಿತ್ಸೆಗಳು ಹೇಳ್ತಾವೆ. ನಮ್ಗೆ ಇವತ್ತೇನು ಗೊತ್ತಾ, ಈ ಲೈಟ್ ಅಡಿಗಡೆನೆ ಬಿದ್ದು ನಮಗೆ ತುಂಬಾ ಬೇಗ ಡಿಪ್ರೆಷನ್ಗೆ ಒಳಗಾಗ್ತೇವೆ ನಾವು. ಅದಕ್ಕೋಸ್ಕರ ಹಗಲು ಹೊತ್ತಾದ್ರೂ ಕಿಟಕಿ ಬಾಗಿಲಿದ್ರೆ ನಾವು ತೆಗೆದು ಕೂತ್ಕೊಳ್ಬೇಕು. ನಮ್ಗೇನಾಗಿದೆ, AC ಅದು ಉಳಿಬೇಕು ಅಂತಂದ್ರೆ ಬಾಗಿಲು ಹಾಕಬೇಕು, ಬಾಗಿಲು ಹಾಕಿದ್ರೆ ಕತ್ಲೆ ಹಾಕಿದ್ರೆ ಇನ್ನೊಂದು ಬೆಳಕು ಬೇಕು. ರಾತ್ರಿ ಹೊತ್ತು ಅನಿವಾರ್ಯ ಬಿಡಿ, ಆದ್ರೆ ಹಗಲು ಹೊತ್ತಾದ್ರೂ ನೋಡಿ, ವಿದೇಶದವರು ಸಮುದ್ರದ ತೀರದಲ್ಲಿ ಬಿದ್ಕೊಳ್ಳುವುದು ಇನ್ನೇನು ಕಾರಣಕ್ಕಲ್ಲ, ಅವರಿಗೆ ಆರೋಗ್ಯಕ್ಕೆ ಸೂರ್ಯನ ಬೆಳಕು ಬೇಕೇ ಬೇಕು. ದೇಹದ ಎಷ್ಟು ಭಾಗಕ್ಕೆ ಜಾಸ್ತಿ ಸಿಗುತ್ತೋ ಅಷ್ಟು ಅವರಿಗೆ ಮತ್ತೆ ಮುಂದಿನ ಅನಾರೋಗ್ಯದ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸೂರ್ಯನ ಬೆಳಕು ನಮ್ಮ ಮೈಗೆ, ಕಣ್ಣಿಗೆ ಚಿಕಿತ್ಸೆಯೂ ಕೂಡ, ಅದು ಕಣ್ಣಿನ ಕಾರಕವೂ ಹೌದು. ನಮಗೆ ಎಷ್ಟು ಕಮ್ಮಿ ಸೂರ್ಯನ ಬೆಳಕು ಬೀಳುತ್ತೋ ಅಷ್ಟು ಬೇಗ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಎಷ್ಟು ಜಾಸ್ತಿ ನಮಗೆ ಸೂರ್ಯನ ಬೆಳಕು ಅಂದ್ರೆ ನೇರ ಸೂರ್ಯನ ಬೆಳಕು ಬೀಳಬೇಕಾಗಿಲ್ಲ, ಗೋಡೆಗೆ ಬಿದ್ದು ಕಣ್ಣಿಗೆ ಬಿದ್ದ ಬೆಳಕು ಸಾಕು, ಅದೇ ಚಿಕಿತ್ಸಕಾರಕ. ಅದಕ್ಕೋಸ್ಕರ ಹಿಂದೆ ಎಲ್ಲ ಬೆಳಗ್ಗೆ ಎದ್ದು ನಿತ್ಯದ ಒಂದಿಷ್ಟು ಅನುಷ್ಠಾನ ಮಾಡುವ ಮುಂಚೆ ತೋಟಕ್ಕೆ ಹೋಗಿ ಅಲ್ಲಿ ಕಲರ್ ಥೆರಪಿ, ಆ ಗಿಡಗಳ ಹಸಿರು, ಗಿಡಗಳ ಬಣ್ಣ, ಹೂವಿನ ಬಣ್ಣ, ಸೂರ್ಯನ ಬೆಳಕು ಇತ್ಯಾದಿಗಳೆಲ್ಲ ಬಿದ್ದು ಕಾಲಿಗೆ ಒಂದಿಷ್ಟು ಆ ನೆಲದಲ್ಲಿ ನಡೆದದ್ರಿಂದ ಆಕ್ಯುಪ್ರೆಷರ್ ಆಗಿ ಮನೆಗೆ ಬರುವಷ್ಟರಲ್ಲಿ ಆ ಜಪಕ್ಕೆ ಕೂತ್ಕೊಳ್ಬೇಕಾದ ಒಂದು ಏಕಾಗ್ರತೆ ಸಿದ್ಧಿ ಆಗ್ತಿತ್ತು. ಇವತ್ತು ಎಲ್ಲ ಸಿಮೆಂಟ್ ಹಾಕಿ ಎಲ್ಲ ಅಂಗಡಿಯಿಂದನೇ ಹೂವನ್ನು ತಂದು, ತುಳಸಿ ತಂದು ನಾವು ಭಾರಿ ಗೌಜಿನಿಂದ ಮಾಡ್ತೇವೆ ಅಂತ ಅನ್ಕೊಂಡ್ವಿ. ಆದ್ರೆ ಸೂರ್ಯನ ಬೆಳಕಿಗೆ ಮೈ ಒಡ್ಡದೆ ನಾವು ಮಾಡಬೇಕಾದ ನಿಜವಾದ ಕೆಲಸದಿಂದ ಹಿಂದೆ ಸರಿದ್ವಿ. ನಾವು ಮತ್ತೆ ಜಾಗೃತರಾಗಬೇಕಾದದ್ದೇನು ಅಂದ್ರೆ ಸೂರ್ಯನಿಗೆ ಮೈ ಒಡ್ಡಬೇಕು. ಜೀವಸತ್ವ ಸಿಗ್ಬೇಕಾ, ನಾವು ಸೂರ್ಯನಿಗೆ ಮೈ ಕೊಡ್ಲೇಬೇಕು. ಅದು ಮಾತ್ರೆಯಿಂದ ಸಿಕ್ಕಿದ್ರೂ ಉಪಯೋಗ ಇಲ್ಲ, ಅದೇನು ಸಿಕ್ಕಿದ್ರು ಡೈರೆಕ್ಟ್ ಸಿಕ್ಕಿದ್ರೆ ಒಳ್ಳೇದು. ಹೇಗೆ ಎಳ್ಳಿನಿಂದ ಡೈರೆಕ್ಟ್ ಮೈಗೆ ಹಚ್ಕೊಳ್ಳಿ ಅಂತ ಹೇಳಿದ್ರು, ಹಾಗೆ ಸೂರ್ಯ ಸ್ನಾನ ಅಂತಾನೆ ಇದೆ ಶಾಸ್ತ್ರದಲ್ಲಿ. ಸೂರ್ಯ ಸ್ನಾನ ಮಾಡುವುದರಿಂದ ಅನೇಕ ತರದ ಕಾಯಿಲೆಗಳು ದೂರ ಆಗುವುದು ಮಾತ್ರ ಅಲ್ಲ, ಪಾಪಗಳು ಪರಿಹಾರ ಆಗುತ್ತೆ ಅನ್ನುವ ಮಾತುಗಳಿದೆ. ಅಂತಹ ಸೂರ್ಯ ದೇವತೆಯ ಒಂದು ವಿಶಿಷ್ಟ ಸನ್ನಿಧಾನವನ್ನ ನಾವು ಯಥಾಶಕ್ತಿ ಚಿಂತಿದ್ದು, ಇದು ಮುಗಿಲಿಲ್ಲ. ಎಷ್ಟು ಚಿಂತಿಸಿದ್ರು ಸೂರ್ಯ ಅನ್ನೋದು ಜಗತ್ತಿನ ಅಗಲಕ್ಕೆ ಹೇಗೆ ಬೆಳಕನ್ನ, ಭಾಗವತದಲ್ಲಿ ಒಂದು ಅವನನ್ನು ಗುರು ಅಂತ ಆ ಅವಧೂತ ಚಿಂತನೆ ಮಾಡುತ್ತಾನೆ. ನಾವು ಸಂಗ್ರಹ ಮಾಡಿದ್ದನ್ನ ಕೊಟ್ಟು ಬಿಡಬೇಕಂತೆ, ಅದು ನಾನು ಸೂರ್ಯನಿಂದ ಕಲಿತೆ ಅಂತ. ಎಲ್ಲ ಬೇಸಿಗೆಯಲ್ಲಿ ನೀರನ್ನು ತಗೊಂಡ ಯಥಾ ಪ್ರಕಾರ ಮೋಡದಲ್ಲಿ ಮತ್ತೆ ಮಳೆಗಾಲದಲ್ಲಿ ಎಲ್ಲವನ್ನು ಕೊಟ್ಟ. ನಾವು ಸಂಗ್ರಹಿಸುವುದು ಇಟ್ಕೊಳ್ಳಿಕ್ಕಲ್ಲ, ಕೊಡ್ಲಿಕ್ಕೆ ಅನ್ನೋದನ್ನ ನಾನು ಸೂರ್ಯನಿಂದ ಕಲಿತೆ. ಮತ್ತೆ ಸೂರ್ಯ ತಾರತಮ್ಯ ಮಾಡುವುದಿಲ್ಲ, ಅಂದ್ರೆ ಪಕ್ಷಪಾತ ಮಾಡುವುದಿಲ್ಲ. ಅಂದ್ರೆ ಬೆಟ್ಟದ ತುದಿಗೂ ಬೆಳಕು ಬಿಡ್ತಾನೆ, ಒಬ್ಬ ಬಡವನ ಮನೆಗೂ ಕೊಡ್ತಾನೆ, ಒಂದು ಅರಮನೆ ಮೇಲೂ ಹಾಕ್ತಾನೆ, ಒಂದು ಕಾಡಲ್ಲಿ ಎಲ್ಲೋ ಯಾವುದೋ ಒಂದು ಗಿಡ, ಅದು ಲೋಕದಲ್ಲಿ ಯಾರಿಗೂ ಉಪಯೋಗಕ್ಕೆ ಬರಲ್ಲ, ಆದ್ರೂ ಅದಕ್ಕೆ ಬೆಳಕು ಕೊಟ್ಟು ಅದರ ಜೀವದ ವಿಕಾಸಕ್ಕೆ ಬೇಕಾದಂತ ಬೆಳಕನ್ನು ಚೆಲ್ತಾನೆ ಅನ್ನುವ ಕಾರಣಕ್ಕಾಗಿ ಅವನು ಎಲ್ಲ ಕಡೆಯೂ ಸಮಾನವಾಗಿ ಚಿಂತಿಸ್ತಾನೆ ಅನ್ನೋದನ್ನ ನಾನು ಸೂರ್ಯನಿಂದ ಕಲಿತೆ ಅಂತ. ಹೀಗೆ ಅನೇಕ ಪಾಠಗಳನ್ನು ಅವನು ಸೂರ್ಯನ ಮೂಲಕ ಅವಧೂತ ಹೇಳ್ತಾನೆ. ನಾವು ಹಾಗೆ ಒಂದು ಸೂರ್ಯನಿಂದ ನೋಡಿ, ನಮಗೂ ಸೂರ್ಯ ಎದುರುಗಡೆ ಕಾಣುತ್ತೆ, ಏನು ಕಲೀಲಿಕ್ಕಾಗಲ್ಲ. ಅವನು ಹೇಳ್ತಾನೆ, ನನಗೆ ಗುರುಗಳು ಸಿಕ್ಕಿದ್ದು ಯಾರು ಯೂನಿವರ್ಸಿಟಿಯ ದೊಡ್ಡ ಪ್ರೊಫೆಸರ್ಸ್ ಅಲ್ಲ, ನನಗೆ ಸಿಕ್ಕಿದ್ದು ಪ್ರಕೃತಿಯಲ್ಲಿರೋ ವಸ್ತುಗಳೇ. ಅದರಿಂದ ನಾನು ಇಷ್ಟು ಸುಖವಾಗಿದ್ದೇನೆ, ಮಗುವಿನಂತಹ ನಗುವಿನೊಂದಿಗೆ ಕೂಡಿದ್ದೇನೆ. ಯಾಕೆ ಅಂದ್ರೆ ನಾನು ಸೂರ್ಯನ ಈ ವಿಷಯದಿಂದ ಬಂದದ್ದೆಲ್ಲ ಕೊಡ್ಲಿಕ್ಕೆ, ತುಂಬುವುದು ಕಳ್ಕೊಳ್ಳಿಕ್ಕಾಗಿ, ಏರುವುದು ಇಳಿಯುವುದಕ್ಕಾಗಿ, ಇಳಿಯುವುದು ಹತ್ತುವುದಕ್ಕಾಗಿ, ಇದೆಲ್ಲವೂ ಜೀವನದಲ್ಲಿ ಅನಿವಾರ್ಯ. ಸಂಯೋಗಾಹ ವಿಪ್ರಯೋಗ ಅಂತಹ, ಹುಟ್ಟುವುದು ಸಾವು ಅನ್ನೋದು ಎರಡು ನಾಣ್ಯದ ಅನಿವಾರ್ಯವಾದ ಮುಖಗಳು. ಅದನ್ನು ನಾನು ಸೂರ್ಯನಿಂದ ಕಲಿತೆ. ಸೂರ್ಯೋದಯ ಆಗುತ್ತೆ, ಸೂರ್ಯ ಅಸ್ತ ಆಗುತ್ತೆ. ಅಸ್ತ ಆಗುವುದು ನಾಳೆ ಬೆಳಗ್ಲಿಕ್ಕೆ, ಈಗ ಬೆಳಗುವುದು ಸಾಯಂಕಾಲ ಮತ್ತೆ ಮುಳುಗ್ಲಿಕ್ಕೆ. ಇದು ಜೀವನದ ಅನಿವಾರ್ಯವಾದ ಸುಖ ದುಃಖಗಳ ವ್ಯವಸ್ಥೆಯನ್ನ ನಾವು ತಿಳ್ಕೊಂಡ್ರೆ ಸೂರ್ಯ ನಮಗೊಂದು ಒಳ್ಳೆಯ ಗುರುವಾಗಿ ಸಿಗ್ತಾನೆ. ಅದು ಗುರುಕಾರಕವೂ ಹೌದು.
ಅದ್ಭುತವಾಗಿ ಆ ಭಗವಾನ್ ಸೂರ್ಯನ ಬಗ್ಗೆ ತಿಳಿಸ್ಕೊಟ್ರಿ. ಯಾಕಂದ್ರೆ ಅವನು ಎಷ್ಟು ಮಹತ್ವ ನಮ್ಮ ಜೀವನದಲ್ಲಿ ಅನ್ನೋದನ್ನ ತುಂಬಾ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ತುಂಬಾ ವಿಷಯ ಅಂತೂ ತುಂಬಾ ದೊಡ್ಡದು. ಅಂದ್ರೆ ನಾವು ಒಂದಂತೂ ನಾನು ಇದರಲ್ಲಿ ಸ್ಮರಿಸ್ಕೋಬೇಕು, ನೀವು ಒಂದು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಯಾಕಂದ್ರೆ ನಾವೆಲ್ಲ ತಪ್ಪು ಮಾಡ್ತೀವಿ, ದೇವತೆಗಳನ್ನ ಏನೋ ಒಂದು ತಮಾಷೆ ಮಾಡೋದು, ಯಾವುದೋ ಒಂದು ಸೀರಿಯಲ್ ಅಲ್ಲಿ ಕೆಟ್ಟದಾಗಿ ತೋರಿಸೋದು, ಅದನ್ನೇ ನಂಬ್ಕೊಳ್ಳೋದು. ಯಮ ಅಂದ್ರೆ ಒಂದು ಎಲ್ಲೋ ಈ ತಮಾಷೆಯ ವಸ್ತು ಮಾಡೋದು, ಇಂದ್ರ ಅಂದ್ರೆ ಏನೋ ಒಂಥರ ಈ ಹುಡುಗಿರ್ ಹಿಂದೆ ಬೀಳೋದು ಅಥವಾ ದ್ವೇಷ ಸಾಧಿಸೋದು, ಬೆಳೆಯುವುದನ್ನು ತಪ್ಪಿಸೋದು, ಇದನ್ನ ನಾವು ಮಾಡಬಾರದು. ದೇವತೆಗಳು ನಮಗೆ ತುಂಬಾ ದೊಡ್ಡ ಶಕ್ತಿಗಳು, ಅವ್ರ ಬಗ್ಗೆ ತುಂಬಾ ಗೌರವವಾಗಿ ಅದನ್ನ ಹೆಚ್ಚು ತಿಳ್ಕೊಂಡಷ್ಟು ನಾವು ಅದು ಜೀವನದಲ್ಲಿ ಸಾಧನೆ ಮಾಡಬಹುದು. ಅದಕ್ಕೆ ಎಲ್ಲದಕ್ಕೂ ಮುಖ್ಯವಾಗಿ ರಾಜನಾಗಿ ದೇವತೆಗಳ ಒಂದು ನಮಗೆ ಡೈರೆಕ್ಟ್ ಆಗಿ ಪ್ರಭಾವ ಬೀಳುವಂತಹ ಆ ಸೂರ್ಯ ದೇವನ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ತುಂಬಾ ತುಂಬಾ ಧನ್ಯವಾದಗಳು. ಅದು ರಥಸಪ್ತಮಿಯ ಈ ಸಮಯದಲ್ಲಿ ನೀವು ತಿಳಿಸ್ಕೊಟ್ಟಿರೋದು ತಕ್ಷಣನೇ ನಾಳೆ ನಾವೇನು ಅದರ ದಿನದಲ್ಲಿ ನಾವಿದ್ದೀವಿ ರಥಸಪ್ತಮಿಯಲ್ಲಿ, ಆ ಅನುಸಂಧಾನಕ್ಕೆ ತಂದುಕೊಳ್ಳೋದಕ್ಕೆ ಬಹಳ ಬಹಳ ಅನುಕೂಲ ಅನ್ನೋದಕ್ಕೆ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಿ ನೀವು ನಾಳೆ ರಥಸಪ್ತಮಿ, ಈ ಸೂರ್ಯದೇವನ ಬಗ್ಗೆ ಈ ಎಲ್ಲ ಏನು ವಿಷಯಗಳನ್ನು ನೀವು ನೋಡಿ ತಿಳ್ಕೊಂಡಿದ್ದೀರಾ ಅದನ್ನೆಲ್ಲ ಮತ್ತೆ ರಿಕಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಪ್ರಾಣಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಆ ಸೂರ್ಯ ಭಗವಂತ ನಮಗೆ ಪ್ರತಿದಿನ ಹುಟ್ಟಿ ಹುಟ್ಟಿ ನಮಗೆ ಅದನ್ನು ಆ ಪ್ರಾಣಶಕ್ತಿನ ಕೊಡ್ತಾ ಇದ್ದಾನೆ. ಅದನ್ನು ನಾವು ತಗೊಳ್ಳೋದು ಮರೆಯೋದು ಬೇಡ. ಹಾಗಾಗಿ ಆರೋಗ್ಯವಾಗಿರೋಣ. ಗುರುಗಳು ಹೇಳ್ದಂಗೆ ಆದಿತ್ಯ ಹೃದಯವನ ಪ್ರತಿದಿನ ಪಠನೆ ಮಾಡೋದ್ರಿಂದ ಇದು ಇನ್ನೂ ಹೆಚ್ಚು ನಮ್ಮ ಜೀವನದಲ್ಲಿ ವೃದ್ಧಿ ಕಾಣೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ ಒಂದು ವಿಶೇಷ ಪಾಡ್ಕಾಸ್ಟ್ಗೆ ನಾವೆಲ್ಲ ಕಂಪ್ಲೀಟಾಗಿ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು.